ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರದೊಂದಿಗೆ ಚಪ್ಪಾಳಿಯೊಂದಿಗೆ ದೇವರಿಗೆ ಸ್ತೋತ್ರದೊಂದಿಗೆ ಚಪ್ಪಾಳಿಯೊಂದಿಗೆ ಆರಾಧನೆಯಲ್ಲಿ ಕರ್ತನಿಗೆ ಮಹಿಮೆಯೊಂದಿಗೆ ರಾಜನಿಗೆ ಸ್ತೋತ್ರ. ನಿನ್ನಂಥ ದೇವರು ನಮಗೆ ಸಿಗೋದಿಲ್ಲಪ್ಪ. ನೀನೇ ನಮಗೆ ಶ್ರೇಷ್ಠರಾದ ದೇವರು. ಅಬ್ರಹಾಮ್, ಇಸಾಕ್, ಯಾಕೋಬರ ದೇವರು. ಆತನಿಗೆ ನಾವು ಮಹಿಮೆ ಪಡಿಸಿ ದೇವರಿಗೆ ಸ್ತೋತ್ರ ಬಲಿಗೆ ಅರ್ಪಣೆಯೊಂದಿಗೆ ಮಾಡೋಣ. ರಾಜಾದಿರಾಜ ನಮ್ಮ ಮಧ್ಯದಲ್ಲಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಓ ಜೀಸಸ್. ನಿನ್ನಂಥ ದೇವರ್ ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ಚಪ್ಪಾಳೆ ಬರಲಿ. ಇಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಚಪ್ಪಾಳೆ ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్ಯ ನೀನಿಲ್ಲವೇ ನಾನಿಲ್ಲಯ್ಯ. యేసయ్య యేసయ్ಯ ನೀನಿಲ್ಲವೇ ನಾನಿಲ್ಲಯ್ಯ. ಚಪ್ಪಾಳೆ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕರಗಳ ತಟ್ಟಿ ರಾಜನಿಗೆ ಮಹಿಮೆಯೊಂದಿಗೆ ಅಪ್ಪ ರಾಜ ನಮ್ಮ ಮಧ್ಯದಲ್ಲಿ ಮಾತುಕಾರ್ಯಗಳ ಮಾಡಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಬಲಿಯೊಂದಿಗೆ ಅಪ್ಪನಿಗೆ ಸ್ತೋತ್ರ ಬಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಕರಗಳ ತಟ್ಟಿ ರಾಜನಿಗೆ ಸ್ತೋತ್ರ ಬಲಿ ಮಹಿಮೆ ಎಲ್ಲ ಯೇಸುವಿಗೆ ಮಾತ್ರ. ಥ್ಯಾಂಕ್ ಯು ಲಾರ್ಡ್. ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು. ಕರಗಳ ತಟ್ಟಿ ಅಪ್ಪನಿಗೆ ಸ್ತೋತ್ರ ಬಲಿಯೊಂದಿಗೆ ಸ್ತೋತ್ರ. ನನ್ನ ಜೀವಿತ ಎಲ್ಲವನ್ನು ಹಿಡಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು, ನನ್ನ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನ ಕರದಿ ಹಿಡಿದು ನನ್ನ ನಡೆಸುವ ದೇವಾ, ನಿನ್ನ ಕರದಿ ಹಿಡಿದು ನನ್ನ ನಡೆಸುವ ದೇವಾ, ನನ್ನ ಕರದಿ ಹಿಡಿದು ನನ್ನ ನಡೆಸುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య,
ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య, ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య, 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 ನೀನಿಲ್ಲದೆ ನಾನಿಲ್ಲಯ್ಯ, యేసయ్ಯ, యేసయ్ಯ, ನೀನಿಲ್ಲದೆ ನಾನಿಲ್ಲಯ್ಯ, యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ, యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಅಂತ ದೇವರು ನಮಗಾಗಿ ಬಂದಿದ್ದಾರೆ. ಆ ಯೇಸುವಿಗೆ ನಾವು ಸಮರ್ಪಣೆ ಮಾಡಿ ರಾಜಾದಿರಾಜನಿಗೆ ಸ್ತೋತ್ರ ಬರಲಿ. ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య, యేసయ్ಯ, ನೀನಿಲ್ಲದೆ ನಾನಿಲ್ಲಯ್ಯ, ಅರುಣ యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ಆಮೆನ್. ಪಾಪದ ಕೆಸರಲ್ಲಿ ಬಿದ್ದ ನಮ್ಮನ್ನ ದೇವರು ಎತ್ತಿ ನಮ್ಮನ್ನು ತೊಳೆದು ವಿಶಾಲವಾದ ಸ್ಥಳದಲ್ಲಿ ಆತ ಬರಮಾಡಿದ್ದಾನೆ. ಪಾಪದ ಕೆಸರಲ್ಲಿ ಬಿದ್ದ ನಮ್ಮನ್ನ ರಕ್ಷಿಸಿ ಹೊಸ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಆ ಯೇಸುವಿಗೆ ಸ್ತೋತ್ರ ಬಲಿ ನಾವು ಸಮರ್ಪಿಸುವಾಗ ರಾಜ ನಮ್ಮ ಮನೆಗೆ ಬರ್ತಾರೆ. ಪ್ರಿಯ ಮಕ್ಕಳೇ, ಬಲಿ ಒಂದು ಚಪ್ಪಾಳಿಯೊಂದಿಗೆ ರಾಜಾದಿರಾಜನಿಗೆ ಸ್ತೋತ್ರ ಬಲಿಯೊಂದಿಗೆ. ಆಮೇಲೆ ಥ್ಯಾಂಕ್ ಯು ಲಾರ್ಡ್. ಆಮೇಲೆ ಅಪ್ಪ ನಿಮಗೆ ಕೋಟಿ ಸ್ತೋತ್ರಗಳು ಸಲ್ಲಿಸ್ತೇವೆ ಅಪ್ಪ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಲಾರ್ಡ್. ಅಲ್ಲಿ ಚಪ್ಪಾಳೆ. ಆಮೆನ್. ಹಲ್ಲೆಲೂಯಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಆದರಿಸಿ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಆದರಿಸಿ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಆದರಿಸಿ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. యేసయ్య, యేసప్ప, ನೀನಿಲ್ಲದೆ ನಾನಿಲ್ಲಪ್ಪ, యేసప్ప, యేసప్ప, ನೀನಿಲ್ಲದೆ ನಾನಿಲ್ಲಪ್ಪ, యేసప్ప, ಹಾಡೋಣ. యేಸಪ್ಪ, ನೀನಿಲ್ಲದೆ ನಾನಿಲ್ಲಪ್ಪ, యేಸಪ್ಪ. ಆಮೆನ್. ನೀನಿಲ್ಲದೆ ನಾನಿಲ್ಲಪ್ಪ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಆಮೇಲೆ ದೇವರಿಗೆ ಸ್ತೋತ್ರ ಬಲಿ. ಕಷ್ಟಗಳಲ್ಲಿ ದುಃಖಗಳಲ್ಲಿ ನಮ್ಮನ್ನು ಕಾಪಾಡ ದೇವರು ಇವತ್ತು ನಮ್ಮ ಮಧ್ಯೆ ದೇವರಿಗೆ ಬಲಿ. ಹೊರಗೆ ಚಪ್ಪಾಳಿಯನ್ನು
ಸ್ತೋತ್ರ ಬಲಿಯೊಂದಿಗೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಸ್ತೋತ್ರ ಬಲಿ ಅಪ್ಪ ರಾಜ. We worship and praise you, Lord. You are the good and God. Hallelujah. King of Kings and the Lord of Lords. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಸೋಲುಗಳಲ್ಲಿ ಜಯವ ಕೊಡುವ ನೀನೇ యేసయ్య. ಸೋಲುಗಳಲ್ಲಿ ಜಯವ ಕೊಡುವ ನೀನೇ యేసయ్య. ಸೋಲುಗಳಲ್ಲಿ ಜಯವ ಕೊಡುವ ನೀನೇ యేసయ్య. యేసయ్య, యేసయ్ಯ, ಇಲ್ಲವೇ ನಾನಿಲ್ಲ. యేసయ్య,
ನಮಗೆ ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನೀನಿಲ್ಲದೆ ಆಡಿ. ನೀನಿಲ್ಲದೆ ನಾನಿಲ್ಲಯ್ಯ. ಜ್ಞಾನೋಕ್ತಿ 10ನೇ ಅಧ್ಯಾಯ ವಾಕ್ಯ 22. Proverbs chapter 10 verses 22. Father, hallelujah. ಯೆಹೋವನ ಆಶೀರ್ವಾದವು ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಭಾಗ್ಯದಾಯಕವಾಗಿರುತ್ತದೆ. ಅದು ವ್ಯಸನವನ್ನು ಸೇರಿಸದು. ದೇವರದಲ್ಲಿ ವ್ಯಸನವನ್ನ ಸೇರಿಸುವುದಿಲ್ಲ. ಅವಿವೇಕಿಗೆ The blessing of the Lord will make you rich and God will never add any sorrow in those blessings. ಯೆಹೋವನ ಆಶೀರ್ವಾದ ಭಾಗ್ಯದಾಯಕ. ಯಾವುದು ಆಶೀರ್ವಾದ? ಆಶೀರ್ವಾದ ಎಲ್ಲಿದೆ? ಆಶೀರ್ವಾದ ಕರ್ತನ ವಾಕ್ಯದಲ್ಲಿದೆ. ಅದು ಒಂದು ಸಭೆಯೊಳಗಿಲ್ಲ, ಒಂದು ಟೌನ್ ಅಲ್ಲಿಲ್ಲ, ಒಂದು ದೇಶದಲ್ಲಿಲ್ಲ, ಒಂದು ಬಿಲ್ಡಿಂಗ್ ಅಲ್ಲಿಲ್ಲ, ಯಾವುದೋ ಒಂದು ವ್ಯಕ್ತಿ ಮೇಲಿಲ್ಲ. ಅದು ಬಂದು ಕರ್ತನ ವಾಕ್ಯದಲ್ಲಿ ಇಡಲ್ಪಟ್ಟಿದೆ. ಯಾವಾಗ ವಾಕ್ಯವನ್ನ ನೀವು ಧ್ಯಾನ ಮಾಡಿ, ಯಾವಾಗ ವಾಕ್ಯವನ್ನ ಮೆಡಿಟೇಟ್ ಮಾಡಿ, ಯಾವಾಗ ವಾಕ್ಯ ಇದು ನನ್ನದು ಅಂತ ಸ್ವೀಕಾರ ಮಾಡಿ, ಓದಿದಂಥ ವಾಕ್ಯವನ್ನ, ಧ್ಯಾನಿಸಿದಂಥ ವಾಕ್ಯವನ್ನ ನಿಮ್ಮದಾಗಿಸಿಕೊಂಡು ನಿಮ್ಮ ನಾಲಿಗೆಯಿಂದ ಅದನ್ನು ಮಾತಾಡುವಾಗ ಅದು ಆಶೀರ್ವಾದ ತೆಗೆದುಕೊಂಡ್ಬರುತ್ತೆ. ಸಾವಿರಾರು ಗಟ್ಟಲೆ ಜನಗಳ ಹತ್ರ ಬೈಬಲ್ ಇದೆ, ಆದರೂ ದರಿದ್ರದಲ್ಲಿದ್ದಾರೆ. ಲಕ್ಷಾಂತರ ಜನಗಳ ಹತ್ರ ಆ ಬೈಬಲ್ ಇದೆ, ಆದರೂ ಅವರು ಕಷ್ಟಗಳಲ್ಲಿದ್ದಾರೆ. ಕಾರಣ ಯಾಕಂದರೆ ಆ ವಾಕ್ಯಗಳನ್ನು ಇನ್ನೂ ಅವರು ತಮ್ಮ ಸ್ವಂತವಾಗಿ ಮಾಡ್ಕೊಂಡಿಲ್ಲ. ಯಾವಾಗ ನೀವು ಸ್ವಂತ ಮಾಡ್ಕೊಳ್ತೀರಾ ಆಗ ದ ಬ್ಲೆಸ್ಸಿಂಗ್ ಬಿಗಿನ್ಸ್, ಬ್ಲೆಸ್ಸಿಂಗ್ ಫ್ಲೋ. ಆಶೀರ್ವಾದ ಯಾವಾಗ ಹರಿಯೋಕ್ಕೆ ಆರಂಭ ಆಗುತ್ತಂದ್ರೆ ನಿನ್ನ ಆತ್ಮ ಅದರೊಳಗೆ ಹರಿಯೋದಕ್ಕೆ ಆರಂಭ ಆದಾಗ ಅದನ್ನೇ ಮನನ ಮಾಡಬೇಕು. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ಯಾವನು ಧರ್ಮಶಾಸ್ತ್ರದಲ್ಲಿ ಆನಂದಪಟ್ಟು ಅದನ್ನೇ ಹಗಲು ಇರುಳು ಧ್ಯಾನಿಸ್ತಾ ಇರ್ತಾನೋ ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದಾಗಿರುವನು. ಅದರ ಎಲೆಗಳು ಬಾಡೋದಿಲ್ಲ, ಅದರ ಕಾಲಕ್ಕೆ ತಕ್ಕ ಹಾಗೆ ಫಲಗಳನ್ನು ಕೊಡುತ್ತದೆ. ಅದರಂತೆ ಅವನ ಎಲ್ಲ ಕಾರ್ಯಗಳು ಸಫಲವಾಗುತ್ತೆ. ಅಪ್ಪ ನಿಮ್ಮನ್ನು ಯಾವುದಕ್ಕೆ ಕರೆದಿದ್ದಾರೆ? ಇವತ್ತು ಸಫಲ ಆಗೋದಕ್ಕೆ ಕರೆದಿದ್ದಾರೆ. ಯು ಆರ್ ಡೆಸ್ಟೈನ್ ಟು ಲೀವ್, ಯು ಆರ್ ಡೆಸ್ಟೈನ್ ಟು ಗೆಟ್ ವಿಕ್ಟ್ರಿ. ನೀನು ಜಯ ಹೊಂದೋದಕ್ಕಾಗಿ ನೀನು ಸೃಷ್ಟಿ ಮಾಡಿದ್ದಾರೆ. ಆಗ ನಾವು ಹೇಳ್ತೀವಿ, ಹೌದು ಬ್ರದರ್, ನೀವು ಜಯ ಹೊಂದೋದಕ್ಕಾಗಿ ನಮ್ಮ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳ್ತೀರಾ. ನಾನು ಈ ಕಷ್ಟದಲ್ಲಿದ್ದೀನಲ್ಲ, ಈ ಕಷ್ಟ ಬಂದಿದ್ದೆ ನೀವು ಈಜೊಡ್ಕೊಂಡು ಹೊರಗಡೆ ಬರಬೇಕನ್ನೋದಕ್ಕೋಸ್ಕರ ಇಟ್ಟಿದ್ದಾರೆ.
ಈ ಸಮಸ್ಯೆ ದಾಟ್ಕೊಂಡ್ಬರ್ಬೇಕು. ಇದು ಕತ್ತಲೆ ಇದೆ, ಕ್ರಮವಿಲ್ಲದೆ ಇದೆ, ಬರಿದಾಗಿದೆ. ಕತ್ತಲೆ ಇದ್ದ ಜಗತ್ತನ್ನು, ಕ್ರಮವಿಲ್ಲದಿರೋ ಜಗತ್ತನ್ನು, ಬರಿದಾದ ಜಗತ್ತನ್ನು ನೋಡಿ ದೇವ್ರೇನು ಮಾಡ್ತಾರೆ? ಬೆಳಕು ಉಂಟಾಗಲಿ ಅಂತ ಮಾತಾಡ್ತಾರೆ. ಬೆಳಕು ಉಂಟಾಗಲಿ. ದೇವರ ವಾಕ್ಯ ಹೇಳುತ್ತೆ, ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಆದಿ ಸಾಗರದ ಮೇಲೆ ದೇವರ ಆತ್ಮ ಚಲಿಸ್ತಾ ಇದ್ದ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಭೂಮಿಯು ಕತ್ತಲೆಯಿಂದ ತುಂಬಿತ್ತು. ಜಲ ಸಮೂಹಗಳ ಮೇಲೆ ದೇವರ ಆತ್ಮ ಚಲಿಸ್ತಾ ಇದ್ರು. ದೇವರ ಆತ್ಮ ಇದ್ರೂ ಕೂಡ ಅಲ್ಲಿ ಕತ್ಲೆ ಇತ್ತು. ದೇವರ ಆತ್ಮ ಇದ್ರೂ ಕೂಡ ಅದು ಕ್ರಮ ಇಲ್ಲದೆ ಇತ್ತು. ದೇವರ ಆತ್ಮ ಇದ್ರೂ ಕೂಡ ಅಲ್ಲಿ ಬರಿದಾಗಿತ್ತು. ನನ್ನ ಪ್ರಿಯ ಮಕ್ಕಳೇ, ಯಾಕೆ ಪವಿತ್ರಾತ್ಮರಿಗೆ ಶಕ್ತಿ ಇಲ್ವಾ? ಪವಿತ್ರಾತ್ಮರು ಅದನ್ನು ಕೆಲಸ ಮಾಡೋಕ್ಕಾಗಲಿಲ್ವಾ? ದ ಸ್ಪಿರಿಟ್ ಆಫ್ ದ ಲಾರ್ಡ್ ವಾಸ್ ಹೋವರಿಂಗ್ ಆನ್ ದ ಫೇಸ್ ಆಫ್ ದ ವಾಟರ್. ಸ್ಟಿಲ್ ದೇರ್ ವಾಸ್ ಎ ಡಾರ್ಕ್ನೆಸ್, ಸ್ಟಿಲ್ ದೇರ್ ವಾಸ್ ಎ ಕೇಹಾಸ್, ಸ್ಟಿಲ್ ದೇರ್ ವಾಸ್ ಎ ಫಾರ್ಮ್ಲೆಸ್ನೆಸ್. ಬೆರಿದಾಗಿತ್ತು, ಕ್ರಮ ಇಲ್ಲದೆ ಇತ್ತು. ಆ ಸ್ಥಳದಲ್ಲಿ ಕತ್ತಲೆ ತುಂಬಿಕೊಂಡಿತ್ತು. ದೇವರ ಆತ್ಮನ ಕೈಲಿ ಯಾಕೆ ಮಾಡೋಕ್ಕಾಗಲಿಲ್ಲ? ದ ಹೋಲಿ ಸ್ಪಿರಿಟ್ ವಾಸ್ ವೇಟಿಂಗ್ ಫಾರ್ ಎ ಕಮ್ಯಾಂಡ್. ಆರ್ ಯು ದೇರ್ ವಿತ್ ಮೀ ಚರ್ಚ್? ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮರು ಒಂದು ಕಟ್ಟಳೆ, ಒಂದು ಕಮ್ಯಾಂಡ್ಗೆ ಅವ್ರು ಕಾಯ್ತಾ ಇದ್ರು. ಇವತ್ತು ನೋಡಿ ಎಷ್ಟು ದೊಡ್ಡ ದೊಡ್ಡ ಗಲಾಟೆಗಳಾಗತ್ತೆ, ದೊಡ್ಡ ದೊಡ್ಡ ಗಲಾಟೆ ಆಗುತ್ತೆ. ಪೊಲೀಸರು ಸುಮ್ಮನೆ ಗನ್ನಿಟ್ಕೊಂಡು ನಿಂತೇ ಇರ್ತಾರೆ. ಗುಂಡೆತ್ತು ಹೊಡಿಯಿರೋ ಅಂತೇಳಿ ಅವ್ರು ಸುಮ್ಮನೆ ನಿಂತಿರ್ತಾರೆ. ಅವ್ರು ಹೇಳ್ತಾರೆ, ಸರ್ ಕಮಾಂಡ್ ಬರಬೇಕು, ಹೋಮ್ ಮಿನಿಸ್ಟ್ರಿಂದ ಕಮಾಂಡ್ ಬರಬೇಕು. ಅಲ್ಲಿ ಕಮಿಷನರ್ ಇದ್ದಾರೆ, SI ಇದ್ದಾನೆ, SP ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಹೋಮ್ ಮಿನಿಸ್ಟ್ರಿಂದ ಕಮಾಂಡ್ ಬಂದಾಗಲೇ ಅವ್ನು ಫೈರ್ ಟೇಕ್ ಮಾಡ್ತಾರೆ. ಅದನ್ನು ನಾನು ಹೇಳ್ತೇನೆ, ಪ್ರಿಯ ದೇವ ಮಕ್ಕಳೇ, ಅಲ್ಲಿ ದೇವರ ಆತ್ಮ ಕಮಾಂಡ್ ಕಾಯ್ತಾ ಇದೆ. ಯಾಕೆ? ಒಂದು ವರ್ಡ್ ಬರಬೇಕಾಗಿತ್ತು. ಅಲ್ಲಿ ದೇವರು ವಾಕ್ಯ ಹೇಳುತ್ತೆ, ಆ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಕತ್ತಲೆ ತುಂಬಲ್ಪಟ್ಟಂತ ಇತ್ತು. ಅದರ ಮೇಲೆ ಜಲ ಸಮೂಹಗಳ ಮೇಲೆ ದೇವರಾತ್ಮ ಚಲಿಸ್ತಾ ಇದ್ದ. ಆಗ ದೇವರು ಆ ಕತ್ತಲೆಯನ್ನು ನೋಡಿ, ದೇವರ ಕ್ರಮವಿಲ್ಲದ ಆ ಪರಿಸ್ಥಿತಿಯನ್ನು ನೋಡಿ, ದೇವರು ಆ ಒಂದು ಬರಿದಾದ ಕಾರ್ಯವನ್ನು ನೋಡಿ, ಬೆಳಕು ಉಂಟಾಗಲಿ, ಬೆಳಕು ಉಂಟಾಗಲಿ. ಅಲ್ಲಿ ಕತ್ಲೆ ನೋಡಿ ಮಾತಾಡಲಿ. ಯಾವಾಗಿಂದ ಕತ್ಲೆ ಬಂತು, ಯಾವಾಗಿಂದ ಬರಿದಾಗಿದೆ, ಯಾವಾಗಿಂದ ಕ್ರಮ ಇಲ್ಲದೆ ಇದೆ ಅಂತೇಳಿ ದೇವರು ಅದನ್ನು ಮಾತಾಡಲಿಲ್ಲ. ಅದಕ್ಕೆ ಬದಲಾಗಿ ಗಾಡ್ ಇಸ್ ಎ ಬ್ಲೆಸರ್, ದೇವರು ಆಶೀರ್ವದಿಸಲ್ಪಟ್ಟವರು. ಅವ್ರು ಏನು ಮಾಡಿದ್ರು? ಎಲ್ಲವನ್ನ ಹೇಳಿ ಹೇಳಿ ಸೃಷ್ಟಿ ಮಾಡಿದ್ರು. ಜಗತ್ತನ್ನು ಹೇಳಿ ಹೇಳಿ ಸೃಷ್ಟಿ ಮಾಡಿದ್ದಾರೆ. ಇವತ್ತು ನಿನ್ನನ್ನು ನನ್ನನ್ನು ಕೂಡ ಸೃಷ್ಟಿ ಹೇಗೆ ಮಾಡಿದ್ದಾರೆ? ಹೇಳಿ ಹೇಳಿ ಸೃಷ್ಟಿ ಮಾಡಿದ್ದಾರೆ. ನನ್ನ ಪ್ರಿಯ ಮಗಳೇ, ನನ್ನ ಮಗಳು ಕೂಡ ಹೇಳಿ, ನನ್ನ ಮಗ ಹೇಳಿ. ಹೇಳೋರಾಗಿದ್ದೀರಾ ನೀವು? ಯಾವಾಗ ಹೇಳಕ್ಕೆ ನೀವು ಆರಂಭ ಮಾಡ್ತೀರಾ, ಕತ್ತಲೆಯ ಕಾರ್ಯಗಳು ಜಗದಕ್ಕೆ ಆರಂಭ ಆಗುತ್ತೆ. ಯಾವಾಗ ಹೇಳಕ್ಕೆ ಆರಂಭ ಮಾಡ್ತೀರಾ, ಕ್ರಮವಿಲ್ಲದರ ಕಾರ್ಯಗಳು ಕ್ರಮವಾಗೋದಕ್ಕೆ ಆರಂಭ ಆಗುತ್ತೆ. ಯಾವಾಗ ಹೇಳಕ್ಕೆ ನೀವು ಆರಂಭ ಮಾಡ್ತೀರಾ, ನಿಮ್ಮ ಜೀವನದಲ್ಲಿ ಬರಿದಾದ ಸಂಗತಿಗಳು ಸಮೃದ್ಧಿ ಸಮೃದ್ಧಿ ಸಮೃದ್ಧಿಯಾಗಿ ಅದು ತುಂಬಲ್ಪಡೋದಕ್ಕೆ ದೇವರು ಕಾರ್ಯ ಮಾಡ್ತಾರೆ. ಇದ್ದೀರಾ? ಕ್ರಮ ಇಲ್ಲದೆ ಇದೆ ಇವತ್ತು ಜೀವನ. Some people say my life is not in order. We are so much messed up in our family. We have been so much broken in our family. Well, that's good. You have been messed up, you have been displaced, you have been disorder. But God says, no, come on, you speak something. When you don't speak, the Holy Ghost cannot do anything. The Holy Ghost is waiting for the command of Veena. The Holy Spirit is waiting for the command of Sharon. ದೇವರು ಶಾರನಿಂದ ಏನು ಉತ್ತರ ಮಾತಾಡ್ತಾಳೆ, ಕುಮಾರ್ ಯಾವಾಗ ಮಾತಾಡ್ತಾರೆ, ದೇವರು ಕಾಯ್ತಾ ಇದ್ದಾರೆ. ಮಗಳೇ, ನೀವು ಯಾವಾಗ ಮಾತಾಡ್ತೀರಾ? ನಮ್ಮನ್ನು ಅದನ್ನು ಮಾತಾಡೋಕ್ಕೆ ಬಿಡಲ್ಲ ಸೈತಾನ್. ನಮ್ಮನ್ನೇನು ಮಾತಾಡುತ್ತೆ? ಇರುವಂಥ ಕಾರ್ಯಗಳನ್ನ ನೋಡಿ ಮಾತಾಡ್ತಿರ್ತೀವಿ. ನಾನು ரொம்ப பெருமையாக இருக்கிறேன், வறுமையாக இருக்கிறேன், கண்ணீரோடு இருக்கிறேன், ಕವಲೆಯೋடு இருக்கிறேன், ನಾನು ಕಣ್ಣೀರಲ್ಲಿದ್ದೀನಿ, ಕಷ್ಟದಲ್ಲಿದ್ದೀನಿ, ಅಯ್ಯೋ ಇದರಿಂದ ನನ್ನ ಕೈಲಿ ಬಿಡಿಸ್ಕೊಂಡು ಹೊರಗಡೆ ಬರೋಕ್ಕಾಗಲ್ಲ. ಸಮಸ್ಯೆನೇ ನೋಡಿ ಮಾತಾಡಬೇಡಿ. ಕಣ್ಣು ಕಾಣೋದು ಯಾವುದು? ಇವತ್ತು ಸಮಸ್ಯೆ ಕಾಣ್ತಾ ಇದೆ, ಬಡತನ ಎದ್ದು ಕಾಣ್ತಾ ಇದೆ, ದರಿದ್ರ ಎದ್ದು ಕಾಣ್ತಾ ಇದೆ, ನೋವು ಎದ್ದು ಕಾಣ್ತಾ ಇದೆ, ಅಸಮಾಧಾನ ಎದ್ದು ಕಾಣ್ತಾ ಇದೆ, ಸೋಲುಗಳು ಎದ್ದು ಕಾಣ್ತಾ ಇದೆ. ಯು ಕ್ಯಾನ್ ಸಿ ವಿಸಿಬಲಿ. ಎಲ್ಲವನ್ನು ನೀವು ನೋಡ್ಬೋದು ಕಣ್ಣಿಂದನೇ. ನೋವು ಬರ್ತಾ ಇದೆ, ಅಯ್ಯೋ ನೋವ್ತಾ ಇದೆ, ಬಡತನ, ಊಟ ಇಲ್ಲ ಮನೇಲಿ. ಯು ಕ್ಯಾನ್ ಸಿ ವಾಟ್ ಯು ಕೆನಾಟ್ ಸಿ. What you cannot see. You can see poverty, but you cannot see the blessing. The blessing is in another place. Now you have to connect to that place system. ನೀವೇನು ಮಾಡಬೇಕು ಇವಾಗ? ಆ ದೇವರೊಂದಿಗೆ ಯಾವಾಗ ಕನೆಕ್ಟ್ ಆಗ್ತೀರಾ, ಆಗ್ಲೇ the blessing of the Lord will make you rich. ಸಮೃದ್ಧಿ, ಸಮೃದ್ಧಿಯಾದ ಐಶ್ವರ್ಯ. ಯಾವುದು ಸಮೃದ್ಧಿಯಾದ ಐಶ್ವರ್ಯ? ದೇವರ ಆಶೀರ್ವಾದ
ದೇವರ ಆಶೀರ್ವಾದ ಅಂದ್ರೆ ಏನು? ಯಾವ ವ್ಯಕ್ತಿ ತನ್ನ ಜೀವ, ತನ್ನ ಆತ್ಮ, ತನ್ನ ಪ್ರಾಣದಲ್ಲಿ, ಸರ್ವಸ್ವದಲ್ಲಿ ಆಶೀರ್ವಾದ ಹೊಂದಿ ಇನ್ನೊಬ್ಬರನ್ನ ಆಶೀರ್ವಾದ ಮಾಡೋಕ್ಕೆ ರೆಡಿ ಆಗ್ತಾನೆ, ಅದು ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್. Amen. ಅದು Hallelujah. ದೇವರ ಐಶ್ವರ್ಯ. ಮನೇಲಿ ಫ್ರಿಜ್ ಇದೆ, ಕಾರಿದೆ, ಅದು ಐಶ್ವರ್ಯ ಅಲ್ಲ. ನಿನ್ನ ಜೀವದಲ್ಲಿಯೂ, ಆತ್ಮದಲ್ಲಿಯೂ, ಶರೀರದಲ್ಲೂ ನೀನು ಆಶೀರ್ವಾದ ಹೊಂದಿ ಇನ್ನೊಬ್ಬರಿಗೆ ಆಶೀರ್ವಾದ ಮಾಡೋ ಸಾಮರ್ಥ್ಯ ನೀ ಯಾವಾಗ ಪಡಿತೀಯಾ, ಅದು ನಿನ್ನ ಮೇಲಿರೋ ಬ್ಲೆಸ್ಸಿಂಗ್. ಅದು ದಟ್ಸ್ ಅ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್. ಆ ಸಾಮರ್ಥ್ಯ ಅಪ್ಪ ನಿಮ್ಗೆ ಕೊಡೋದಕ್ಕೆ ರೆಡಿ ಇದ್ದಾರೆ. ಆ ಸಾಮರ್ಥ್ಯ ನಿಮಗೆ ಬೇಕಿವತ್ತು. ಯು ನೀಡ್ ದಟ್ ಎಬಿಲಿಟಿ, ಯು ನೀಡ್ ದಟ್ ಪವರ್. ಆ ಪವರ್ ಯಾವಾಗ ಬರುತ್ತೆ? ಕರ್ತನ ವಾಕ್ಯಕ್ಕೆ ಹೋದಾಗ ಮಾತ್ರ ಬರುತ್ತೆ. ನೋಡಿ, ನಾವು ಎಲ್ಲದಕ್ಕೂ ಅಟೆನ್ಷನ್ ಕೊಟ್ಬಿಡ್ತೀವಿ. ಲಾಸ್ಟಿಗೆ ವಾಕ್ಯ ಓದೋದು, ವಾಕ್ಯದಲ್ಲಿ ಧ್ಯಾನ ಮಾಡೋದು ನಾವು ಬಿಟ್ಬಿಡ್ತೀವಿ. ನಾವು ಯಾವಾಗ ವಾಕ್ಯ ಧ್ಯಾನ ಮಾಡೋದು ಬಿಟ್ಬಿಡ್ತೀವಿ, ಆಗ ದೇವರ ಹೋಲಿ ಸ್ಪಿರಿಟ್ ಏನು ಮಾಡ್ತಾರೆ, ಅಲ್ಲಿ ಏನು ಕೆಲಸ ಮಾಡೋಕ್ಕಾಗಲ್ಲ. ನೋಡಿ, ಎಷ್ಟೋ ಸಭೆಗಳಲ್ಲಿ ಪವಿತ್ರಾತ್ಮರು ಇದ್ದಾರೆ, ಆದರೂ ಜನ ಬಡತನದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಕಣ್ಣೀರಲ್ಲಿದ್ದಾರೆ. ಯಾಕೆ? ಅಲ್ಲಿ ಯಾರು ಕಮೆಂಟ್ ಮಾಡ್ತಾ ಇಲ್ಲ. ದೇವರೇ ನೀನೇ ಮಾಡು ಅಂತ ಹೇಳ್ತಿದ್ದಾರೆ. ನೋ, ಗಾಡ್ ಸೇಸ್ ನೋ, ಐ ಕೆನಾಟ್ ಡೂ ಇಟ್. ನೋ, ಯು ಡೂ ಇಟ್. ನೀನು ಮಾಡಿದ್ದನ್ನು. ಅದಕ್ಕೆ ಅವ್ರೇನು ಮಾಡೋದು, ಒಂದು ಸ್ಯಾಂಪಲ್ ಪೀಸ್ ಮಾಡ್ತಾರೆ. 5 ರೊಟ್ಟಿ 2 ಮೀನನ್ನ ತಗೊಂಡು ತಂದೆ ಹತ್ರ ನೋಡಿ ಪ್ರಾರ್ಥನೆ ಮಾಡಿ ಅದನ್ನು ಮುರಿದು, ಎಲ್ಲ ಈ ಕಡೆ ಬನ್ನಿ, ನಾನು ಎಲ್ಲರಿಗೂ ಹಂಚ್ಕೊಂಬರ್ತೀನಿ ಅಂತ ಹೇಳಿಲ್ಲಪ್ಪ. ಎಲ್ಲ ಮುಂದೆ ಬಂದರು ಅಂತಾರೆ. ನಾನು ಮುರಿದಿದ್ದೀನಿ, ಇವಾಗ ನೀ ಹಿಡ್ಕೊಂಡು ಶರಣಪ್ಪ ಮುರಿಯೋಕ್ಕೆ ಸ್ಟಾರ್ಟ್ ಮಾಡು ಅಂತಾರೆ. ದ ಮೋರ್ ಯು ಬ್ರೇಕ್ ದ ಬ್ರೆಡ್, ದ ಮೋರ್ ಇಟ್ ವಿಲ್ ಬಿ ಮಲ್ಟಿಪ್ಲೈ. ಅರಿದೆ? The more you break the word of revelation will be. Amen. That is called Rehema, not the logo. Logo and Rehema. What is the logo and Rehema? Logo is the written word of the Lord. ಅದು Rehema ಅಂದರೆ ಇಟ್ಸ್ ಅ ಸ್ಪೋಕನ್. ನೀನು ಯಾವಾಗ ಹೇಳ್ತೀಯ, ಅದನ್ನು ಯಾವಾಗ ನುಡಿತೀಯ, ಅದು ಅಂದವಾಗಿ ಆಗತ್ತೆ. ಅದನ್ನು ಕತ್ತಲೆ ನೋಡ್ಬಿಟ್ಟು ಯಾಕೆ ಕತ್ತಲೆ ಬಂತು, ಯಾಕೆ ಕ್ರಮ ಇಲ್ಲದೆ. ಇವತ್ತು ನಿಮ್ಮ ಮನೆ ಕತ್ತಲೆ ತುಂಬಿದೆ, ಕ್ರಮ ಇಲ್ಲದೆ ಇದೆ. ಮನೇಲಿ ಹೆಂಡತಿ ಗಂಡನ ಮಾತು ಕೇಳ್ತಾ ಇಲ್ಲ, ಮಕ್ಕಳು ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ, ಯಾವುದು ಕ್ರಮನೇ ಇಲ್ಲ ಮನೆಯಲ್ಲಿ. ಈ ಕ್ರಮಕ್ಕೆ ಏನು ಮಾಡಬೇಕು, ನೀನೇನು ಮಾಡಬೇಕು, ನುಡಿಬೇಕು. ದೇವರೇ, ಈ ಸಮಯದಲ್ಲಿ ನನ್ನ ಮನೆ ಕ್ರಮದಲ್ಲಿ ಬಂದು ನಿಂತಿರೋದಕ್ಕಾಗಿ ಸ್ತೋತ್ರಪ್ಪ, ನನ್ನ ಮನೆ ಒಂದು ಆರ್ಡ್ರಲ್ಲಿ ಬಂದು ನಿಂತಿರೋದು ಸ್ತೋತ್ರಪ್ಪ ಅಂತ ನೀನು ಯಾವಾಗ ಮೊಣಕಾಲಾಗ್ತೀಯ ಪರಲೋಕದ ಕಡೆ, ಆಗ ದೇವರ ಪ್ರಾರ್ಥನೆ ಕೇಳ್ತಾರೆ. 24 ಗಂಟೆ ಸಮಸ್ಯೆಗಳ ಮಾತಾಡಿ, 24 ಗಂಟೆ ನೋವುಗಳ ಬಗ್ಗೆ ಮಾತಾಡಿ, 24 ಗಂಟೆ ನೀನು ದುಃಖಗಳನ್ನ ಮಾತಾಡಿದ್ರೆ ನೀನು ಸೈತಾನ ಮಹಿಮೆ ಪಡಿಸ್ತೇ ವಿನಾ ನೀ ಕರ್ತನ ಮಹಿಮೆ ಪಡಿಸ್ತಾ ಇಲ್ಲ. ಆದಿಯಲ್ಲೇ ನೋಡ್ತೀಯ, ದೇರ್ ಇಸ್ ಇನ್ ದ ಬಿಗಿನಿಂಗ್ ಓನ್ಲಿ ದೇರ್ ವಾಸ್ ಎ ಗ್ರೇಟ್ ಕನ್ಫ್ಯೂಸ್. ಒಂದೇ ವಚನದಿಂದ 2ನೇ ವಚನಕ್ಕೆ ಬರಬೇಕಾದ್ರೆ ಎಷ್ಟು ಅಜಗಜಾಂತರವಾದ ಒಂದು ಗ್ಯಾಪ್ ನಾವು ನೋಡ್ತೇವೆ. ಆ ಗ್ಯಾಪ್ ಏನಂದ್ರೆ ಅದು ಕನ್ಫ್ಯೂಸ್. ಆರಂಭದಲ್ಲೇ ಒಂದು ಗಲಿಬಿಲಿ. ಬೈಬಲ್ ಓದಬೇಕಾದ್ರೆ ಗಲಿಬಿಲಿ ಏನಯ್ಯ? ಆದಿಯಲ್ಲಿ ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡಿದರು. ಭೂಮಿಯ ಅದೇ ಏನಪ್ಪ ಇಷ್ಟು ಡಿಸಾರ್ಡರ್ ಇದೆಯಲ್ಲ, ಆ ಡಿಸಾರ್ಡರ್ನ ಆರ್ಡ್ರಿಗೆ ತರೋದಕ್ಕೆ ತಾಕತ್ತು, ಹಿಮ್ಮತ್ತು, ಸಾಮರ್ಥ್ಯವನ್ನು ದೇವರು ತನ್ನ ಸಭೆ ಮಕ್ಕಳಿಗೆ ಕೊಟ್ಟಿದ್ದಾರೆ. ಸಭೆ ಮಕ್ಕಳು ಯಾವಾಗ ಅದನ್ನು ಚಲಾವಣೆ ಮಾಡೋಕ್ಕೆ ಆರಂಭ ಮಾಡ್ತಾರೆ, ಅಲ್ಲಿಂದ ಅವರ ಕಾರ್ಯಗಳು ಆರಂಭ ಆಗತ್ತೆ. ಅಲ್ಲಿಂದ ಆರಂಭ ಆಗತ್ತೆ. ಎಲ್ಲಿವರೆಗೆ ನೀವು ಆರಂಭ ಮಾಡೋಕ್ಕಾಗಲ್ಲ ಅಲ್ಲಿವರೆಗೂ ಅದು ಇದ್ದಾಗೆ ಇರುತ್ತೆ. ನೋವು ಇದ್ದಾಗೆ ಇರುತ್ತೆ, ಕಣ್ಣೀರು ಇದ್ದಾಗಿರುತ್ತೆ, ಸಾಲ ಇದ್ದಾಗಿರುತ್ತೆ, ಅಸಮಾಧಾನ ಇದ್ದಾಗಿರುತ್ತೆ, ಸೋಲುಗಳು ಇದ್ದಾಗೆ ಇರುತ್ತೆ. ಯಾವುದು ಚೇಂಜ್ ಆಗಲ್ಲ. ಚೇಂಜ್ ಆಗಬೇಕಂದ್ರೆ ನಿನ್ನ ಹೃದಯ ಚೇಂಜ್ ಆಗಬೇಕು. ನಿನ್ನ ಹೃದಯ ಚೇಂಜ್ ಆಗಬೇಕಂದ್ರೆ ನಿನ್ನ ವಾಕ್ಯಕ್ಕೆ ಬರಬೇಕು. ನೀನು ವಾಕ್ಯಕ್ಕೆ ಬಂದಾಗ ಅದನ್ನು ನುಡಿಯೋಕ್ಕೆ ಆರಂಭ ಮಾಡಬೇಕು. ಯಾವಾಗ ನೀನು ನುಡಿತ್ಯಾ, ದೇವರು ಹೇಳಿದ್ದನ್ನ ನೀರು ಹೇಳಬೇಕಾದ್ರೆ ಅಲ್ಲಿ ದೇವರು ಇಷ್ಟಪಡ್ತಾರೆ. ತಥಾಸ್ತು ಅಂತ ಹೇಳ್ತಾರಪ್ಪ. 24 ಗಂಟೆ ನಾವು ಅದನ್ನು ಹೇಳ್ತಾ ಇಲ್ಲ. ಅದು ಹೇಳ್ತಾ ಇದ್ರೆ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಆಶೀರ್ವಾದನ ಕಾಣೋಕ್ಕೆ ಸಾಧ್ಯವಿಲ್ಲ. ಕಾಣೋದೇ ಇಲ್ಲ. ಅದ್ಭುತವಾದ ಕಾರ್ಯ ಬ್ಲೆಸ್ಸಿಂಗ್ ಆಗಬೇಕು. ಅದ್ಭುತವಾದ. ನೀ ಬಡವನಾಗಿ ಹುಟ್ಟಿದ್ರೆ ಅದು ನಿನ್ನ ತಪ್ಪಲ್ಲ. ನೀ ಬಡವನಾಗಿ ಹುಟ್ಟಿದ್ರೆ ಅದು ನಿನ್ನ ತಪ್ಪಲ್ಲ. ಆದರೆ ನೀನು ಬಡವನಾಗಿ ಸತ್ತರೆ ಅದು ನಿನ್ನ ತಪ್ಪದು. ಬಿಲ್ ಗೇಟ್ಸ್ ಹೇಳ್ತಾರೆ, ಇಫ್ ಯು ಬಾರ್ನ್ ಇನ್ ದ ಪೋರ್ನೆಸ್ ದಟ್ ಈಸ್ ನಾಟ್ ಯುವರ್ ಫಾಲ್ಟ್, ಬಟ್ ಇಫ್ ಯು ಡೈ ಇನ್ ಯುವರ್ ಪಾವರ್ಟಿ ದಟ್ ಈಸ್ ಯುವರ್ ಫಾಲ್ಟ್. ನೀನು ಬಡವನಾಗಿ ಹುಟ್ಟಿದರೆ ನಿನ್ನ ತಪ್ಪಿಲ್ಲ, ಆದರೆ ಬಡವನಾಗಿ ನೀನು ಸತ್ತರೆ ದೇವ್ರು ಹೇಳ್ತಾರೆ ನಿಂದೇ ತಪ್ಪು. ಯಾಕೆ? ನಾನು ನಿನಗೆ ಮ್ಯಾನ್ಯಲ್ ಕೊಟ್ಟಿದ್ದೀನಿ, ನಿನಗೆ ವಾಕ್ಯ ಕೊಟ್ಟಿದ್ದೀನಿ. ಒಂದು ಮರ್ಸಿಡೀಸ್ ಬೆನ್ಸ್ ಕಾರ್ ಮಾಡಿದ್ರೆ ಆ ಕಾರ್ ಮಾಡಿದ್ಮೇಲೆ ಅದ್ರ ಜೊತೆಗೆ ಏನು ಮಾಡ್ತಾರೆ, ಅದ್ರ ಮ್ಯಾನ್ಯಲ್ ಕೂಡ ಬುಕ್ ಇಟ್ಟಿರ್ತಾರೆ. ಗಾಡಿ ರಿಪೇರಿ ಆಗಿಲ್ವ ತಕ್ಷಣ ಆ ಕಂಪ್ನಿ ಓನರ್ಗೆ ನೀವು ಫೋನ್ ಮಾಡೋದಿಲ್ಲ. ಕಂಪ್ನಿ ಓನರ್ ಇದೆ, ಬಾಯಿ ಮುಚ್ಚಿ ಅಲ್ಲಿ ಬುಕ್ ಕೊಟ್ಟಿದ್ದೀನಿ, ಓದ್ಕೊಂಡು ನೋಡ್ಕೊ ಅಂತ ಹೇಳ್ತಾರೆ. The car is created by that company. In the same way, you are all the products of the Creator. Amen. We have been created by the creator.
ನಾವೆಲ್ಲ ಒಂದು ಕ್ರಿಯೇಷನ್ ಆಗಿದ್ದೀವಿ. ಆಗ ಈ ಕ್ರಿಯೇಟ್ ಆಗಿರುವಂಥ ಈ ಬಾಡಿಯೊಳಗೆ, ಸೃಷ್ಟಿ ಮಾಡಿದ ಬಾಡಿಯೊಳಗೆ ಎಲ್ಲಾದರೂ ರಿಪೇರಿ ಆದರೆ, ಅನಿಲಪ್ಪ ಅವರೇ, ಕಾಬರಮ್ಮ ಅವರೇ, ಎಲ್ಲೋ ಹೋಗ್ತೀರಾ? ಡಾಕ್ಟರ್ ಹತ್ರ ಹೋಗ್ತೀರಾ? ಇದು ರಿಪೇರಿ ಮಾಡಿದ ಕರ್ತನ ಬಳಿಗೆ ಹೋಗ್ತೀರಾ? ಕರ್ತನ ಬಳಿ ಹೇಳ್ತಾನೆ, ನಾನು ನಿನಗೊಂದು ಮ್ಯಾನ್ಯಲ್ ಕೊಟ್ಟಿದ್ದೀನಿ ಮಗಳೇ, ಆ ವಾಕ್ಯ ಓದು, ಆ ವಾಕ್ಯ ನಿನ್ನ ರಿಪೇರಿನ ಸರಿ ಮಾಡಿ ತೊಗೊಂಡು ಬರುತ್ತೆ. ಡಾಕ್ಟ್ರ್ ಹೇಳ್ತಾರೆ ಎಣೆ ಎತ್ಕೊಂಡೋಗಿ, ಫೋನ್ ಮಾಡಿ ಸ್ಟೇಟಸ್ಗೂ ಹಾಕಾಯಿತು ಅವ್ರು ಸತ್ತೋಗಿದ್ದಾನೆ, ನಾವೆಲ್ಲ ಎಣೆ ಎತ್ಕೊಂಡ್ಬರ್ತೀವಿ ಅಂತ. ಡಾಕ್ಟ್ರ್ ಹೇಳ್ತಾರೆ ಎಣೆ ಸತ್ತೋಗಿದೆ ಅಂತೇಳಿ. ಆದರೆ ಹುಡುಗ ವಿಶ್ವಾಸ ಇಟ್ಕೊಂಡು ಪಾಸ್ಟ್ ಫೋನೇ ಎತ್ತಿಲ್ಲ, ಆದರೆ ಆ ಫೋನ್ ನಂಬರ್ ಇದು ಪರವಾಗಿಲ್ಲ, ಆ ಎಣ್ಣೆ ಹಚ್ಚಿ ನಾ ಪ್ರಾರ್ಥನೆ ಮಾಡ್ತೀನಿ, ನನ್ನ ಮಾಮ ಚೆನ್ನಾಗಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಆ ಸತ್ತೋದ ಎಣದ ಮೇಲೆ ಅವ್ರು ಹೋಗಿ ಆ ಪ್ರಾರ್ಥನೆ ಎಣ್ಣೆ ಹಚ್ಚಿದ್ದಾರೆ. ನನ್ನ ಪ್ರಿಯ ಮಕ್ಕಳೇ, ಹಾಗೆ ಉಸಿರು ಹೊರಗಡೆ ಬಂದ್ಬಿಡ್ತು. ದೇವ್ರ ಕಾರ್ಯ ಮಾಡ್ತಾರೆ, ಯಾಕಂದ್ರೆ ಅದ್ರಲ್ಲಿ ಜೀವ ಇದೆ, ವಾಕ್ಯದಲ್ಲಿ ಜೀವ ಇದೆ, ಆ ವಾಕ್ಯದಲ್ಲಿ ಬಲವಿದೆ, ಆ ವಾಕ್ಯದಲ್ಲಿ ತೇಜಸ್ಸಿದೆ, ಆ ವಾಕ್ಯದಲ್ಲಿ ಮಹಿಮೆ ಇದೆ. The word has a blessing, the word has anointing, the word has a glory. The word has a glory. ದೇವರ ವಾಕ್ಯದಲ್ಲಿ ಮಹಿಮೆ ಇಡಲ್ಪಟ್ಟಿದೆ. ಯಾವಾಗ ಆ ಮಹಿಮೆ ತುಂಬಲ್ಪಟ್ಟ ವಾಕ್ಯ ನಿನ್ನೊಳಗೆ ಬಂದ್ಬಿಟ್ರೆ, ನಾನು ಹೇಳ್ತೇನೆ, ಯು ಆರ್ ಅನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಆಗ ನೀನು ಬಡವನಾಗಿ ಸಾಯಬೇಡ. ಅಪ್ಪ ಅದಕ್ಕೆ ಹೇಳ್ತಾನೆ, ಬಡತನ ಯಾಕೆ ಕೊಟ್ಟಂದರೆ, ಆ ಬಡತನ ನೋಡು, ಅದು ನಿನ್ನ ಕಣ್ಣಿಗೆ ಕಾಣ್ತಾ ಇರತ್ತೆ 24 ಗಂಟೆ. ಅದೇ ಕಣ್ಣಿಗೆ ಕಾಣದೇ ಇರೋದು ಸಿರಿವಂತಿಗೆ, ಐಶ್ವರ್ಯನ ಕಾಣಲ್ಲ. ಆ ಐಶ್ವರ್ಯಗಳನ್ನು ನೀನು ಬರೋಕ್ಕೆ ಆರಂಭ ಮಾಡೋಕ್ಕೆ ನೀನು ನುಡಿ ಅಂತ ಹೇಳ್ತಾರೆ. ಸೊ ವಿಸಿಬಲ್ ಎಲ್ಲ ಕಾಣುತ್ತೆ. ವಾಟ್ ಈಸ್ ದ ಇನ್ವಿಸಿಬಲ್? The blessing is invisible. The health is invisible. The richness is invisible. The poverty is visible. The pain is visible. But the healing is invisible. ಇನ್ವಿಸಿಬಲ್ ಆಗಿರೋದನ್ನ ವಿಸಿಬಲ್ ಮಾಡೋದಕ್ಕೇ ಈ ವಾಕ್ಯ ಟ್ರಾನ್ಸ್ಪೋರ್ಟ್ ಮಾಡಿ ಅಲ್ಲಿಗೆ ತೊಗೊಂಬರುತ್ತೆ. ಅದನ್ನು ಅದು ಹೋಗಿ ಕನ್ವರ್ಟ್ ಮಾಡುತ್ತೆ. ಅದನ್ನು ದೇವ್ರಿಗೆ ಸ್ತೋತ್ರವಾಗಲಿ. ಕನ್ವರ್ಟ್ ಮಾಡಿ ಏನು ಮಾಡುತ್ತೆ? ಯೇಸು ನಾಮದಲ್ಲಿ ಗುಣ ಬರೋದಕ್ಕಾಗಿ ಸ್ತೋತ್ರ ಅಂತ ಯಾವಾಗ ನೀನು ನುಡಿತೀಯಾ, ಈ ವಾಕ್ಯ ಕ್ಯಾರಿ ಮಾಡುತ್ತೆ. ಗಜ 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 ಹಾಗೆ ಟ್ರೈನ್ ಥರ ಪಾಸ್ ಆಗುತ್ತೆ, ಒಂದು ಪವರ್ ಹೋಗುತ್ತೆ ನೋಡಿ. ಅದಕ್ಕೆ ಅಪ್ಪ ಹೇಳ್ತಾರೆ, ಆದಿಯಲ್ಲಿ ನೋಡ್ತಾರೆ ಅಪ್ಪ, ಕ್ರಮ ಇಲ್ದಿರೋ ಭೂಮಿ, ಬರಿದಾದ ಭೂಮಿ, ಕತ್ತಲೆ ತುಂಬಿದ ಜಗತ್ತು. ಇವತ್ತು ನಿನ್ನ ಮನೆ ಕತ್ತಲಲ್ಲಿ ತುಂಬಿಕೊಂಡಿದೆ, ನಿನ್ನ ಮನೆ ಕ್ರಮ ಇಲ್ಲದೆ ತುಂಬಿಕೊಂಡಿದೆ, ನಿನ್ನ ಮನೆಯೊಳಗೆ ಎಲ್ಲ ಖಾಲಿ ಖಾಲಿ, ಏನು ಇಲ್ಲ. ಇವತ್ತು ಈ ಖಾಲಿಯಾಗಿರೋ ಮನೆ ನೋಡಿ, ಏನು ಬ್ರದರ್ ಹೇಗಿದ್ದೀರಾ? ಎಲ್ಲ ಖಾಲಿ ಬ್ರದರ್. ಗಂಡ ಇರೋವ್ರಿಗೂ ಜಾಲಿ, ಆಮೇಲೆ ಖಾಲಿ, ಮಕ್ಕಳೆಲ್ಲ ಪೋಲಿ, ಆಮೇಲೆ ಎಲ್ಲ ಆಮೇಲೆ ಗೋಲಿ, ಏನು ಇಲ್ಲ ಅಲ್ವಾ? ತಂದೆ ಇರೋರಿಗೆ ಜಾಲಿ, ಆಮೇಲೆ ಮನೆಯೆಲ್ಲ ಖಾಲಿ, ಊರಿಗೊಂದು ಊಟ, ಮನೆಗೊಂದು ಫೋಟೋ, ತಿಥಿ ಕೊಟ್ಬಿಟ್ಟು ಫೋಟೋ ಇಟ್ಬಿಟ್ಟು ಕಳಿಸ್ಬಿಡ್ತಾರೆ, ಅಷ್ಟೇ ಖಾಲಿ ಆಯ್ತು. ಮಕ್ಕಳೆಲ್ಲ ಪೋಲಿ. ಇದು ಖಾಲಿ ಆಗೋದು ಪಾತ್ರ ಅಲ್ಲ. ಇದು ಖಾಲಿ ಆಗೋ ಪಾತ್ರ. ಖಾಲಿ ಇರೋದನ್ನ ತುಂಬಿಸುವಂಥ ವಾಕ್ಯ ಇದು. ಎಲ್ಲಿ ಆಗಲ್ಲ, ಎಲ್ಲಿ ನಡೆಯಲ್ಲ, ಎಲ್ಲಿ ನೆರವೇರಲ್ಲ ಅಂತ ಹೇಳ್ತೀರಾ, ನಿಮ್ಮ ಚರಿತ್ರೆನ ದೇವರು ಬದಲಾಯಿಸೋದಕ್ಕೆ ಅಪ್ಪ ಶಕ್ತನಾಗಿದ್ದಾನೆ. ನಿಮ್ಮ ಚರಿತ್ರೆನ, ನಿಮ್ಮ ಹಿಸ್ಟ್ರಿನ, ನಿಮ್ಮ ಚರಿತ್ರೆ ಅವರು ಬರೀತಾರೆ. God will write your history. When you come to the God's word, ಯಾವಾಗ ಕರ್ತನ ವಾಕ್ಯಕ್ಕೆ ನೀವು ಬರ್ತೀರಾ, ಯಾವಾಗ ಕರ್ತನ ವಾಕ್ಯನ ರಿಸೀವ್ ಮಾಡ್ತೀರಾ, ಅಲ್ಲಿಂದ ನಿಮ್ಮ ಜೀವನ ಆರಂಭ. ಅದಕ್ಕೆ ಹೀಲಿಂಗ್ ಆಗಬೇಕಾ, ಬ್ಲೆಸ್ಸಿಂಗ್ ಆಗಬೇಕಾ, ನಾನು ಮುಂದೆ ನಿಮ್ಮ ತಲೆ ಮೇಲೆ ಕೈ ಇಡೋ ಅವಶ್ಯಕತೆ ಇಲ್ಲ ರೀ. ನಾನು ಇಡೋ ಅವಶ್ಯಕತೆ ಇಲ್ಲ. ನೀವೇ ನಿಮ್ಮ ಆತ್ಮಕ್ಕೆ ನೀವು ನುಡಿಬೇಕು. ನಾನು ಊಟ ಮಾಡಿದ್ರೆ ನಿಮ್ಮ ಹೊಟ್ಟೆ ತುಂಬ್ತಾ ಅಂತ ಹೇಳೋಕ್ಕಾಗಲ್ಲ. ಹೊಟ್ಟೆ ತುಂಬ್ತಾ ಅಂತ ಹೇಳೋಕ್ಕಾಗಲ್ಲ. ಚಿಕನ್ ತಿನ್ಬಿಟ್ಟು ಚೆನ್ನಾಗಿ ಖಾರ ಇದೆಯಾ, ಖಾರ ಇದೆಯಾ, ಅಲ್ಲ ಸರ್ ನನಗೇನು ಕೊಟ್ಟಿಲ್ವಲ್ಲ. ಕರ್ತ ನಲ್ಲವರ್, ಅವರ ರುಚಿತ್ತು ಪಾರಕ. ಕರ್ತ ನಲ್ಲವರ್, ಯೆಹೋವನು ಒಳ್ಳೆಯವನು, ಆತನನ್ನು ಸವಿದು ನೋಡಿ ಅಂತ ಹೇಳುತ್ತೆ. ಅವನ ಸವಿದು ನೋಡಬೇಕು. ಅದಕ್ಕೆ ಒಂದೊಂದು ದಿನ ನೀವು ವಾಕ್ಯಕ್ಕೆ ಬಂದಾಗ ಸವಿತಾ ಹೋಗ್ತೀರಾ ಇದು ವಾಕ್ಯನ. ಅದಕ್ಕೆ ದಾವೀದ ಸಿಂಹಾಸನಕ್ಕೆ ಬಂದು ಕೂತಿದ ತಕ್ಷಣ ಹೇಳ್ತಾನೆ, ವೇರ್ ಈಸ್ ಮೈ ಆರ್ಕ್ ಆಫ್ ದ ಕವನೆಂಟ್. ನನ್ನ ಒಡಂಬಡಿಕೆ ಪೆಟ್ಟಿಯಲ್ಲಿ ನಾನು ಇಷ್ಟು ವರ್ಷ ಮೇಲೆ ತಂದಿರೋದು ಆ ಪೆಟ್ಟಿ, ಅದು ಆ ಗುಡ್ಡದ ಮೇಲೆ ಅಭಿನವದನ ಮನೆ ಮೇಲೆ ಇರಬಾರ್ದು, ಅದು ನನ್ನ ತಂದೆ ಮನೆ ಮುಂದೆ ಇರಬೇಕು, ಅದು ನನ್ನ ದೇವಾಲಯಕ್ಕೆ ಬರಬೇಕು, ನಾನು ಸಿಂಹಾಸನ ಕೂತ್ಕೊಂಡಾಗೆಲ್ಲ ಅವ್ರ ಮಹಿಮೆ ನಾನು ನೋಡಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, 35,000 ಸೋಲ್ಜರ್ಗಳನ್ನ ಆರಿಸ್ಕೊಳ್ತಾನೆ, ಶ್ರೇಷ್ಠವಾದ ಸೈನಿಕರನ್ನ ಆರಿಸ್ಕೊಳ್ತಾನೆ. ಅವನು ಆರಿಸ್ಕೊಂಡು ಅಲ್ಲಿಂದ ಎಷ್ಟೋ ಲಕ್ಷ ಜನಗಳನ್ನ ರೋಡಲ್ಲಿ ಹಾಕಿ ಅಷ್ಟು ದೊಡ್ಡ ಪ್ರೊಸೆಷನ್ ಅವ್ರು ಮಾಡ್ಕೊಂಡು ಬರ್ತಾರೆ ನೋಡಿ ಮಕ್ಕಳೇ. ಯಾಕೆ? ಆ ಕರ್ತನ ಮೇಲೆ ಇಟ್ಟಂಥ ಅಭಿಷೇಕದ, ಆ ಆರಾಧನೆಯ ಮೇಲೆ ಇಟ್ಟಂಥ ಅಭಿಮಾನ. ಇವತ್ತು ನಿಮ್ಗೆ ಅಭಿಮಾನ ಇದೆಯಾ? ಆ ಎಕ್ಸೈಟ್ಮೆಂಟ್ ಇದೆಯಾ? ಎಲ್ಲ ನೋಡಿ, ಏನೋ ಹೇಳ್ತೀರ ಬ್ರದರ್, ತುಂಬಾ ಕಷ್ಟದಲ್ಲಿದ್ದೀರಿ,
ನಾನು ಬಂದಿರೋದು ನಿಮ್ಮನ್ನ ಮಾತಾಡಿಸ್ಬೇಕು, ಅರ್ಧ ಗಂಟೆ ಟೈಮ್ ಕೊಟ್ಬಿಡಿ. ಅಪ್ಪ ಹೇಳ್ತೆ ಮುಚ್ಕೊಂಡು 5 ನಿಮಿಷ ನನಗೆ ಟೈಮ್ ಕೊಡು, ನಾನು ಮತ್ತೆ ರಿಪೇರಿ ಮಾಡ್ತೀನಿ ಅಂತಾರೆ. ನೀನು ನನಗೆ ಅರ್ಧ ಗಂಟೆ ನನಗೆ ಟೈಮ್ ಕೊಟ್ಟರು ಸರಿ, 2 ಅವರ್ ಟೈಮ್ ಕೊಟ್ಟರು ಕೊಡಿ, ನಿನ್ನ ಸಮಸ್ಯೆ ಬಗೆಹರಿಯಲ್ಲ. ನಿನ್ನ ಸಮಸ್ಯೆ ಬಗೆಹರಿಯೋದು ಯಾವ ಗೊತ್ತಾ? ಆ ವಿಶ್ವಾಸ. 12 ವರ್ಷ ಸಮಸ್ಯೆ ಇಟ್ಕೊಂಡೆ ಆ ತಾಯಿ ಬದುಕಿದ್ಲು. ರಕ್ತ ಕುಸುಮ ರೋಗ. ಶಿ ಹ್ಯಾಡ್ ಅನ್ ಇಶ್ಯೂ ಆಫ್ ಬ್ಲಡ್ ಫಾರ್ 12 ಲಾಂಗ್ ಇಯರ್ಸ್. ಆನ್ ಆ್ಯಂಡ್ ಆನ್ ಶಿ ವಾಸ್ ಗೋಯಿಂಗ್ ಆಫ್ಟರ್ ಒಂದಾದ್ಮೇಲೆ ಆಸ್ಪತ್ರೆಗಳಿಗೆ ಹೋಗಿ ಬಂದು ಇಡೀ ತನ್ನ ಮನೆಯ ಆಸ್ತಿನೆಲ್ಲ ಮಾರಿ ಆ ವೈದ್ಯರಿಗೆ ಕೊಟ್ಟಲು. ಆದರೆ ಅವಳ ರೋಗ ಗುಣ ಆಗಲಿಲ್ಲ. ಅವಳ ಆಸ್ತಿ ಕಳ್ಕೊಳ್ಳೆ ವಿನ ತನ್ನ ರೋಗದಿಂದ ಗುಣ ಆಗೋದಕ್ಕೆ ಬರಲಿಲ್ಲ. ನಂಜುಂಡಪ್ಪ ಅವರೇ, ಕೊನೆಗೆ ಅವಳು ಏನು ಮಾಡಿದ್ಲು? ನಾನು ಒಂದೇ ದಾರಿ, ಲೆಟ್ ಮಿ ಗೋ ಆ್ಯಂಡ್ ಟಚ್ ದ ಹೆಮ್ ಆಫ್ ಹಿಸ್ ಗಾರ್ಮೆಂಟ್. ಅವನ್ನ ಹೋಗಿ ನೋಡೋಕ್ಕಾಗಲ್ಲ, ಹೋಗಿ ಆ ಬಟ್ಟೆ ನಾನು ಮುಟ್ಟುತ್ತೀನಿ. ನೋಡಿದ ವಿಶ್ವಾಸ. ಬಟ್ಟೆಗೂ ಇವ್ಳಿಗೆ ಏನು ರೀ ಡಿಫ್ರೆನ್ಸ್ ಜ್ಯೋತಿ ಅವರೇ? ಬಟ್ಟೆಗೂ ಇವ್ರಿಗೆ ಏನು ಕನೆಕ್ಷನ್ ರೀ? ನೀನು ಏನು ಮುಟ್ಟಿದ್ರು ಸರಿ, ಇದನ್ನು ವಾಕ್ಯನ ಕರೆಕ್ಟಾಗಿ ನೀವು ಮುಟ್ಟಿ ಮಾತಾಡಿ ನೋಡು, ಅದು ಕೆಲಸ ಮಾಡತ್ತದು. ಆಮೇಲೆ ಅಂದ್ಬಿಟ್ಟು ಮನೇಲಿ ಹೋಗಿ ತಲೆ ದಿಂಬೆಗಳಿಗೆ ಇಟ್ಕೊಂಡು ಬಿಡೋದು, ಇಟ್ಕೋಬಾರ್ದು. ತಲೆ ದಿಂಬೆಗಳಿಗೆ ಇಟ್ಬಿಟ್ಟು ಬೇರೆ ಎಲ್ಲ ಆಯ್ತಪ್ಪ ಅಂತ ಹೇಳೋ ಜೀವನ ಅಲ್ಲ. ದೇವ್ರು ಹೇಳ್ತಾರೆ, ಆ ವಾಕ್ಯನ ಮನನ ಮಾಡು, ಟೈಮ್ ಕೊಡಿ ಅದಕ್ಕೆ. ನೋಡಿ, ನಾವು ಟಿ ವಿ ನೋಡೋಕ್ಕೆ ಟೈಮ್ ಕೊಡ್ತೀವಿ, ಡೈನಿಂಗ್ ಟೇಬಲ್ ಮೇಲೆ 2 ಅವರ್ ಕೂತ್ಕೊಳ್ತೀವಿ, ಜೊತೆಗೆ ಟಿ ವಿ ಎಲ್ಲ ಹಾಕೊಂಡು ನೋಡ್ತಾ ಇರ್ತೀವಿ. ನೆಕ್ಸ್ಟ್ ಒಳಗಡೆ ಸೋಫಾ ಮೇಲೆ ಬಂದು ಕೂತ್ಕೊಳ್ತೀವಿ, ಅಲ್ಲೊಂದು 4 ಬಾಳೆಹಣ್ಣು, ಅಲ್ಲೊಂದು 2 ಹಣ್ಣು ಗಿಣ್ಣು ಎಲ್ಲ ಇಟ್ಬಿಟ್ಟು ಎಲ್ಲ ಕಟ್ ಮಾಡಿ ಎಲ್ಲ ಒಂದೊಂದೇ ತಿನ್ಕೊಂಡು ಆ ಟಿ ವಿ ನೋಡ್ತಾ ಆ ಹೊಟ್ಟೆ ಹಂಗೇ ಮುಂದೆ ಬಂದ್ಬಿಟ್ಟು ಹಂಗೇ ಕಣ್ಣು ಮುಚ್ಚಿಬಿಟ್ಟು ತೂಗಿಟ್ಟಮ್ಮ ಕತ್ತರಿಗೆ ತೋತ್ರು. ತೂಗಿನ್ನೆ ಸಾಪಾಡ್ರ ಅಮ್ಮ. ಊಟ ಕೋಳಿ ತಿನ್ನೋನು ಕೋಳಿ ಥರ ಇಡ್ತಾನೆ, ಮೀನು ತಿನ್ನೋನು ಮೀನು ಥರ ಇಡ್ತಾನೆ, ಹಂದಿ ತಿನ್ನೋನು ನೋಡಿ ಹೆಂಗಿರ್ತಾರೋ. ಅವನು ಹೇಗಿದೆಯಪ್ಪ? ದನ ತಿನ್ನೋನು ಅಮ್ಮ. ವಾಕ್ಯ ತಿನ್ನೋನು ಚುರುಕಾಗಿರ್ತಾನೆ. ಮೀನು ತಿನ್ನೋನು ಆ ಮೀನು ನೋಡಿ ನೀರಲ್ಲಿದ್ದಾರೆ ಇಷ್ಟ ಇರುತ್ತೆ. ಬಂದ ಯಾರ ಮೈಸೂರವನು ಮಂಗಳೂರವರು ಇಬ್ಬರು ಬಸ್ಸಲ್ಲಿ ಹೋಗ್ತಿದ್ರಂತೆ. ಮೈಸೂರವ್ರನ್ನ ಕೇಳದಂತೆ, ಯಾವೂರು? ಮಂಗಳೂರು. ಎಷ್ಟು ಮಕ್ಕಳು? 1. ಎಷ್ಟು ಹೆಂಡ್ತಿ? ಅರ್ಧ. ಎಲ್ಲಿಗೆ ಹೋಗ್ತಿದ್ಯಾ? ಊರಿಗೆ. ಅದೇ ಯಾವ ಊರಿಗೆ? ನಮ್ಮೂರಿಗೆ. ಅದೇ ನಿಮ್ಮೂರದು ಯಾವ ಊರು? ನಮ್ಮ ಸ್ವಂತ ಊರು. ಚಿಕ್ಕ ಮಾತು ಅಷ್ಟೇ, ಅದು ಏನು ಮಾತಾಡಲ್ಲ. ಅದೇ ಮೈಸೂರಿನ ಕೇಳಿದ್ರೆ ಎಷ್ಟು ಮಕ್ಕಳು? ನಾನು ಮದುವೆ ಆಗಬೇಕಾದ್ರೆ ನಮ್ಮ ಮಾಮ ಎಲ್ಲ ಬಂದಿದ್ರು ಮಂಟಪದಲ್ಲಿ, ನಮಗೆಲ್ಲ ತೆಂಗಿನಕಾಯಿ ಎಲ್ಲ ಕೊಟ್ಟು ಕಳಿಸಿದ್ರು. ನಾವು ಅಲ್ಲೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಹೋದ್ವಾ. ಆ ಬಸ್ ಹತ್ಕೊಂಡು ಹೋಗ್ತಾ ಇರಬೇಕಾದ್ರೆ ನನ್ನ ಹೆಂಡ್ತಿಗೆ ವಾಂತಿ ಆಗ್ಬಿಡ್ತು. ಆ ವಾಂತಿ ಅದು ಏನೇ ಆಯಿತು ಅಂತ ಕೇಳಿದೆ. ಅಯ್ಯೋ ಇವಳಿಗೆ ಗರ್ಭವತಿ ಅಂತ ಹೇಳಿದ್ರು. ಅಲ್ಲೇ ಕಿತ್ತೂರು ಚೆನ್ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅಲ್ಲೊಳಗೆ ಹೋದೆ. ಅಯ್ಯೋ ಸಾಕಪ್ಪ ನಿಲ್ಸಪ್ಪ ಅಂದ್ಬಿಡ್ತಾರೆ. ಮಾತು ಹೇಗಿದೆ ನಿಮ್ಮ ಮಾತು? ನಿಮ್ಮ ಮಾತು ಒಂದೊಂದು ಮಾತು ಮುತ್ತಾಗಿರ್ಬೇಕಂದ್ರೆ ಆ ಕರ್ತನ ವಾಕ್ಯ ಯಾವಾಗ ನಿಮ್ಮಲ್ಲಿ ಬರುತ್ತೆ, ನೀವೆಲ್ಲಾದ್ರೂ ಸ್ಟ್ಯಾಂಡರ್ಡೈಸ್ ಆಗ್ತೀರಾ, ಹೋಗ್ತೀರಾ, ಎಲ್ಲಾದ್ರೂ ಟಾಪ್ ಹಾಕಿ ಹೋಗ್ತೀರಾ. ಯಾಕಂದ್ರೆ ಕರ್ತನ ಆಶೀರ್ವಾದ ಭಾಗ್ಯದಾಯಕವಾದದ್ದು. ದೇವರಲ್ಲಿ ವ್ಯಸನವನ್ನ ಸೇರಿಸೋದಿಲ್ಲ. ಇವತ್ತು ವ್ಯಸನ ತುಂಬಲ್ಪಟ್ಟಿದೆ ಲೋಕದಲ್ಲಿ. ಜನ ಹತ್ರ ಆಸ್ತಿ ಇದೆ, ಅಸೆಟ್ ಇದೆ, ವಾಚ್ ಇದೆ, ಬಂಗ್ಲಾ ಇದೆ, ಅವ್ರಿಗೆ ಎಲ್ಲ ವಿಧವಾದ ಜಮೀನುಗಳಿದೆ, ಗೆಸ್ಟ್ ಹೌಸ್ಗಳಿದೆ, ಎಲ್ಲ ಇದೆ. ಆದರೆ ಮನೇಲಿ ಅವ್ರಿಗೆ ವ್ಯಾಧಿ ಇದೆ, ಅವ್ರಿಗೆ ಕಷ್ಟ ಇದೆ, ಮನ ಕಷ್ಟ ಇದೆ, ನಿದ್ರೆ ಇಲ್ಲ, ಸಮಾಧಾನ ಇಲ್ಲ, ಕಣ್ಣೀರಲ್ಲಿ ಮುಳುಗಿದ್ದಾರೆ. ಯಾಕಂದರೆ ಅದರಲ್ಲಿ ವ್ಯಸನ ತುಂಬಲ್ಪಟ್ಟಿದೆ. ಅವರು ಅದು ಬೆವರಿಂದ ಸಂಪಾದನೆ ಮಾಡಿದ್ದಾರೆ. ಆಲ್ ದಟ್ ಅಸೆಟ್ ಕೇಮ್ ಬೈ ದರ್ ಸ್ವೆಟ್ಟಿಂಗ್. ದಟ್ಸ್ ವಾಟ್ ದ ಬೈಬಲ್ says. The sweating of your labor will never bring the blessing. The blessing of the Lord will bring you that blessing. It is not the sweating of your labor. ನಾನು ಕುವೈಟಲ್ಲಿ ಅಷ್ಟು ವರ್ಷ ದುಡಿದೆ, ನಾನು ಚೈನಾಲೋಗಿ ಅಷ್ಟು ವರ್ಷ ದುಡಿದೆ, ಕಷ್ಟಪಟ್ಟು ದುಡ್ದಿದ್ದೀನಿ. ನೀ ಕಷ್ಟಪಟ್ಟು ದುಡಿಬೇಡ, ಇಷ್ಟಪಟ್ಟು ಕರ್ತನ ವಾಕ್ಯ ಕೇಳು. ಅಪ್ಪ ಹಾಗೆ ಕೊಟ್ಬಿಡ್ತಾರೆ. ಅಪ್ಪ ಕೊಡ್ತಾರೆ. ಯಾಕಂದರೆ ಕರ್ತನ ಆಶೀರ್ವಾದ ನೀವು ವಾಕ್ಯದ ಒಳಗೆ ಬಂದಿದ್ದಾನೆ ಆಶೀರ್ವಾದ ರೀ. ಆ ಗುಲಾಮತನದಲ್ಲಿ ಇದ್ದಂಥ ಆ ಮಕ್ಕಳಿಗೆ ಅಪ್ಪ ಹೇಳಿದೆ, ಇನ್ನೆಷ್ಟು ಜನ ಗುಲಾಮತಲ್ಲಿ ಇರ್ತೀರೋ
ಹಾಂ 430 ವರ್ಷ ರೆಕಾರ್ಡ್ ಬ್ರೇಕ್ ಮಾಡಿದ್ದೀರಲ್ಲರು. ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಬ್ರೇಕ್ ಮಾಡಿದ್ದೀರ ಕಣ್ರು. ಸಾಲ್ತಾನ ನಾಚಿಕೆ ಆಗಲ್ವನ್ರು. ಏನು ಮಾಡೋದು, ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀವಿ. ಹೌದು, ಸೆಟ್ಲ್ ಆಗಿದ್ದೀರಾ. ಇನ್ನು ನೀವು ಐಶ್ವರ್ಯದಲ್ಲಿ ಸೆಟ್ಲ್ ಆಗಿ ಇಷ್ಟ ಇಲ್ವಾ? ಹಾಂ, ಸೆಟ್ಲ್ ಆಗ್ತೀವಿ, ಇಷ್ಟ ಇದೆಯಾ? ಹೋಗಿ ಮನೆಗೆ ಹೋಗಿ ಒಂದು ಕುರಿ ತೊಗೊಂಬನ್ನಿ. ಆ ಕುರಿ ನೀನೇ ಕೊಟ್ಬಿಡಪ್ಪ. ನಾನು ಕೊಡಲ್ಲ, ನೀ ತೊಗೊಂಬನ್ನಿ, ಕಷ್ಟಪಟ್ಟು ದುಡೀರಿ. ತಂದ ಅಪ್ಪನಿಗೆ ಒಂದು ಕಾಣಿಕೆ ಹಾಕಿ ಬೀಜ ಬಿತ್ತಿ, ನಾನು ಅದು ನಿಮ್ಮ ಆಶೀರ್ವಾದ. ಏನಿಲ್ಲ ಬರಿಗೈಯಲ್ಲಿದ್ದಂಥ ಒಂದು ಕಾಮನ್ ಪರ್ಸನ್ ಆಗಿ ಸ್ಲೇವರಲ್ಲಿದ್ದಂಥ ಗುಲಾಮತನದಲ್ಲಿದ್ದಂಥ ಆ ಜನ ಇವತ್ತೊಂದು ದೇಶಕ್ಕೆ ಅಧಿಕಾರಿಯುಳ್ಳವರಾಗಿ ಇಡೀ ಪ್ರಪಂಚವನ್ನು ಅಲುಗಿಸುವಷ್ಟು ಮಟ್ಟಿಗೆ ಇಸ್ರಾಯೇಲ್ ದೇಶನ ಅಪ್ಪ ತಗೊಂಡು ಬಂದಿದ್ದಾರೆ. ಅಷ್ಟು ಐಶ್ವರ್ಯ ಅವರು ಕೊಟ್ಟಿದ್ದಾರೆ. ಏನಿಲ್ಲ, ಆಸ್ತಿನೇ ಇಲ್ಲ, ಆದರೆ ದೇವರವ್ರಿಗೆ ಆಸ್ತಿನ ಕೊಟ್ಟರು. ಹೇಗೆ ಬಚ್ಚಿಟ್ಟಂಥ ಕತ್ತಲಲ್ಲಿ ಬಚ್ಚಿಟ್ಟ ಆಸ್ತಿ ಪಾಸ್ತಿ ಗುಪ್ತ ಸ್ಥಳದಲ್ಲಿ ಮರೆ ಮಾಡಿರುವ ನಿಧಿ ನಿಕ್ಷೇಪಗಳನ್ನ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ. ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು ರಿಚ್. ಇಟ್ ಡಸಂಟ್ ಸೇ ದ ಸ್ವೆಟಿಂಗ್ ಆಫ್ ಯುವರ್ ಲೇಬರ್ ವಿಲ್ ಮೇಕ್ ಯು ರಿಚ್. ಇಟ್ ವಿಲ್ ಮೇಕ್ ಯು ಪೋರ್ ಓನ್ಲಿ. ಯು ಜಸ್ಟ್ ಸಿ. ಶ್ರೀಮಂತರೆಲ್ಲ ಬ್ಯಾಂಕಲ್ಲಿ ನಿಂತೇ ಇರ್ತಾರೆ, ಹಣ ಹಾಕ್ತಾ ಇರ್ತಾರೆ, ಹೋಗಿ ಅವ್ರು ಹಾಕೋದಲ್ಲೇ ಇರ್ತಾರೆ. ಯಾಕೆ? ಒಂದಿನ ನಮ್ಗೆ ಆಗುತ್ತಲ್ಲ, ಅದು ಒಂದಿನ ಒದಗತ್ತಲ್ಲ ಅಂತ. ಒದಗತ್ತೆ ಅಂದ್ರೆ ಇವನೇ ಒದವಾದ ಆಗ್ಬಿಡ್ತಾನೆ ನೋಡಿ. ಅವನು ಇವ್ರ ಮಗನ ಕೊಡೋಕ್ಕೂ ಕಾಸಿರೋದಿಲ್ಲ. ಅವನಿಗೆ ನೀತಿವಂತ ಆಗಿಲ್ಲ. ಅವನು ಕರ್ತನಲ್ಲಿ ಇನ್ವೆಸ್ಟ್ ಮಾಡ್ತಾನೆ, ಟೈಮ್ನ ಕರ್ತನ ವಾಕ್ಯದಲ್ಲಿ ಇನ್ವೆಸ್ಟ್ ಮಾಡ್ತಾನೆ, ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ತಾನೆ, ವಿಶ್ವಾಸದಲ್ಲಿ ನುಡಿತಾನೆ. ದೇವರೇ, ಇಸ್ರಾಯೇಲ್ ಮಕ್ಕಳಿಗೆ ಏನಿಲ್ಲದ ಪರದೇಶಿಗಳಾಗಿದೆ ಇಸ್ರಾಯೇಲ್ ಮಕ್ಕಳಿಗೆ ಅವನ ಕರೆದು ಅವನ ಗುಲಾಮದಿಂದ ಬಿಡಿಸಿ ಅವನ ಸಿರಿವಂತರನ್ನಾಗಿ ಮಾಡಿ ಒಂದೊಂದು ಕತ್ತೆಗಳ ಮೇಲೆ ಒಬ್ಬೊಬ್ಬರಿಗೆ 20-25 ಕೋಟಿ ರೂಪಾಯಿ ಬೆಲೆ ಬಾಳತಕ್ಕ ಬೆಳ್ಳಿ ಬಂಗಾರಗಳನ್ನ ಕತ್ತೆಗಳ ಮೇಲೆ ಹಾಕಿ ಅವನ ಒಂದು 6 ಜನವರಿಯ ದೇಶಕ್ಕೆ ಅವನನ್ನು ಕರ್ಕೊಂಡು ಹೋಗಿರ್ಬೇಕಾದ್ರೆ ಅವ್ರಿಗಿಂತ ನಾನು ಟಾಪ್ ಅಪ್ಪ, ಅವ್ರಿಗಿಂತ ನಾನು ಟಾಪ್ ಆಗಿದ್ದೀನಿ. ಆ ಯೇಸು ನನ್ನೊಳಗಿದ್ದಾನೆ, ಅವ್ರಿಗಿಂತ ನನ್ನ ಜೊತೆ ದೇವರಿದ್ದಾರೆ ಅಂತ ಯಾವಾಗ ನೀವು ವಿಶ್ವಾಸ ಇಡ್ತೀರಾ, ನಿಮಗೆ ದೇವ್ರು ದೊಡ್ಡ ಆಶೀರ್ವಾದ ಮಾಡಿ. ಇವಾಗ ನೀವೇನು ಮಾಡ್ತೀರಾ? ಟೈಮ್ ಸರಿ ಇಲ್ಲ ಬದ, ನನಗೆ ಅದು ಆಗೋಯ್ತು ಬದ, ನಾನು ಇನ್ನು ಮುಂದೆ ಪ್ರೇಯರ್ ಮಾಡೋಕ್ಕೆ ಹೋಗಲ್ಲ ಬದ, ಬೈಬಲ್ ಓದೋಕ್ಕಾಗಲ್ಲ ಬದ, ನಾನು ಇನ್ನು ಬೇಡ ಬದ, ಐ ಆಮ್ ಸೋ ಟೈರ್ಡ್ ಆಫ್ ಗೋಯಿಂಗ್ ಟು ದಟ್ ಚರ್ಚ್, ಇನ್ನು ಸಭೆಗೇನೆ ಹೋಗಲ್ಲ ಬದ. ಹೋಗಿ ಟಾಟಾ. ಹೋಗೋ ಮಾಮನಿಗೆ ನಾವೇನು ಕೊಡೋದು? ಮಾವಿನಕನ್ನ ಕೊಡೋಕ್ಕಾಯ್ತದೆ? ಅವನೇ ಬಿಟ್ಟು ಹೋಗ್ಬೇಕಾದ್ರೆ ನಾವೇನು ಮಾಡೋಕ್ಕಾಗತ್ತೆ? ಕರ್ತನ ತ್ಯಜಿಸಿ ಹೋಗುವಂಥ ಮಕ್ಕಳು ಶಾಪಗ್ರಸ್ತರು. ಕರ್ತನ ಸನ್ನಿಧಾನದಲ್ಲಿ ಬರೋರು ಆಶೀರ್ವದಿಸಲ್ ಮಕ್ಕಳು ಬರುತ್ತೆ. ಹಣ ಎಲ್ಲಿದೆ? ಎಲ್ಲೋ ಒಂದು ಕಡೆ ಇದೆ ನಿಮ್ಮ ಹಣ. ಶೈಲ ಅವರೇ, ಜ್ಯೋತಿ ಅವರೇ, ಉಮಾ ಅವರೇ, ಕಾಂತಿ ಅವರೇ, ಕಿರಣ್ ಅವರೇ, ನಿಮ್ಮ ಹಣ ಎಲ್ಲೋ ಒಂದು ಕಡೆ ರಘುವರೇ ಅಪ್ಪ ಇಟ್ಟಿದ್ದಾರೆ. ಈಗ ಹಣನ ಬಿಡುಗಡೆ ಮಾಡಬೇಕು. ಅಪ್ಪ ಬಿಡುಗಡೆ ಮಾಡ್ತಾರೆ. ಅವ್ರು ಬಿಡುಗಡೆ ಮಾಡೋಕ್ಕೆ ನೀವೇನು ಬರಬೇಕು? ಫಸ್ಟು ವಾಕ್ಯನ ನಂಬಬೇಕು. ನೀವು ಆ ನಂಬಿ ಅದನ್ನು ಸ್ವೀಕಾರ ಮಾಡಬೇಕು. ದೇವರೇ, ಇದೆಲ್ಲ ನಂದು, ನನ್ನ ಪವರ್ ಆಫ್ ಅಥಾರಿಟಿ ಕೊಟ್ಟಿದ್ದಾರೆ. ಐ ವಿಲ್ ಗೋನ್ ಟು ಡಿಕ್ರಿ ಆ್ಯಂಡ್ ಡಿಕ್ಲೇರ್ ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ಟುಡೇ. ಇವತ್ತಿಂದ ಆ ಮನೆಯೊಳಗೆ ಆರೋಗ್ಯ ಬರಲಿ. ಹೆಂಡತಿ ಬರ್ತಾಳೆ, ನನಗೆ ಕಾಲು ನೋವು, ಅಯ್ಯೋ ನೋಡ್ತಾ ಇದ್ದೀನ, ನಾನು ಮದುವೆ ಆಗಿದ್ದ 12 ವರ್ಷ ದರಿದ್ರ ಮುಂಡದ ಕಾಲು ನೋವು ಅಂತ ಸಾಯ್ತಾ ಇದೆಯಾ, ನೀನಂತೂ ಉದ್ಧಾರ ಆಗಲ್ಲ. ಇವನು ಹೇಳ್ತಾನೆ ಅದೇ ನೋಡಿ. ಅವನು ಹೇಳ್ತಾನೆ, ಹೋದೆ ಕೆಲಸ ಕಳ್ಕೊಂಡ್ಬಿಟ್ಟೆ, ನೀನು ಹೋಗಿ ಶನಿ ನನ್ನ ಮಗ, ನೀನು ಯಾವ ಕೆಲಸ ಉದ್ಧಾರ ಆಗ್ತೀಯ? ಹೆಂಡತಿ ಶಾಪ ಆಗ್ತಿರ್ತಾಳೆ. ಇಬ್ಬರು ನುಡಿಯಲ್ಲ ಆಶೀರ್ವಾದ, ಇಬ್ಬರು ನುಡಿಯೋದಿಲ್ಲ. ಯಾರೋ ಬಂದು ಕೇಳ್ತಾರೆ, ಗಂಡ ಹೇಗಿದ್ದಾರೆ, ಹೆಂಡತಿ ಹೇಗಿದ್ದಾರೆ? ಏನೋ ಇದ್ದಾಳೆ ಬದೆ, ಮದುವೆ ಆದೆ, ಏನೋ ಸರಿ ಇಲ್ಲ ಬದೆ, ನೋಡೋಕ್ಕೆ ಮೊದಲು ಜಿಂಕೆ ಥರ ಇದ್ಲು, ಈಗ ಕರಡಿ ಥರ ಇದ್ದಾಳೆ ಬದೆ. ಇವಾಗ ದೊಡ್ಡ ಮಗ ಏನು ಮಾಡ್ತಾನೆ? ಏನಿಲ್ಲ ಬದೆ, ಬರೀ ತಿಂತಾನೆ ಮಲಗ್ತಾನೆ, ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಏನು ಮಾಡಲ್ಲ. ಚಿಕ್ಕ ಮಗ ಏನು ಮಾಡ್ತಾರೆ? ಹೋಗ್ತಾನೆ ಬದೆ, ಸ್ಕೂಲ್ಗೆ ಹೋಗ್ತಾನೆ, ಎಲ್ಲ ಅದನ್ನು ಡುಮ್ಕಿ ಬದೆ, ಬರೀ ಝೀರೋನೇ ಎತ್ಕೊಂಡ್ಬರ್ತಾನೆ ಬದೆ. ಆ ಟೀಚರ್ ಕರೆದು ಟೆನ್ಷನ್ ಆಗ್ಬಿಟ್ಟಿದೆ. ಸರಿ, ಮಗಳೇನು ಮಾಡ್ತಾಳೆ? ರಾವಲ್ ಪಿಂಡೆ ಇದ್ದಂಗೆ ಬದೆ, ಅದೇನು ಪ್ರಯೋಜನ, ಬರೀ ಮುಸ್ರೆ ತಿಕ್ತಾ ಇರುತ್ತೆ ಬದೆ. ಯಾವಾಗಲೂ ಪಾತ್ರೆ ಅವ್ರ ಅಮ್ಮನ ಜೊತೆ ತಿಕ್ತಾ ಇರುತ್ತೆ ಬದೆ. ಎಲ್ಲನೂ ಶಾಪಿಸ್ಬಿಟ್ಟ ಇವನೇ. ಹೆಂಡ್ತಿನೂ ಶಾಪಿಸ್ಬಿಟ್ಟ, ದೊಡ್ಡ ಮಗನೂ ಶಾಪಿಸ್ಬಿಟ್ಟ, ಮತ್ತು ಚಿಕ್ಕ ಮಗನೂ ಸಪ್ಪಿಸ್ಬಿಟ್ಟ. ಕೊನೆ ಮಗಳನ್ನ, ಸರಿ ನೀವು ಹೇಗಿದ್ದೀರಾ? ಇನ್ನೇನು ಬೇದ, ಯಾವಾಗ ಸಾವು ಬರುತ್ತೋ ಕಾಯ್ತಾ ಇದ್ದೀನಿ ಬೇದ, ಮಶಾಣಕ್ಕೆ ಹೋಗ್ಬಿಡ್ತೀನಿ ಬೇದ. நீ இப்படி சொன்னால் எப்படி உருப்பட முடியும்மா? இப்படி சொன்னால் எப்படி உருப்பட முடியும்? நீ அதை நிறுத்து. ಟ್ರಾಫಿಕ್ ಝೋನ್ಲೆ ವಾ, ಕಟ್ಲೆ ವೈ, ಏಸು ನಾಮತ್ತಿನಾಲೆ, ಏಸು ನಾಮದಲ್ಲಿ ಅಪ್ಪ ನೀ ಟ್ರಾಫಿಕ್ ಪೊಲೀಸ್ ಆಗು ನೀನು ಅಲ್ವಾ? ಟ್ರಾಫಿಕ್ ಪೊಲೀಸ್ ಇರೋನು ಒಳ್ಳೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಹೋಗಿ ದೊಡ್ಡ ಕಂಟೈನರ್ ಮುಂದೆ, ದೊಡ್ಡ ಸಿಗ್ನಲ್ ಮುಂದೆ ನಿಂತಿರೋ ಏನಾಗುತ್ತೆ? ಒಳಗೆ ಕಂಟೈನರ್ ಓಡಿಸೋನ್ಗೂ ಭಯ ಆಗುತ್ತೆ. ಅಯ್ಯೋ ಪೊಲೀಸ್ ನಿಂತವನೆ, ಪರ್ಮಿಟ್ ಕೇಳ್ತಾನೆ, ಲೈಸೆನ್ಸ್ ಕೇಳ್ತಾನೆ, ಬ್ರೇಕ್ ಹಾಕೋ, ನಿಲ್ಲಿಸ್ತಾವನೆ ಕೈ. ಬ್ರೇಕ್ ಹಾಕಿದೆ ಹಿಂಗಂದೆ ಅಷ್ಟು, ಅವ್ನಿಗೆ ಹಂಗೇ ಬ್ರೇಕ್ ಹಾಕಿ, ಏಯ್ ಇಳಿ ಕೆಳಗಿಳಿ, ಪರ್ಮಿಟ್ ತೊಗೊಂಬ, ಸರ್ ಒಂದು ನಿಮಿಷ, ಏಯ್ ಡಬಲ್ ಪರ್ಮಿಟ್ ತೊಗೊಂಬ, ಲೈಸೆನ್ಸ್ ತೊಗೊಂಬ, ಎಲ್ಲ ತೊಗೊಂಬ. ಈ ಮನುಷ್ಯ ಏನು ಡ್ರೆಸ್ ಎಲ್ಲ ಆಗದೆ
ಮನೋಜ್ ಸರ ಏನೋ ಒಂದು ಲುಂಗಿನೋ ಹಂಗಿನೋ ಹಾಕೊಂಬಿಟ್ಟು ಸರ್ಕಲ್ ಹೋಗ್ಬಿಟ್ಟು ಏಯ್ ನಿಲ್ಲಿಸ್ರಿ ಅಂತ ಹೇಳಿದ್ರೆ ಯಾವುದೋ ಮಾಮ ನಿಂತೆ ಓಡಿಸ್ಕೊಂಡು ಹೋಗೇ ಬಿಡ್ತಾರೆ ನೋಡಿ. ಯಾಕೆ? ತಲೆ ಮೇಲೆ ಟೋಪಿ ಇಲ್ಲ, ಹೆಗಲ ಮೇಲೆ ಸ್ಟಾರ್ ಇಲ್ಲ, ಬೆಲ್ಟ್ ಇಲ್ಲ, ಕೈಯಲ್ಲಿ ಪಿಸ್ತೂಲ್ ಇಲ್ಲ, ಕೈಯಲ್ಲಿ ಅಧಿಕಾರ ಇಲ್ಲ. ಇವತ್ತು ಅನೇಕ ಕ್ರೈಸ್ತರು ಹಿಂಗೆ ಲುಂಗಿ ಹಂಗಿಲ್ಲೇ ನಿಂತ್ಕೊಂಡು ನೈಟಿಲಿ ನಿಂತ್ಕೊಂಡಿದ್ದೀರಾ. ಅದಕ್ಕೆ ಯಾವುದೋ ಆಶ್ರದಗಳು ಬರ್ತಿಲ್ಲ, ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ. ನೀ ಬಿಲೀವರಾ? ಆಮ ನಾ ಬಿಲೀವರ್ತಾ ಎಲ್ಲಿ ಇರ್ಕ್ರೀಗ ಕೆರ್ಕೊಂಡು ಮಾರ್ಕೊಂಡು ಹೇಳ್ತಾ ಇದ್ರೆ ನೀ ಬಿಲೀವರ್ ಹೆಂಗೆ ಕಾಣ್ತೀಯ? ನೀ ಬೆಗ್ಗರ್ ಹಂಗೆ ಕಾಣ್ತೀಯ, ಬಿಲೀವರ್ ಥರ ಕಾಣಲ್ಲ. ನೀನು ನೋಡಿದ ತಕ್ಷಣ ಹೇಳ್ಬೇಕು, ಇವನು ಬಿಲೀವರಪ್ಪ, ಇವನು ನಂಬ್ತಾನಪ್ಪ, ದೇವ್ರ ನಮ್ಮ ಸೇವಕ, ದೇವ್ರು ನಮಗೆ ಸ್ತೋತ್ರವಾಗಿದೆ. ಎಲ್ಲೇ ಹೋಗ್ಲಿ ನಾನು ಹೇಳ್ತೇನೆ, ನಿನ್ನ ಐಡೆಂಟಿಫಿಕೇಷನ್, ನಿನ್ನ ವೇ ಆಫ್ ಡ್ರೆಸ್ ಕೋಡು, ನಿನ್ನ ಮ್ಯಾನರಿಸಮ್ಮು ಎಲ್ಲೂ ಚೇಂಜ್ ಆಗಬಾರ್ದು. ಬ್ಲೆಸ್ಸಿಂಗ್ ಆಗಿರ್ತೀರ ನೀವು, ಆಶೀರ್ವಾದ ಬಂದ್ಬಿಡತ್ತೆ. ಹೋಗೋದು, ಇವತ್ತು ವಾಕ್ಯ ಕೇಳಿದ್ವಾ, ಮನೆಗೆ ಹೋದ್ವಾ, ಅಯ್ಯೋ 4 ಗಂಟೆ ಆಗೋಯ್ತು, ಇನ್ನು ಕ್ರಿಕೆಟ್ ಮ್ಯಾಚ್ ಯಾವಾಗ ನೋಡೋದು ನಾವು, ಆ ದಾರ ಹೋಯ್ತಾ, ಅಯ್ಯೋ ಪಾಸ್ಟ್ 2 ಗಂಟೆ ಮುಗಿಸ 8 ಗಂಟೆ ಆಗೋಗೈತೆ, ಛೇ ಅದೆಲ್ಲ ಸಿಗಲ್ಲ, ಬೈಬಲ್ ಬಿಸಾಕ ಹಾಕ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಏನೋ ಒಂದು ನೀನು ಜೀವನ ಮಾಡಿದ್ರೆ ಏನು ಪ್ರಯೋಜನ ರೀ? ಇಲ್ಲಿ ಬಂದು ನಾವೇನು ಮಾಡ್ತೀವಿ, ಬ್ಯಾಟ್ರಿನ ಚಾರ್ಜ್ ಮಾಡಿ ಬಿಡ್ತೀನಿ, ಮನೆಗೆ ಹೋದ್ಮೇಲೆ ಎಲ್ಲ ಬಲ್ಬ್ಗಳು ಆನ್ ಆಗಬೇಕು. ಅದು ಆನ್ ಆಗೋದು ಬಿಟ್ಬಿಟ್ಟು ಇರೋದೆಲ್ಲ ಆಫ್ ಮಾಡಿಬಿಟ್ಟು ಇರೋರಿಗೆಲ್ಲ ಡಲ್ ಮಾಡಿಬಿಟ್ಟು ಬೈದ್ಬಿಟ್ಟು ಉಗಿದ್ಬಿಟ್ಟು ನೆಗೆದು ಬಿದ್ದಾಗ, ಮಕ್ಕಳು ನೆಗೆದು ಬಿದ್ದಾಗ, ನೀನು ನೆಗೆದು ಬಿದ್ದಾಗ, ಎಲ್ರಿಗೂ ಬೇರೆ ಬೇರೆ ನೆಗೆದು ಬಿದ್ದಾಗ ಇವ್ನು ನೆಲ್ಲಿಕಾಯಿಗೆ ಹೋಗ್ಬಿಡ್ತಾನೆ. ಇವನು ಬಾಯಲ್ಲಿ ಬರೋ ಮಾತೇ ಸರಿ ಇಲ್ಲ. ಅದಕ್ಕೆ ಅಪ್ಪ ಬರಬೇಕಾದ್ರೆ ಬಂದ ಹಿಟ್ಲರ್ ಅಂತ ಹೇಳ್ತಾರೆ ಅಪ್ಪ ಮಕ್ಕಳು. ಅಮ್ಮ ಬಂದ ನೋಡಿ ಬಂತು ಬಂಗ್ಲಾ ಅಂತ ಹೇಳ್ತಾರೆ ನೋಡಿ, ಬಾಯಿ ಬಡ್ಕೊಳ್ಳೋ ಬಂಗ್ಲಾ ಬಂತು ನೋಡಿ ಅಂತ ಹೇಳ್ತಾರೆ. ತಾತ ಅಜ್ಜಿ ಬಂತು ಅಂದರೆ ಅಯ್ಯೋ ಬಂತು ಬಾಡ್ಲಿಗಳು ಬಂತು ನೋಡಪ್ಪ, ತಲೆ ಕೆಡ್ಸ್ಕೊಳಕ್ಕೆ ಬರ್ತಾವಪ್ಪ ಅಂತ ಹೇಳ್ತಾರೆ. ಹಾಂ, ಮಂಗ್ಳೂರು ಕಡೆ ಯಾರೋ ಹುಡುಗನ ಹುಡುಕಕ್ಕಾದ್ರೆ ಹುಡುಗಿ ಕೇಳ್ತಾಳೆ, ಹಾಂ ಮತ್ತು ನೀ ಎಷ್ಟು ಓದಿದ್ಯಾ? ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ಎಷ್ಟು ಸಂಬಳ ನಿನಗೆ? ನನಗೆ 3 ಲಕ್ಷ. ಹೌದಾ, ವೆರಿ ಗುಡ್. ಎಷ್ಟು ಹೈಟ್ ನಿಂದು? ಹುಡುಗಿ ಕೇಳೋದು ಇಂಟರ್ವ್ಯೂ. ನಾ 5 ಅಡಿ 6 ಇಂಚ್ ಇದ್ದೀನಿ. ಡೈಲಿ ಸ್ನಾನ ಎಲ್ಲ ಮಾಡ್ತೀಯಾ? ಎಷ್ಟು? ಸ್ನಾನ ಎಲ್ಲ ಮಾಡ್ತೀನಿ. ಎಲ್ಲ ಕೇಳ್ಕೊಂಡು ಪಾಸ್ಬುಕ್ಕಲ್ಲಿ ಎಷ್ಟೇ ಇದು ದುಡ್ಡು? ಹಾಂ 12 ಲಕ್ಷ ಇದೆ ನನ್ನ ಹತ್ರ. ಆಗೋ ಮನೇಲಿ ಗುಜ್ರಿ ಸಾಮಾನು ಏನಾದರೂ ಇದೆಯಾ? ಮನೇಲಿ ಯಾರು ಗುಜರಿ ಸಾಮಾನು? ಮಾವ್ರ ಬಾಪ್. ಅಲ್ಲಿ ಆ ಥರ ಇಂಡೈರೆಕ್ಟಾಗಿ ಕೇಳ್ತಾರೆ ಗುಜರಿ ಸಾಮಾನು ಅಂದರೆ. ಗುಜರಿ ಸಾಮಾನು ಏನು ಹೇಳಿ, ಅದು ಯಾವುದು ಯೂಸ್ ಆಗಲ್ಲ. ಅದು ஒரு கட்டை இருக்குது, வயசான கட்டை, எப்போ போதோ தெரியல, தோ பாரு இருக்குது, கலந்த போகிறதில்ல இருக்கிறதில்ல, ரொம்ப தலைவலி, ಸೇರೋದಿಲ್ಲ ಸಾಯೋದಿಲ್ಲ, ಯಾವಾಗಲೂ ಪೀಡೆ, ಯಾವಾಗಲೂ ತೈಲ ತೊಗೊಂಬ, ಡಬ್ಬ ಎತ್ಕೊಬ್ಬ, ಅದು ಎತ್ಕೊಬ್ಬ, ಈ ಹಚ್ಚಿದೇ ಗೋಳಾಯಿತು. ನನ್ನ ಪ್ರಿಯ ಮಕ್ಕಳು, ಇದೆಲ್ಲ ದಾಟ್ಕೊಂಡು ಬರೋವನೇ ಕ್ರೈಸ್ತ. ಇದೆಲ್ಲ ದಾಟ್ಕೊಂಡು ಬರಬೇಕು. ಇದನ್ನೆಲ್ಲ ತಪ್ಪಿಸ್ಕೊಂಬರೋದಲ್ಲ, ಇದೆಲ್ಲ ದಾಟಬೇಕಂದ್ರೆ ಏನಂದರೆ ಇವುಗಳನ್ನೆಲ್ಲ ಎದುರಿಸ್ಬೇಕು. ನೀವು ಅತ್ತೆನ ಎದುರಿಸ್ಬೇಕು, ನಾದಿನಿ ಎದುರಿಸ್ಬೇಕು, ಎಲ್ಲ ಎದುರಿಸ್ಬೇಕು. ಎದುರಿಸಿ ಅವನ್ನ ವಿನ್ ಮಾಡಬೇಕು ನೀವು ಅಲ್ವಾ? ಹುಡುಗ ಮನೇಲಿ ಇರೋವರೆಗೂ ತಾಯಿ ಹೆಂಗಿರ್ತಾರೆ, ಮನೇಲಿ ಟೀಚರ್ ಇದ್ದಂಗೆ. ಮದುವೆ ಆಗಿದ ತಕ್ಷಣ ಹೆಂಡ್ತಿ ಬಂದು ಇವ್ರಿಗೆ ಪ್ರಿನ್ಸಿಪಾಲ್ ಆಗ್ಬಿಡ್ತಾರೆ, ಅತ್ತೆ ಮಾವ ಬಂದು ವಾರ್ಡನ್ ಆಗ್ಬಿಡ್ತಾರೆ. ಇವ್ರಿಗೆ ಎಲ್ಲರಿಗೂ ಎದುರ್ಕೊಂಡು ಕೂತ್ಕೋಬೇಕು. ಸಿಟ್ ಡೌನ್, ಗೆಟ್ ಅಪ್, ರೈಟ್ ಲೆಫ್ಟ್, ರೈಟ್ ಡೌನ್, ಎಲ್ಲ ಇವನು ಹೇಳ್ದಂಗೆ ಕೇಳಬೇಕು. ಮದುವೆ ಆದಮೇಲೆ ಬರೀ ಇದೆ, ತರಕಾರಿ ತೊಗೊಂಬ, ಹಾಲು ತೊಗೊಂಬ, ಬಾದಾಮಿ ತೊಗೊಂಬ, ಇದನ್ನು ತೊಗೊಂಬ, ಬರೀ ತೊಗೊಂಬರೋದೇ ಆಯ್ತು. ಗಂಡ ಕೊಟ್ಟು 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 ಅವ್ನು ಸೋದೋಗ್ಬಿಡ್ತಾನೆ ನೋಡಿ. ಅವನು ವಿಶ್ವಾಸ ಇಲ್ಲ ತಾಯಿ ಹೆಂಡತಿಗೆ. ವಿಶ್ವಾಸ ನಮಗೆ ಬಂದರೆ ಆ ಕುಟುಂಬನೇ ಆಶೀರ್ವಾದ ಹೊಂದಲ್ಪಡುತ್ತೆ. ಅದಕ್ಕೆ ನಿಮ್ಮ ಮನೆ ಕಟ್ಟದ ಹೆಣ್ಣು ಮಕ್ಕಳನ್ನ ಹೇಳ್ತಾನೆ, ಜ್ಞಾನವೆಂಬಾಕಳು ತನ್ನ ಮನೆಯನ್ನು 7 ಸ್ತಂಭಗಳಿಂದ ಕಟ್ಟುತ್ತಾಳೆ, ಜ್ಞಾನ ಏಳು ತನ್ನ ಮನೆಯನ್ನ ತನ್ನ ಕೈಯಿಂದಲೇ ಮುರಿದು ಬಿಟ್ಬಿಡ್ತಾಳೆ, ಅದನ್ನ ಮುರಿದು ಬಿಡ್ತಾಳೆ. ಅದಕ್ಕೆ ಮುರಿಯೋದಕ್ಕೆ ಹೋಗಬೇಡಿ, ಕಟ್ಟಕ್ಕೆ ಹೋಗಿ ಕಟ್ಟದಕ್ಕ ಹಿಮ್ಮತ್ತು ತಾಕತ್ನ ಅಪ್ಪ ನಿಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ಕರ್ತನ ಆಶೀರ್ವಾದ ಅದು ಭಾಗ್ಯದಾಯಕವಾದದ್ದು. ದೇವರು ಅದರ ವ್ಯಸನವನ್ನು ಸೇರಿಸೋದಿಲ್ಲ. ಎಷ್ಟೋ ಜನ ನನ್ನ ಮನೆಗಳಿಗೆ ಪ್ರೇಯರ್ಗೆಲ್ಲ ಕರೀತಾರೆ. ಯಾವ ದೊಡ್ಡ ದೊಡ್ಡ ಮರ್ಸಿಡೀಸ್ 7 ಸೀರೀಸ್ ಕಾರೆಲ್ಲ ಹೋಗ್ತೀನಿ ನಾನು ಡ್ರೈವರ್ನ ಕೇಳ್ತೇನೆ, ಅಲ್ಲಪ್ಪ ನಿಮ್ಮ ಸಾಹೇಬ್ರು ನನ್ನ ಯಾಕೆ ಕರೆದವ್ರೆ? ಅದೇನು ಗೊತ್ತಿಲ್ಲ ಸರ್, ನಿಮ್ಮನ್ನೇ ಕರೆದೋ. ಅಲ್ಲಯ್ಯ ನಿನಗೆ ಏನೇ ಕಮ್ಮಿ ಐತೆ ನಿಮ್ಮ ಬಾಸ್ಗೆ? ಅದೇ ಗೊತ್ತಿಲ್ಲ ಸರ್, ನಿಮ್ಗೆ ಏನೂ ಇಲ್ಲ, ನಿಮ್ಮನ್ನೇ ಕರೆದವ್ರಲ್ಲ ಅವರು. ಹಾಂ, ಡ್ರೈವರ್ಗೆ ಟೆನ್ಷನ್ ಅಂತೆ, ನಿಮ್ಮ ಇದ್ರೆ ಏನಿಲ್ಲ, ನಿಮ್ಮನ್ನ ಕರೆದವರಲ್ಲ ಸರ್.
ಅದಕ್ಕೆ ನಾನು ಹೇಳಿದೆ, ನಿಮ್ಮ ಭಾಷತೆ ಇಲ್ಲದೆ ಇರೋದೆಲ್ಲ ನನ್ನ ಹತ್ರ ಐತೆ ಗೊತ್ತಾ. ನಿಮ್ಮ ಬಾಸ್ ಹತ್ರ ವಾಚ್ ಇರ್ಬೋದು, ಆದರೆ ವಾಚ್ ಓಡಿಸೋ ತಾಕತ್ತು ನನಗೈತೆ ಒಳಗೆ. ಮುಳ್ಳ ಟಕ 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 ಹಿಂಗೆ ಲೆಫ್ಟ್ ರೈಟ್ ಹೊಡಿ. ದೇವ್ರಿಗೆ ಸ್ತೋತ್ರ. ಅದಕ್ಕೆ ಕರೀತಾರೆ. ಅದಕ್ಕೆ ಶ್ರೀಮಂತರಿಗೆ ಹೇಳ್ತೀನಿ, ಯಾಕ್ರಿ ನನ್ನ ಕರೆಸಿದ್ದೀರಾ? ಸರ್ ನಮ್ಮ ಹತ್ರ ಏನಿಲ್ಲ, ಎಲ್ಲ ಇದೆ ಸರ್, ಅದು ನಿಮ್ಮ ಹತ್ರ ಇರೋದು ನಮ್ಮ ಹತ್ರ ಇಲ್ಲ. ನಿಮ್ಮ ಹತ್ರ ಇರೋದು ಆ ಸಂತೋಷ, ಆ ಸಮಾಧಾನ, ಆ ಧೈರ್ಯ, ಆ ಮೋಟಿವೇಶನ್ ಸ್ಪೀಚು, ಆ ಮೋಟಿವೇಶನ್ ಮಾತು, ಆ ಸೌಹಾರ್ದತೆ, ಆ ಒಂದು ಐಕ್ಯತೆ, ಆ ಒಂದು ಅನ್ಯೋನ್ಯತೆ. ಏನು ಸರ್, ಹೇಗೆ ಒಂದು ಬಾಳಿನ ಸಿಪ್ಪೆ ಸುಲಿದು ಒಂದೊಂದೇ ಹಣ್ಣು ದ್ರಾಕ್ಷಿನ ಬಾಯೊಳಗೆ ಹಾಕ್ತಂಗೆ ನೀವು ಮಾತಾಡ್ತಾ ಇರ್ತೀರ ಸರ್. ದೇವ್ರಿಗೆ ಸ್ತೋತ್ರ. ನೋಡು, ಅವನ ಮನೇಲಿ ಇಷ್ಟು ಅಸೆಟ್ ಇದ್ರೂ ಕೂಡ ಅದು ಅವನಿಗೆ ವ್ಯಸನ ತಂದುಬಿಟ್ಟಿದೆ. ಅದನ್ನು ಹೋಗಿದ ತಕ್ಷಣ ಒಂದು ಜಾಯ್ ಬಂದ್ಬಿಡತ್ತೆ ಮಕ್ಕಳೇ. ಏಸು ಬಂದ ಮನೆಯಲ್ಲಿ ಆನಂದ 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 ಅದು ಮಕ್ಕಳೇ. ಯಾಕೆ ಗೊತ್ತಾ? ದೇವರು ಅದರಲ್ಲಿ ವ್ಯಸನವನ್ನು ಸೇರಿಸೋದೇ ಇಲ್ಲ ಅಂತಾರೆ. ಇವತ್ತು ನಿಮ್ಮ ಜೀವನದಲ್ಲಿ ನೀವು ನುಡಿಬೇಕು. ಕತ್ತಲೆ ಇವತ್ತು ನಿಮ್ಮ ಮನೆ ಕ್ರಮ ಇಲ್ಲದೆ ಇದೆ, ಬರಿದಾಗಿದೆ, ಕತ್ತಲ್ಲಿ ತುಂಬಿದೆ. ಆ ಕತ್ತಲ್ಲಿ ತುಂಬಿದೆ. ನಿಮ್ಮ ಮನೆಯೊಳಗೆ ಏನು ಬೇಕು? ಏಸು ನಾಮದಲ್ಲಪ್ಪ ನನ್ನ ಮನೆಯೊಳಗೆ ಯಾರನ್ನ ನೋಡ್ತೀರಾ? ಸ್ಕ್ರೀನ್ನ ನೋಡ್ತಿದ್ದೀರಲ್ಲ? ಇಲ್ಲ, ಸ್ಕ್ರೀನ್ ಇಲ್ಲ. ಏನು ಗೋಡೆ ನೋಡ್ತಿದ್ದೀರಾ? ಇಲ್ಲ, ಗೋಡೆನಲ್ಲ. ಫ್ಯಾನ ಇಲ್ಲ, ಸೀಲಿಂಗ ಇಲ್ಲ. ನನ್ನ ಮನೆ ನನ್ನ ದರ್ಶನದಿಂದ ನೋಡ್ತೇನೆ. ಐ ಆಲ್ರೆಡಿ ಎನ್ವಿಷನ್ ಮೈ ಸೆಲ್ಫ್ ಹೌ ಮೈ ಹೌಸ್ ಮಸ್ಟ್ ಬಿ. ಭೂಮಿ ಕ್ರಮ ಇಲ್ಲದೆ ಇತ್ತು. ಅಪ್ಪ ಹೇಳಿದ್ರು, ಎಲ್ಲ ಕ್ರಮ ಆಗಲಿ, ಎಲ್ಲ ಕ್ರಮ ಆಗಲಿ. ಬರಿದಾಗಿತ್ತು, ಎಲ್ಲ ತುಂಬಿಕೊಳ್ಳಿ. ಮೀನಿಂದ, ಫಿಶ್ಶಿಂದ, ಎಲ್ಲ ಪ್ರಾಣಿಗಳಿಂದ, ಆಕಾಶ ಹಾಡು ಎಲ್ಲ ಪಕ್ಷಿಗಳಿಂದ ಆಕಾಶ ಎಲ್ಲ ತುಂಬಿಕೊಳ್ಳಿ. ಎಲ್ಲ ತುಂಬ್ಕೊಂಡ್ಬಿಡ್ತು. ಅಪ್ಪ ಹೇಳಿದ ತಕ್ಷಣ ಆ ವರ್ಡ್ಗೆ ಏನು ರೀ ಪವರ್ ಇದೆ ರೀ, ಆ ವರ್ಡ್ಗೆ ಏನು ಪವರ್ ಇದೆ ಯೋಚನೆ ಮಾಡ್ತೀರಾ ಯಾವತ್ತಾದ್ರೆ? ಆವಾಗ ಆ ಗನ್ನು ತೆಗಿತಾನೆ. ಆ ಗನ್ನು ಯಾವ ಕಡೆ ಹೋಗಬೇಕು, ನೀನು ಯಾವ ಜಾತಿ, ನೀ ಯಾವ ಪಂಗಡ, ನೀ ಯಾವ ಗೋತ್ರದಲ್ಲಿದೆಯಾ, ನಿನ್ನ ಗಂಡ ಹೆಣ್ಣ, ಮದುವೆ ಆಗಿದೆಯಾ, ಮದುವೆ ಆಗಿಲ್ವಾ, 2 ಮಕ್ಕಳ 3 ಮಕ್ಕಳ, ಅದು ಯಾವುದು ಕೇಳಲ್ಲ ರೀ. ಅವನು ಎಲ್ಲಿ ಟಾರ್ಗೆಟ್ ಮಾಡ್ತಾ ಡಮಾರ್ ಹೋಗಿದ್ರು ಹೋಗಿ ಸತ್ತೇ ಹೋದವನು. ನಾನು ಹೇಳ್ತೀನಿ ಪ್ರಿಯ ಮಕ್ಕಳೇ, ಒಬ್ಬ ಮನುಷ್ಯ ಕಣ್ಣಿಡಿದ್ರೆ ಗನ್ನಲ್ಲಿ ಪ್ರಪಂಚನೇ ಎದುರುತ್ತೆ ಅಂದರೆ ದೇವ್ರು ಕಣ್ಣಿಡಿದ್ರೆ ಗನ್ ಎಷ್ಟು ದೊಡ್ಡದು ರೀ. ಎಲ್ಲಿದೆ ರೀ ಗನ್ನು? ನನಗೊಂದು ತಂದ್ಕೊಡಿ ಬದ. ಅದ ಇರ್ತದೆ ವಾಯಿ. ಆ ವಾಯ್ತಾ ಒಂದು ಗನ್, ನಿನ್ನ ಬಾಯೇ ಒಂದು ಗನ್ ಇದ್ದಂಗೆ. ಬುಲೆಟ್ ತಂದ್ಕೊಡಿ ಬದ. ಇದೇ ಇಲ್ಲಿ ಬುಲೆಟ್ ಎತ್ಕೋ, ಇಲ್ಲಿದೆ. ಡೈಲಿ ಒಂದೊಂದು ಬುಲೆಟ್ ಎತ್ಕೊಂಡು ಹಾಕಿ ನುಡಿ ಅತ್ತೆ ಮೇಲೆ. ಏಸು ನಾಮದಲ್ಲಿ ಬಾಯಿಗಳು ಮುಚ್ಚಿ ಹೋಗ್ಲಪ್ಪ. ಏಸು ನಾಮದಲ್ಲಿ ಎಲ್ಲ ದರಿದ್ರಗಳು ಮುಚ್ಚಿ ಹೋಗ್ಲಪ್ಪ. ಏಸು ನಾಮದಲ್ಲಿ ಎಲ್ಲ ನಷ್ಟಗಳು, ಬರಿದಾದ ನಷ್ಟಗಳು ಎಲ್ಲ ಬಿಟ್ಟು ಹೋಗಲಪ್ಪ. ಆಶೀರ್ವಾದ ಬರಲಿ, ಆಶೀರ್ವಾದ ಬರಲಿ. ನಾನು ಹೇಳ್ತೇನೆ, ಆ ವ್ಯಕ್ತಿ ಯಾವ ಗುಂಡು ಯಾವ ಕಡೆ ಇಡ್ತಾನೆ, ಆ ಇಟ್ಟ ದಿಕ್ಕಲ್ಲೇ ಕರೆಕ್ಟಾಗಿ ಆ ಬುಲೆಟ್ ಸರಿಯಾಗಿ ಹೋಗತ್ತೆ. ಸರಿಯಾಗಿ ಹೋಗಿ ಅವನ ಆ ಟಾರ್ಗೆಟಲ್ಲಿ ಹೋಗಿ ಆ ಟ್ರಿಗರ್ ಅಮ್ಕಿದ ತಕ್ಷಣ ಹೇಳಿದ ವ್ಯಕ್ತಿ ಯಾವ ಕಡೆ ಇಡ್ತಾನೆ ಅಲ್ಲಿಗೆ ಹೋಗಿ ಆ ಬುಲೆಟ್ ಹೊಡೆದು ಆ ಮನುಷ್ಯನ ಕೆಳಗೆ ಬೀಳಿಸ್ಬಿಡತ್ತೆ. ಒಂದು ಸಿಂಹನೇ ಬೀಳಿಸ್ಬಿಡತ್ತೆ. ಎಷ್ಟು ದೊಡ್ಡ ಸಿಂಹ ಬಂದು ಸರಿ. ನನ್ನ ಪ್ರಿಯ ಮಗ, ಸಿಂಹ ನೋಡಿ ನೀವು ಎದುರುತ್ತಿರ್ತೀರ, ಅಯ್ಯೋ ಸಿಂಹ ಬಂದ್ಬಿಡ್ತಾ ಅಂತೇಳಿ ಅಯ್ಯೋ ಓಡ್ತೀರ. ಹಾಗೆ ಆ ಸಿಂಹ ಬರಬೇಕಾದ್ರೆ ಒಂದು ಗನ್ನು, ಲೋಡ್ ಆಗಿರೋ ಗನ್ ಸಿಕ್ಬಿಟ್ರೆ ನಿಮಗೆ ಧೈರ್ಯ ಬಂದ್ಬಿಡತ್ತೆ. ಯಾಕೆ? ಸಿಂಹ ನಿನ್ನ ಗನ್ನಿಗಿಂತ ಅದು ದೊಡ್ಡದು, ನಿನ್ನ ಗನ್ನಿಗಿಂತ ಅದು ಭಯಂಕರ ಕಾಣ್ತಾ ಇದೆ, ನಿನ್ನ ಗನ್ನಿಗಿಂತ ಅದು ಕ್ರೂರವಾಗಿ ಕಾಣ್ತಾ ಇದೆ. ನಿನ್ನ ಗನ್ನು ವೆರಿ ಇಷ್ಟು ಪಿಸ್ತೂಲು, ಜಸ್ಟ್ ನೀನು ಟ್ರಿಗರ್ ಮಾಡಿದ್ರೆ ಸಾಕಷ್ಟೇ. ಬುಲೆಟ್ ಹೋಗಿದೆ, ಅದು ಹೊಣೆಗೆ ಹೊಡೆದೆ ಹಂಗೆ ಕೆಳಗೆ ಬಿದ್ದುಬಿಡತ್ತೆ. ನಾನು ಹೇಳ್ತೀನಿ, ನಿಮ್ಮ ಸಮಸ್ಯೆಗಳು ತುಂಬ ಕ್ರೂರವಾಗಿ ಕಾಣ್ತಾ ಇದೆ. ನಿಮ್ಮ ಸಮಸ್ಯೆಗಳು ಭಾಳ ಭಯಂಕರವಾಗಿ ಕಾಣ್ತಾ ಇದೆ. ವ್ಯಾಪಾರ ಆಗಲ್ಲ, ಮದುವೆ ಮಾಡೋಕ್ಕಾಗಲ್ಲ, ಮನೆಯೇ ಕಟ್ಟೋಕ್ಕಾಗಲ್ಲ, ಕ್ರೂರವಾಗಿ ಕಾಣ್ತಾ ಇದೆ. ಆ ಥರ ಎನ್ವಿಷನ್ ಮಾಡ್ತಾನೆ ಸಹಿತ ನಿಮ್ಮ ಮನೆ ಮುಂದೆ, ನಿಮ್ಮ ಕಣ್ಣು ಮುಂದೆ ಇಟ್ಟು. ಆದರೆ ನಿಮ್ಮ ಒಂದು ಮರಿಬೇಡಿ, ನಿಮ್ಮ ಕೈಯಲ್ಲಿ ಒಂದು ಬುಲೆಟ್ ಕೊಟ್ಟಿದ್ದಾರೆ, ಆ ವಾಕ್ಯ ಕೊಟ್ಟಿದ್ದಾರೆ. ಅದನ್ನು ನಾಲಿಗೆಯಲ್ಲಿ ಇಟ್ಬಿಟ್ಟು ನೀನು ನುಡಿಬೇಕಾದ್ರೆ ಅದು ತಾನಾಗೇ ಹೋಗುತ್ತೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಭೂಮಿಯ ಮೇಲೆ ಮನುಷ್ಯನು ಏನನ್ನು ಕಟ್ಟುತ್ತಾನೆ ಪರಲೋಕದಲ್ಲಿ ಅದು ಕಟ್ಟಲ್ಪಡುತ್ತೆ. ಭೂಮಿಯ ಮೇಲೆ ಮನುಷ್ಯನು ಏನನ್ನು ಬಿಚ್ಚುತ್ತಾನೆ ಪರಲೋಕದಲ್ಲಿ ಅದು ಬಿಚ್ಚಲ್ಪಡುತ್ತೆ. Whatsoever you bind on the earth will be bound in the heaven. Whatsoever you loose on the earth will be loosened in the heaven. ಸೊ ಪವರ್ ಅಲ್ಲಿಟ್ಟಿದ್ದಾರೆ, ಕೆಲಸ ಇಲ್ಲಿಟ್ಟಿದ್ದಾರೆ. ನೀನು ನುಡಿದು ಬಿಟ್ರೆ ಯಾವ ಕನೆಕ್ಟ್ ಆಗ್ತೀರ ದೇವ್ರ ಜೊತೆ? ನೀನು ದೇವ್ರ ಜೊತೆ ಕನೆಕ್ಟ್ ಆಗಬೇಕು, ದೇವ್ರ ಜೊತೆ ಕನೆಕ್ಟ್ ಆಗಬೇಕು. ನೋಡಿ, ಗಂಡ ಹೆಂಡತಿ ಮದುವೆ ಆದರೆ ಯಾವಾಗ ಕೈ ಹಿಡ್ಕೊಂಡೇ ಓಡಾಡ್ತಿರ್ತಾರೆ ಅಲ್ವಾ? ಅವ್ರು ಕೈ ಬಿಡೋದಿಲ್ಲ. ಯಾಕೆ? ಅವರಿಬ್ಬರು ಮದುವೆ ಆಗೋರೆ. ಇವನು ಪಕ್ಕದ ಮನೆ ಹೆಂಗಿಸ್ ಹಿಡ್ಕೊಂಡ್ಬಿಟ್ರೆ ಬಿಟ್ಬಿಡ್ತಾರ? ಆ ಅಮ್ಮ ಪರಕೆ ಎತ್ಕೊಂಡ್ಬಿಡ್ತದೆ. ಯಾಕೆ? ಬೌಂಡ್ ಆಗಿಬಿಟ್ಟಿದ್ದೀರ ನೀವು. ದೇವ್ರ ಜೊತೆ ನೀವು ಸಂಗರ್ಗ ಆಗಬೇಕು. ಅವ್ರ ಜೊತೆ ಒಂದಾದರೆ ದೇವ್ರ ನಿಮ್ಮ ಮೂಲಕ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋಕ್ಕಾಗಲ್ಲ.
ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಯುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಅಪ್ಪ ಹೇಳ್ತಾರೆ, ನಿನ್ನ ದೇವರ ಆಶೀರ್ವಾದ ಭಾಗ್ಯದಾಯಕವಾದದ್ದು, ದೇವರದಲ್ಲಿ ವ್ಯಸನವನ್ನ ಸೇರಿಸಲ್ಲ ಅಂತಾರೆ. ಆಗ ವ್ಯಸನ ನನಗೆ ಬೇಡ, ಆಶೀರ್ವಾದನೇ ನನಗೆ ಬೇಕು ಅಂದ್ರೆ ಅಪ್ಪ ಹೇಳ್ತಾರೆ, ಮೊದಲನೇ ಒಂದು ಭಾಗವನ್ನ ನನ್ನ ಸನ್ನಿಧಿಗೆ ತೆಗೆದುಕೊಂಡು ಬಂದು ನನ್ನನ್ನು ಸನ್ಮಾನ ಮಾಡು. ಆಗ ನಾನು ಆಕಾಶದ ದ್ವಾರಗಳನ್ನು ತೆರೆದು ನಿನ್ನ ಮನೆ, ನಿನ್ನ ಕುಟುಂಬ, ನಿನ್ನ ವ್ಯಾಪಾರ, ನಿನ್ನ ಎಣ್ಣೆ ವ್ಯಾಪಾರ, ನಿನ್ನ ಜೋಳಿಗೆ ವ್ಯಾಪಾರ, ನಿನ್ನ ಕುಟುಂಬ ವ್ಯಾಪಾರ ಎಲ್ಲವನ್ನ ಸ್ಥಳ ಹಿಡಿಯಲಾರ್ದಷ್ಟು ನಿನ್ನ ಆಶೀರ್ವಾದ ತಂದು ಕೊಡ್ತೀನಿ ಅಂತ ಹೇಳ್ತಾರೆ. ಬರಲಿ ಒಂದು ಚಪ್ಪಾಳೆ ಅಪ್ಪನಿಗೆ. ಸಹಾಯ ನೀನೇ ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯ ನೀನೇ ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯ ನೀನೇ ಎಬಿನೇಸರೇ, ಎಬಿನೇಸರೇ, ಇದುವರೆಗೂ ಸಹಾಯ ನೀನೇ, ಇದುವರೆಗೂ ಸಹಾಯ ನೀನೇ. ನಿನ್ನ ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಮನಸ್ಸಿಂದ ಪ್ರೀತಿಸುವೆ, ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಮನಸ್ಸಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ಪ್ರೀತಿ ಮಾಡುವೆ ಇನ್ನು ಹೆಚ್ಚಾಗಿ, ಆರಾಧಿಪೆ ಇನ್ನು ದಾರಿ. ಪ್ರೀತಿ ಮಾಡುವೆ ಇನ್ನು ಹೆಚ್ಚಾಗಿ, ಆರಾಧಿಪೆ ಇನ್ನು ದಾರಿ. ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ, ಪೂರ್ಣ ಮನಸ್ಸಿಂದ ಆರಾಧಿಪೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ದೇವರಿಗೆ ಸ್ತೋತ್ರ. ಅಪ್ಪ ನಮ್ಮನ್ನು ಎಲ್ಲ ಕೊರತೆಗಳನ್ನು ನೀಗಿಸಿ ಆಶೀರ್ವಾದ ಮಾಡೋಕ್ಕೆ ಶಕ್ತನಾಗಿದೆ. ನೀವು ನಂಬಬೇಕಷ್ಟೇ. ಅವನ ಸನ್ಮಾನ ಮಾಡ್ತಾ ಮಾಡ್ತಾ ಮನೇಲಿ ಅದಕ್ಕೆ ಸ್ಪೆಂಡ್ ಮಾಡಬೇಕು. ಹೋಗಿದೆ ಟಿ ವಿ ಹಾಕೋದು, ಕ್ರಿಕೆಟ್ ನೋಡೋದು, ಅಲ್ಲಿ ನೋಡೋದು ಅದೆಲ್ಲ ಬಿಡಿ. ಫಸ್ಟು ಮನೆಗೆ ಹೋಗಿದೆ ಎನ್ನ ತೇಡ್ಲ, ಕರ್ತರಿಗೆ ಎನ್ನ ಕೊಡ್ಕಲ, ತುದಿನಾಲ್ ಎಬ್ಬಡಿ ಘನಪಡ್ತಿಗ್ಲ, ದೇವನ ಹೇಗೆಲ್ಲ ಘನಪಡಿಸ್ಬೇಕು ಅದನ್ನು ನೀವು ಪ್ರಯತ್ನ ಮಾಡಿ ನೋಡಿ. ದ ಪೀಸ್ ಆಫ್ ಗಾಡ್ ವಿಲ್ ಟ್ರಾನ್ಸೆಂಡ್ ಇನ್ ಯುವರ್ ಹಾರ್ಟ್. ಗಾಡ್ ಆಫ್ ದ ದೇವರ ಸಮಾಧಾನ ನಿಮ್ಮ ಹೃದಯಗಳಲ್ಲಿ ಬಂದು ಎಲ್ಲ ಗ್ರಹಿಕೆನೇ ಮೀರಿ ಅದು ನಿಮ್ಮ ಹೃದಯಗಳನ್ನ ಕಾಯತ್ತೆ ಅಂತ ಹೇಳುತ್ತೆ. ಬಿ ನಾಟ್ ಬಿ ಆಂಕ್ಷಿಯಸ್ ಫಾರ್ ನಥಿಂಗ್ ಬಟ್ ಇನ್ ಆಲ್ ಥಿಂಗ್ಸ್ ಮೇಕ್ ನೋನ್ ಯುವರ್ ಅಪ್ಲಿಕೇಶನ್ ಅನ್ ಟು ಗಾಡ್, ದೆನ್ ದ ಪೀಸ್ ಆಫ್ ಗಾಡ್. ಯಾವ ಸಂಬಂಧವಾಗಿ ಹೇಳಿ, ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡುತ್ತಾ ನಿಮಗೆ ಬೇಕಾಗಿರುವುದನ್ನ ದೇವರ ಮುಂದೆ ತಿಳಿಯಪಡಿಸಿರಿ, ದೇವರ ಮುಂದೆ ತಿಳಿಯಪಡಿಸಿರಿ, ಹೇಳಿ ಜೋರಾಗಿ, ದೇವರ ಮುಂದೆ ದೇವರ ಮುಂದೆ ತಿಳಿಯಪಡಿಸಿರಿ, ತಿಳಿಯಪಡಿಸಿರಿ, ದೇವರ ಮುಂದೆ 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 ದೇವರ ಮುಂದೆ. ಹೆಂಡತಿ ಮುಂದೆ ಅಂತ ಹೇಳಿಲ್ಲ, ದೇವರ ಮುಂದೆ, ಗಂಡನ ಮುಂದೆ ಅಂತ ಹೇಳಿಲ್ಲ, ಅಪ್ಪನ ಮುಂದೆ ಮಾತಾಡಿ. ಅಪ್ಪ ಹೇಳ್ತಾರೆ, ಯು ಹ್ಯಾವ್ ಟು ಲಿಸನ್ ದಟ್ ವಾಯ್ಸ್ ಯಶಸ್ವಿನಿ, ದ ಸ್ವೀಟೆಸ್ಟ್ ಮೆಲೋಡಿಯಸ್ ವಾಯ್ಸ್.
ನನ್ನ ಪ್ರಿಯ ಮಕ್ಕಳು, ಇಂಥ ಸಿಚುವೇಶನ್ಗಳಲ್ಲಿ ಕೂಡ ಒಬ್ಬನೇ ನಾವು ಹೋದೆ, ಅದು ದೇವ್ ನನ್ನೊಂದಿಗೆ ಪ್ರಯಾಣ ಮಾಡ್ದ. ಅಂಥ ಸಮಯಗಳು ಎಲ್ಲ ಥರ ಅಲಿಗೇಷನ್ಗಳು ಮಾಡಿದ್ರು. ಇಂಥ ಚಾಲೆಂಜಸ್ಗಳು ಬಂದಾಗ, ಸವಾಲುಗಳು ಬಂದಾಗ ನಿಮ್ಗೇನು ಅನಿಸುತ್ತೆ? ಸಭೆನೇ ಬೇಡ, ಪ್ರೇಯರೇ ಬೇಡ, ಬೈಬಲ್ ಓದೋದೇ ಬೇಡ. ಇಲ್ಲ, ಯೋಚನೆ ಮಾಡಿ. ಇದೆಲ್ಲ ಸೈತಾನ್ ಗೊತ್ತಾಗತ್ತೆ. ಕುಮಾರ್ ಮೇಲೆ ಹೋಗ್ಬಿಡ್ತಾನೆ, ಅನಿಲ್ ಮೇಲೆ ಹೋಗ್ಬಿಡ್ತಾನೆ, ಮಂಜುಳಾ ಮೇಲೆ ಹೋಗ್ಬಿಡ್ತಾಳೆ, ಮುತ್ತು ಮೇಲೆ ಹೋಗ್ಬಿಡ್ತಾನೆ. ಅದಕ್ಕೆ ಅವನೇನು ಮಾಡ್ತಾನೆ? ದೊಡ್ಡ ದೊಡ್ಡ ಬಾಂಬ್ಗಳನ್ನ ತಂದು ಮುಂದೆ ಇಡ್ತಾನೆ. ಯಾಕೆ ಗೊತ್ತಾ? ಅವನದು ಕೋಟ್ರಸ್ ಸುಟ್ಟೋಗ್ಬಿಡುತ್ತಲ್ಲ ಅಂತೇಳಿ ಅವನೇನು ಮಾಡ್ತಾನೆ? ಭಯ ಪಡ್ಕೊಳ್ತಾನೆ. ಇದೆಲ್ಲ ಬಂದು ಅವನು ಭಯ ಪಟ್ಟಿದ್ದಾನಂತ ಅರ್ಥ. ನಿಮ್ಮ ಶತ್ರು ಭಯ ಪಡ್ತಾ ಇದ್ದಾನೆ. ನೀವು ಯಾವಾಗ ಅವನಿಗೆ ಭಯ ಪಡ್ತೀರಾ, ಯಾವಾಗ ಅವನಿಗೆ ಎದುರ್ತೀರಾ, ಯಾವಾಗ ಸೈತಾನಿಗೆ ನೀವು ಭಯಪಟ್ಟು ಯಾವಾಗ ವ್ಯಾಧಿಗೆ ಎದುರ್ತೀರಾ, ನೀವು ಅವನಿಗೆ ಕೊಡತಕ್ಕಂಥ ಆಯುಧ ಅದು. ಆ ಆಯುಧದಲ್ಲೇ ನಿಮ್ಮ ಚುಚ್ಚುತ್ತಾನೆ ಅವನು. ಶತ್ರುಗೆ ಡೋಂಟ್ ಗಿವ್ ದಟ್ ವೆಪನ್ ಟು ದ ಎನಿಮಿ. ವೆನ್ ಯು ಫಿಯರ್, ಯು ಆರ್ ಗಿವಿಂಗ್ ಎ ವೆಪನ್ ಟು ಯುವರ್ ಎನಿಮಿ. And by that weapon only, he will destroy your life. That's why God says, no weapon will form against you shall prosper. Every tongue that rises against you, you will condemn them the judgment. ನಿನಗೆ ಸಂಕಲ್ಪ ಮಾಡಿದ ಯಾವುದೇ ಆಯುಧ ನಿನಗೆ ವಿರೋಧವಾಗಿ, ಯಾವುದೇ ಆಯುಧಗಳು ನಿನಗೆ ವಿರೋಧವಾಗಿ ಯಾವುದು ಎತ್ತಕ್ಕೆ ಸಾಧ್ಯವಿಲ್ಲ. ನಾನೇ ನಿನ್ನನ್ನೊಂದು ಆಯುಧವಾಗಿ ಮಾಡ್ತೇನೆ. ಮನೇಲಿ ಕ್ರಮ ಇಲ್ವಾ? ನುಡಿರಿ ಇವತ್ತಿಂದ. ಕತ್ತಲೆ ಇದೆ, ನುಡಿರಿ ಇವತ್ತು ಯೇಸು ನಾಮದಲ್ಲಿ. ಕತ್ತಲೆ ಹೋಗಿ ಬೆಳಕು ಬಂದಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಅದ್ಭುತ ಆಗತ್ತೆ, ಆಶೀರ್ವಾದ. ತಂದೆ, ಇದೇ ಸ್ಥಳದಲ್ಲಿ ಕಾರ್ ನಿಂತಿದ್ಯಪ್ಪ, ಕಾರ್ ನಿಂತಿದ್ದಕ್ಕೆ ಸ್ತೋತ್ರ. ನಮ್ಮ ಅಮ್ಮ ಹೇಳ್ದೆ, ಏನೋ ಹುಚ್ಚ ಥರ ಏನೇನೋ ಮಾತಾಡ್ತಿದ್ಯಲ್ಲೋ, ರಸ ಗಿಸ ಜಾಸ್ತಿ ಕುಡಿದ್ಬಿಟ್ಟೋಣ ಅಂತ ಕೇಳ್ತಾರೆ. ಇಲ್ಲಮ್ಮ, ಕಾರ್ ನಿಂತಿದ್ಯಮ್ಮ, ತುಂಬ ಚೆನ್ನಾಗಿತ್ತು ಕಾರ್ ಇದು. ಇಲ್ಲಿ ಗಾಡಿ ನಿಂತೈತೆ, ಇಲ್ಲಿ ಡೈನಿಂಗ್ ಟೇಬಲ್ ಐತೆ. ಎಲ್ಲೋ ಇದೆ ವಿಶ್ವಾಸ. ಪಕ್ಕದ ಮನೆ ಹತ್ರ ಹೇಳ್ತಾರೆ, ಏನೋ ಸ್ವಲ್ಪ ಲೂಸ್ ಆಗ್ಬಿಟ್ಟವನೆ, ಆ ಚರ್ಚ್ಗೆ ಏನು ಹೇಳ್ಕೊಟ್ರೋ ಗೊತ್ತಿಲ್ಲ, ಆವಾಗಿಂದ ಲೂಸ್ ಆಗ್ಬಿಟ್ಟವನೆ, ಮೆಂಟಲ್ ಥರ ಆಡ್ತಾವನೆ. ಏನಂತ ಗೊತ್ತು? ಊಟ ತಿನ್ನಲ್ಲ ಅಂತಾನೆ, ಮಲಗಲ್ಲ ಅಂತಾನೆ, ಎದ್ದು ಕೂತ್ಕೊಳ್ತಾನೆ, ತೋತ್ರ ಅಂತಾನೆ. ಇವನಿಗೇನು ಆಗೈತೆ? ನನ್ನ ನೋಡಿ ಅವ್ರು ಸೈಕೋ ಆಗ್ಬಿಟ್ರು ನೋಡಿ. ಅಷ್ಟು ಅವ್ರನ್ನ ಹುಚ್ಚಿಡಿಸ್ಬಿಟ್ಟೆ ನಾನು. ಅವ್ರು ಹೇಳಿ, ನನ್ನ ಗಂಡನಿಗಿಂತ ನಿಂದೇ ಯೋಚನೆ ಆಗೋಯ್ತು ನನಗೆ. ನನ್ನ ಗಂಡನದು ಇಷ್ಟು ಪಾಡುಪಡಲಿಲ್ಲ. ನನ್ನ ಪ್ರಿಯ ಮಕ್ಕಳು ಹಿಂಗೆ ಹೇಳ್ಕೊಂಡು ಒಂದು ವಾರ ಆಗೋಷ್ಟೊತ್ತಿಗೆ ಯಾರೋ ಮನೆಗೆ ಬರ್ತಾರೆ. ಟೆಂಪೋ ಒಂದು ದಿವಾನ್ ಕಟ್ ತಂದು ಒಳಗೆ ತರ್ತಾ ಇದ್ದಾರೆ. ನಮ್ಮಮ್ಮ ಹೇಳ್ತಾರೆ, ಯಾರ ಮನೆಗೆ ಹೋಗ್ತಿದ್ದೀರಾ? ನಿಮ್ಮ ಮನೆಗೆ ಬರ್ತಾಯಿದ್ದೀವಿ. ಯಾಕೆ? ನಾವು ಯಾರು ಆರ್ಡ್ರೇ ಮಾಡಿಲ್ವಲ್ಲ. ಯಾರೋ ಒಂದು ಬ್ರದರ್ಗೆ ದೇವ್ರು ಮಾತಾಡಿ ಆ ದಿವಾನ್ ಕಟ್ ಇಲ್ಲೇ ಬರುತ್ತೆ. ಅಮ್ಮ ವಾ ಒಕ್ಕಾರಮ್ಮ. ಇದೆಲ್ಲ ನುಡಿಯಲ್ಲ. ಅಪ್ಪ ಗಿಡ ಪೊಯ್ ಅಪ್ಪದೋಗಿ ಜಗಳಾಡೋದು, ಪೆನ್ ಕೊಡಿಸು, ನನಗೆ ಅದು ಕೊಡಿಸು, ಅದೆಲ್ಲ ಆಡ್ಬೇಡ್ರಿ. ಇಲ್ಲ ಆಡ್ರಿ. ಅಪ್ಪ ಒಂದೇ ಮಂಚ ಕೊಡಿಸ್ಬೋದು, ಒಂದು ಬಟ್ಟೆ ಕೊಡಿಸ್ಬೋದು. ಅಪ್ಪ ಆಕಾಶದ ದ್ವಾರಗಳನ್ನ ತೆರಿತೀನಿ ಅಂತಾರೆ. ನಿಮ್ಮ ದಶಮ ಭಾಗ ಯಾವತ್ತು ನನ್ನ ಆಲಯಕ್ಕೆ ತಂದಾಗ ನಾನು ಆಕಾಶದ ಬಾಗಿಲನ್ನ ತೆರೆದು ನಿಮ್ಮ ಮನೆ ಪಕ್ಕದಲ್ಲಿ ಹೇಳಿ, ನಿಮ್ಮ ಮನೆ ಸ್ಥಳ ಇಳಿಯಲಾರದಷ್ಟು ಯೇಸುವಿನ ಆಶೀರ್ವಾದ. ಅದು ಕೆಲವು ಸೈಲೆಂಟ್ ಆಗಿ ನಿಂತವ್ರು. ನಮಗೆ ಮನೆನೇ ಇಲ್ಲ, ಮನೇನು ಬರುತ್ತೆ ನೋಡಿ. ನೋಡಿರಿ, ದೇವರು ಮಾತಾಡಿದ ಮೇಲೇ ಪವಿತ್ರಾತ್ಮರು ಎದೊಳ್ತಾರೆ. ಅಷ್ಟು ವರ್ಷ ಪವಿತ್ರಾತ್ಮರು ಆ ಜಲಸಮೂಹಗಳ ಮೇಲೆ ಚಲಿಸ್ತಾ ಇದ್ರು ಅಂತ ಹೇಳುತ್ತೆ ವಿನ ಅಲ್ಲಿ ಕತ್ಲೆ ಖಾಲಿ ಆಗಲಿಲ್ಲ, ಬರಿದು ಖಾಲಿ ಆಗಲಿಲ್ಲ, ಕ್ರಮ ಇಲ್ಲದಿರೋದು ಕ್ರಮವಾಗಿ ಆಗಲಿಲ್ಲ. ವೆನ್ ಗಾಡ್ ಸ್ಪೋಕ್ ದಟ್ ವರ್ಡ್, ದ ವರ್ಡ್ ಟ್ರಾವೆಲ್ಸ್ ಲೈಕ್ ಎ ಬುಲೆಟ್, ಲೈಕ್ ಎ ಮಿಸೈಲ್. ಅದೊಂದು ಮಿಸೈಲ್ ಥರ ಹೊರಡತ್ತೆ ಅಪ್ಪನ ಬಾಯಿಂದ. ಅದಕ್ಕೆ ಸೆಂಚುರಿಯನ್ ಬಂದು ಹೇಳ್ತಾನೆ, ದೇವರೇ ನನ್ನ ಮನೆಗೆ ಬರೋಕ್ಕೆ, ನೀ ನನ್ನ ಮನೆಗೆ ಬರೋಕ್ಕೆ ನನಗೆ ಯೋಗ್ಯತೆ ಇಲ್ಲಪ್ಪ. ನಾನು ಒಂದು ಅಥಾರಿಟಿಲಿದ್ದೀನಿ, ನೀನು ಒಂದು ಅಥಾರಿಟಿಲಿದ್ದೀಯಾ. ನನ್ನ ಕೈಗಳಿಗೆ 100 ಸೇವಕರಿದ್ದಾರೆ, ನಿನ್ನ ಕೈಗಳಿಗೆ ಸೇವಕರಿದ್ದಾರೆ. ನಾನು ಒಬ್ಬನಿಗೆ ಹೋಗು ಅಂದರೆ ಅವನು ಹೋಗುತ್ತಾನೆ, ಒಬ್ಬನಿಗೆ ಬಾ ಅಂದರೆ ಅವನು ಬರುತ್ತಾನೆ. ನಾನೊಂದು ಅಧಿಕಾರದಲ್ಲಿದ್ದೀನಿ, ನೀನೊಂದು ಅಧಿಕಾರದಲ್ಲಿದೆಯಾ. ನೀನು ನನ್ನ ಮನೆಗೆ ಬರೋದಕ್ಕೆ ನನಗೆ ಯೋಗ್ಯತೆ ಇಲ್ಲ. ಆದರೆ ಒಂದೇ ಒಂದು ಮಾತನ್ನು ಹೇಳಪ್ಪ, ನನ್ನ ಹಾಳು ಸ್ವಸ್ಥ ಆಗ್ತಾನೆ. ಐ ನೋ ಯುವರ್ ವರ್ಡ್ ಕ್ಯಾರೀಸ್ ದ ಪವರ್. ನಿನ್ನ ವಾಕ್ಯ ಶಕ್ತಿ ಎತ್ಕೊಂಡ್ಬರುತ್ತೆ, ನನಗೆ ಗೊತ್ತು. ಅಪ್ಪ ಏಸಪ್ಪ ಹೇಳ್ತಾ ಆಶ್ಚರ್ಯ ಪಡ್ತಾರೆ ದೇವರು. ಇಸ್ರಾಯೇಲ್ ಗೋತ್ರದಲ್ಲೇ ಈ ಥರ ಒಂದು ವ್ಯಕ್ತಿನ ನಾನು ನೋಡಲಿಲ್ಲ ಅಂತೇಳಿ ಏಸು ಕಣ್ಣು ಹೊರಗಡೆ ಬಿಡ್ತಾರೆ. ಇಂಥ ವಿಶ್ವಾಸ ಬೇಕು. ಇವತ್ತು ನಮ್ಮ ಸಭೆ ಮಕ್ಕಳಿಗೆ, ಗ್ರೇಸ್ ಅವರ್ಸ್ ಇರೋ ಮಕ್ಕಳಿಗೆ ಈ ವಿಶ್ವಾಸ ಬೇಕು ನಿಮಗೆ.
ವಿಶ್ವಾಸ ಬೇಕು. ಬಂಗಾರ ಬರಲಿ, ಬೆಳ್ಳಿಗಳು ಬರಲಿ, Amen. ಒಡವೆಗಳು ಬರಲಿ, Hallelujah. ಮದುವೆ ಸಂಬಂಧಗಳು ಬರಲಿ, Amen. ಆಶೀರ್ವಾದ ಬರಲಿ, ಅಭಿವೃದ್ಧಿಗಳು ಬರಲಿ ಯೇಸು ನಾಮದಲ್ಲಿ. ಆ ತಾಯಿ ಸಾಕ್ಷಿ ಕೊಡ್ತಾರೆ. ಮಗುಗೆ 80,000 ರೂಪಾಯಿ ಖರ್ಚು ಮಾಡಿದ್ರು ಕೂಡ ಆ ಮಗುಗೆ ಬಾಯಲಿದ್ದ ಹುಣ್ಣಾಗಲಿ ಯಾವುದೇ ಆಗಲಿ ಗುಣ ಆಗಲಿಲ್ಲ. ಕೊನೆಗೆ ನಾನು ಫೋನಲ್ಲಿ ಸಿಕ್ಕಿಲ್ಲ, ಕೊನೆಗೆ ಆ ಎಮ್ಮನ್ ಸಿಕ್ಕಿದ್ದು ಒಂದೇ ಒಂದು ಸಾಕ್ಷಿ. ಆ ತಾಯಿ ಹೇಳ್ತಾಳೆ 3 ಲೀಟ್ರು ಕ್ಯೂ ಹೊರಗಡೆ ಬರ್ತಾ ಇತ್ತು. ಆ ವಾಕ್ಯವನ್ನು ಈ ಮಗು ಕಿವಿ ಹತ್ರ ಇಟ್ಟರು. ಆ ವಾಕ್ಯವನ್ನು ಮಗು ಕೇಳಬೇಕಾದ್ರೆ ಮಗುಗೆ ಅರ್ಥ ಆಯ್ತಲ್ಲ ಗೊತ್ತಿಲ್ಲ. ಬಟ್ ವೆನ್ ವರ್ಡ್ ಎಂಟರ್ಸ್ ಫಿಸಿಕಲ್ ಹೀಲಿಂಗ್ ಟ್ರಾನ್ಸ್ಫಾರ್ಮೇಶನ್ Hallelujah. ಎಲ್ಲ ಆರಂಭ ಆಗುತ್ತೆ. ಗಾಡ್ ನೆವರ್ ಸೆಡ್ ಯು ಅಂಡರ್ಸ್ಟ್ಯಾಂಡ್ ಮೈ ವರ್ಡ್, ಗಾಡ್ ಸೇ ಯು ಬಿಲೀವ್ ಇನ್ ಮೈ ವರ್ಡ್. ನೀನು ನಾನು ಅರ್ಥ ಮಾಡ್ಕೊ ಅಂತ ಹೇಳಕ್ಕಾಗಿಲ್ಲ, ದೇವ್ರು ಹೇಳಿಲ್ಲ. ನೀನು ನನ್ನ ನಂಬು ಅಂತ ಹೇಳ್ತಾರೆ ಅಷ್ಟೇ. ಎಲ್ಲ ಆಗತ್ತೆ, ಎಲ್ಲ ನೆರವೇರುತ್ತೆ, ಎಲ್ಲ ಆಗೋದಕ್ಕಾಗಿ ಸ್ತೋತ್ರ. ಆ ಅದ್ಭುತ ಆಗೋದಕ್ಕೆ ನೀನು ನುಡಿರಿ. ಆ ಅದ್ಭುತ ದೇವ್ರ ಕಾರ್ಯ. ಆಸ್ಟ್ರೇಲಿಯಾಗೆ ಹೋಗತಕ್ಕಂಥ ಮಗಳು 6 ಬಾರಿ ಎಕ್ಸಾಮ್ ಅಟೆಂಡ್ ಮಾಡಿದ್ಲು. ಆಸ್ಟ್ರೇಲಿಯಾಗೆ ಹೋಗೋ ಎಕ್ಸಾಮ್ಗೆ ಆ 7 ಪಾಯಿಂಟ್ಸ್ ಬೇಕು. ಆ 7 ಪಾಯಿಂಟ್ಸಲ್ಲಿ ಹೋಗ್ಬೇಕಾದ್ರೆ 4 ಅಥವಾ 4.25 ಅಲ್ಲ 5 6 ಸತಿ ಹೋದಾಗಲೂ ಅವಳು ಫೇಲ್ ಆದ್ದು. ಇದು ಲಾಸ್ಟ್ ಅಟೆಂಪ್ಟು. ಅವಾಗ ನನ್ನ ಕಾರ್ಯಕ್ರಮ ನೋಡಿ ಅವಳು ಹೇಳಿದ್ರು, ಬ್ರದರ್ ನಾನು ನಿಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀನಿ, ನಾಳೆ ನಂದು ಇಂಟರ್ವ್ಯೂ ಇದೆ, ಹೋಗ್ತಾ ಇದ್ದೀನಿ, ಆಸ್ಟ್ರೇಲಿಯಾ ಎಂಬಸಿಗೆ ಹೋಗ್ತಾ ಇದ್ದೀನಿ, ನನಗೆ ಅಲ್ಲಿ ಸಿಟಿಸನ್ಸ್ ಬೇಕು, ಆ ಸಿಟಿಸನ್ಗೆ ಹೋಗೋಕ್ಕೆ ಬರೀ ಮಾಡಿ ಆ ಎಕ್ಸಾಮ್ ಪಾಸ್ ಆಗಬೇಕು, ಏನು ವರಿ ಮಾಡಬೇಡ, ಕರ್ತನ ಜೊತೆ ಇದ್ದಾರೆ, ಕಾಣಿಕೆ ಕಳಿಸು. ಇದೇನಪ್ಪ ಕರ್ತನ ಜೊತೆ ಇದ್ದಾರೆ, ಕಾಣಿಕೆ ಕಳಿಸು ಅಂತ ಹೇಳ್ತಿದ್ದಾರಲ್ಲ. ಇವ್ರಿಗೆ ಕಾಣಿಕೆ ಮೇಲೆ ಇಂಟ್ರೆಸ್ಟಾ? ನಾಳೆ ಬೀಜ ಬಿತ್ತು ಮಿಕ್ಕಿದೆಲ್ಲ ಕೆಲಸ ಅಪ್ಪ ಮಾಡ್ತಾರೆ. ತಾಯಿ ಬೀಜ ಬಿತ್ತಿದ್ಲು, ಬೀಜ ಎಲ್ಲ ಬಿತ್ಬಿಟ್ಟು ದೇವ್ರು ನಾನು ಕೊಟ್ಟ ವಾಕ್ಯ ಅವಳಿಗೆ ಎಷ್ಟು ಎಕ್ಸೈಟ್ಮೆಂಟ್ ಆಯಿತು ಅಂದರೆ ಅವ್ರ ಗಂಡ ಹೇಳ್ಬಿಟ್ಟ, ನಾನು ಇವಾಗಲೇ ಪಾಸ್ ಆಗ್ಬಿಡ್ತೀನಿ ಬಿಡ, ನೀನು ಆಗ್ಬಿಡ್ತೀನಿ ಬಿಡ. ಬ್ರದರ್ ಹೇಳಾಯ್ತಲ್ಲ, ಒಳಗೋಗಲ್ಲ ಪೇಪರ್ ಕೊಡ್ತಾರೆ, ತಲೆಯಿಂದ ಕೆಳವರೆಗೆ ತಲೆ ಸುತ್ತತ್ತೆ. ಯಾಕಂದ್ರೆ ಒಂದು ಕ್ವಶನ್ ಸರಿ ಇಲ್ಲ, ಅದಲ್ಲಿ ಒಂದು ಕ್ವಶನ್ ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಮ್ಮ. ಅಲ್ಲಿ ಒಂದೇ ಕೋಪ. ಆ ಬ್ರದರ್ಗೆ ಹೋಗಿದ ತಕ್ಷಣ ಇಕ್ಕಬೇಕರಿಗೆ ಆ ಅಪ್ಪನ ಏನು ಹೇಳ್ದ ಅಪ್ಪ, ಏನು ಹಿಂಗೆ ಹೇಳೋದು, ಒಂದು ಕ್ವಶನ್ ಇರೋ ಕ್ವಶನು ಬರೆಯೋಕ್ಕಾಗ್ತಿಲ್ವಲ್ಲ, ಇದ್ರಲ್ಲಿ ಡುಮ್ಕಿನೇ ನಾನು ಹೋಯ್ತು ಗೋತಾ ನಾನು ಮುಗೀತು. ಹೊರಗಡೆ ಬರ್ತಾಳೆ, ಗಂಡ ಸಿಗ್ತಾನೆ, ಹೋಯ್ತು ರೀ ಎಲ್ಲ. ಆ ಮೊದಲ ಬ್ರದರ್ನ ಕರೀರಿ, ಫೋನ್ ಮಾಡಿರಿ ಅವ್ರಿಗೆ. ಫೋನ್ ಮಾಡ್ತಾರೆ, ಅಮ್ಮ ನಾ ಫೋನ್ ಎತ್ತಾ ಇಲ್ಲ. ಫೋನ್ ಮಾಡಿ ಇರ್ತಾರೆ, ಫೋನ್ ಎತ್ತಾ ಇಲ್ಲ. ಮನೆಗೆ ಫೋನ್ ನೀ ಅಮ್ಮ ತುಂಬ ಫೋನ್ ಮಾಡ್ತಾಳೆ, ಅವು ಚೆನ್ನಾಗಿ ಆಗಿರಬೇಕು, ಫೋನ್ ಮಾಡಿ ಏನು ಫೋನ್ ನೀವು ಹೇಳಿದ್ದು ಯಾವ ಕ್ವಶನ್ ಸರಿಗೆ ಬಂದಿಲ್ಲ, ನಾನೆಲ್ಲ ಓದೇ ಬದೆ ನಿಮ್ಮನ್ನ ನಂಬ್ಕೊಂಡು ನಾವು ಅದು ಸುಮ್ಮನೆ ಏನೋ ಹತ್ತೆಲ್ಲ ಮಾಡ್ಕೊಂಡು ಹೋಗಿದ್ದು ಚೆನ್ನಾಗಿತ್ತು, ನಾನೆಲ್ಲ ನಿಮ್ಮ ನಂಬ್ಕೊಂಡು ಅಲ್ಲಿ ಹೋಗ್ಬಿಟ್ಟೆ. ನಾನು ನಂಬು ಏನು ನಂಬೋದು, ಎಲ್ಲ ಒಮ್ಮೆ ಆಗೋಯ್ತಲ್ಲ, ಎಲ್ಲ ಆಗೋಯ್ತು, ಇನ್ನೇನು ಇಲ್ಲಮ್ಮ ನೀನು ಪಾಸ್ ಆಗ್ತೀಯ ರೀ. ಏನು ರೀ ತಲೆಯಲ್ಲಿ ಹುಚ್ಚಿಡ್ತಿದ್ದೀನಿ ರೀ ನಿಮಗೆ. ಅವ್ರ ಗಂಡ ನನಗೆ ಹುಚ್ಚಿಡ್ತಿದ್ದೀನಿ ರೀ. ಹಾಂ, ಅವ್ರಿಗೆ ಅನುತಾಪ ತೋರಿಸೋದು ಬಿಟ್ಬಿಟ್ಟು ಇನ್ನೊಂದಲ್ಲಿ ಬೆಲೂನ್ ಇಟ್ಬಿಟ್ಟು ಇನ್ನೊಂದು ಪಾಸ್ ಆಗ್ತೀಯ ಅಂತ ಹೇಳ್ತಿದ್ರು. ಎಲ್ಲರಿಂದ ಆಗ್ತಾರೆ ಅದೇ ಪಾಸ್ ಆಗ್ತಾಳೆ ಮಿಸ್ಸಸ್, ಹೆದರಬೇಡಿ, ನೀವು ಆಸ್ಟ್ರೇಲಿಯಾ ಹೋಗಿದೆ. ಅಯ್ಯೋಪ್ಪ ಬೇಡ ಬಾ, ಇವ್ರು ಲೂಸ್ತಾರೆ ಇದ್ದಾರೆ, ಹೋಗ್ಬೇಡ ಅಂತ ಹೋಗೇ ಬಿಟ್ರು ಅವರು. 3 ತಿಂಗಳಾದ್ಮೇಲೆ ಫೋನ್ ಮಾಡ್ತಾರೆ, ಮತ್ತೆ ಫೋನ್ ಮಾಡ್ತಾರೆ, ಫೋನ್ ಮೇಲೆ ಫೋನು. ನಾಳೆ ತಿರ್ಗಾ ಏನು ಫೇಲ್ ಆಗ್ಬಿಟ್ರೆ ತಿರ್ಗಾ ಫೋನ್ ಮಾಡಿದ್ರೆ ಆ ಅಮ್ಮ ಪಾಸ್ ಆಗಿದ್ದಾಳೆ, ಈ ಅಮ್ಮ ಪಾಸ್ ಆಗಿದ್ದಾಳೆ. ನಡೆದ ವಿಷಯ ಇಷ್ಟೇ. ಈ ಅಮ್ಮ ಏನು ಬರೆದಿಲ್ಲ, ಏನು ಬರೀದನ್ನು ಹೋಗಿ ಕೊಟ್ಬಿಟ್ಟವಳೆ. ಅಲ್ಲಿ ಇಮಿಗ್ರೇಷನಲ್ಲಿ ಎಂಬಸಿ ಒಳಗೆ ಯಾರೆಲ್ಲ ಕ್ಯಾಂಡಿಡೇಟ್ಗಳು ಫೇಲ್ ಆಗಿದ್ದಾರೆ ಆ ಫೇಲ್ಗೆಲ್ಲ ಮಾರ್ಕ್ಸ್ ಹಾಕ್ಕೊಂಡು ಬರೋರು ಇರ್ತಾರೆ. ಅವನು ಬಂದವನು ಅವತ್ತು ಯಾವುದೋ ಟೆನ್ಷನ್ ಆಗಿ ಬಂದವನೇ, ಅವನೇನು ಮಾಡೋನೆ, ಸ್ಟ್ಯಾಂಪ್ ಉಲ್ಟೆ ಹತ್ಕೊಂಡು ಪ್ರಮೋಟ್ ಅಂತ ಹಾಕ್ಬಿಟ್ಟಾನೆ ಇಷ್ಟೇ ಪೇಪರ್ ಮೇಲೆ. ಹೆಂಡ್ತಿದ್ದು ಟೆನ್ಷನ್ನು ನೋಡಿ, ಹೆಂಡ್ತಿ ಇದ್ರೆ ಒಳ್ಳೇದೇ ನೋಡಿ. ಅದೆಲ್ಲ ನನ್ನ ಮದುವೆ ಆಯಿತು, ನನ್ನ ಕತೆ ಮುಗಿದೋಯ್ತು ಅಷ್ಟೇ, ಮುಡಿಜಿ ಪೋಚು. ಆ ಟೆನ್ಷನ್ ಏನು ಮಾಡೋಣ, ಫೇಲ್ ಅಂತ ನೋಡ್ಬಿಟ್ಟು ಯಾವುದೋ ಟೆನ್ಷನ್ಗೆ ಅದು ಪಾಸ್ ಅಂತ ಗ್ರಾಂಟೆಡ್ ಅಂತ ಹಾಕಿ ಇದು ಮಾಡ್ಬಿಟ್ರು ಗ್ರಾಂಟೆಡ್ ಅಂತ. ಆಮೇಲೆ ನೋಡ್ತಾ ಲಬ ಪಡ್ಕೊಳ್ದೆ, ಅಯ್ಯೋ ಇದೇನಪ್ಪ ಇದು ಓದ್ಬಿಟ್ಟಿದ್ದೀನಿ. ಅವ್ನು ಪಕ್ಕದಲ್ಲಿ ಹೇಳ್ದೆ, ಜಾಗ್ರತೆ, ನೀ ಅಲ್ಲಿ ಹೋಗಿ ಹೇಳಿದ್ರೆ ಕೆಲಸ ಹೋಗ್ಬಿಡ್ತದೆ, ಮುಚ್ಕೊಂಡು ಬಿಟ್ಬಿಡೋದು, ನೀನೇ ಸ್ವಲ್ಪ ಬರೆದು ಬಿಡೋದು ಅಲ್ಲಿ ಹೋಗಿ ಹೇಳ್ಬಿಟ್ಟು. ಅವನು ಆ ಅಪ್ಪನೆಲ್ಲ ಬರೆದ್ಬಿಟ್ಟು ಹೊರಗಡೆ ಬಂದು ಅಮ್ಮ ಎಲ್ಲರಿಗೂ ಸ್ವೀಟ್ ಹಚ್ತಾ ಇದ್ದೆ. ಕಂಗ್ರ್ಯಾಚುಲೇಷನ್ ಅಮ್ಮ ಬಾಯಿಲಿ ಯಾರು சார் பாஸ் சார் மூஞ்சி பாரு என்ன பாஸ் என்ன எழுத தெரியுமா, நீ ಏನು ಬರ್ದಿದೆ ಗೊತ್ತಾ? ಎಲ್ಲ ಬರ್ದಿದ್ದೀನಿ, ಏನು ಬರ್ದಿಲ್ಲ, ನಾನೇ ಬರ್ದಿದ್ದೆ ಆಯ್ತು. ಅದಲ್ಲ ದಮ್ಮಯ್ಯ ಹತ್ತಿರ ಎಲ್ಲ ಹೊರಗಡೆ ಹೇಳ್ಬಿಡ್ಬೇಡ, ಹೋಗುವಂತೆ ಹೊರದೇಶಕರ ಹೋಗು ನೀನು. ದೇವರು ಮಾಡೋ ಕೆಲಸ ಇದೆ. ಗಾಡ್ ವಿಲ್ ಕ್ರಿಪಲ್ ದ ಎನಿಮಿ. ಸೈತಾನನ ದೇವರು ಪಾರ್ಶ್ವವಾಯು ರೋಗದ ತಂದ್ಬಿಡ್ತಾನೆ.
ಅವನೇನು ಮಾಡೋಕ್ಕಾಗಲ್ಲ. ಡೆವಿಲ್ ಕೆನಾಟ್ ಡು ಎನಿಥಿಂಗ್. ಸಹಿತ ನಿಮ್ಮ ಮನೆಯೊಳಗೆ ಬರೋಕ್ಕಾಗಲ್ಲ, ನಿಮ್ಮ ಮನಸ್ಸುಗಳನ್ನ ಮುಟ್ಟಕ್ಕಾಗಲ್ಲ, ನಿಮ್ಮ ಯಾರ ಆರೋಗ್ಯನ ಮುಟ್ಟಕ್ಕಾಗಲ್ಲ, ನಿಮ್ಮ ಫೈನಾನ್ಸ್ಗಳನ್ನ ಮುಟ್ಟಕ್ಕಾಗಲ್ಲ, ನಿಮ್ಮ ಹೆಂಡತಿನ ಮುಟ್ಟಕ್ಕಾಗಲ್ಲ, ನಿಮ್ಮ ಮಿನಿಸ್ಟ್ರಿನ ಮುಟ್ಟಕ್ಕಾಗಲ್ಲ. He cannot touch your ministry. He cannot touch your siblings. He cannot touch your business people of God. ನಿನ್ನ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಕಂಟ್ರೋಲ್ಡ್ ಬೈ ಗಾಡ್. ಕಂಟ್ರೋಲ್ಡ್ ಬೈ ಗಾಡ್. ಎಲ್ಲ ದೇವರು ಕಂಟ್ರೋಲ್ ಮಾಡ್ತಾರೆ. ಅದು ಇವತ್ತಿಂದ ನೋಡಿರಿ, ಕರ್ತನ ಆಶೀರ್ವಾದ ಭಾಗ್ಯದ ದೇವರು ಅದರಲ್ಲಿ ವ್ಯಸನವನ್ನು. ಒಂದು ದಿನ ನಾ ವ್ಯಸನ ಇರಲಿಲ್ಲ ರೀ. ಬಂದವರೆಲ್ಲ ಆಶೀರ್ವಾದ ಹೊಂದ್ಕೊಂಡು ಹೋಗ್ತಾರೆ, ಬಿಡಲ್ಲ ನಾನು ಅವ್ರನ್ನ. ಏನಾದರೂ ಮಾಡಿ ಅವ್ರು ಏನೋ ಒಂದು ವಚನ ಹಾಕಿ ಒಳಗೆ ತುರುಕ್ಬಿಡ್ತೀನಿ, ಹೋಗ್ಬೇಕು ಒಳಗಡೆ. ಅದು ಇಲ್ಲ ಬದ ತುಂಬ ಕಷ್ಟ, ಅಲ್ಲೆಲ್ಲ ಹೋಗಿದೆ, ಅಲ್ಲೆಲ್ಲ ಹೋಗಿದೆ ಬಿಡ, ಇಲ್ಲಿ ಬಂದು ನಂಬೋ ನೀನು, ಅಪ್ಪನ ವಾಕ್ಯ ನಂಬೋ ನೀನು. ಏನು ಅದ ನೀವೊಂಥರ ಹೇಳ್ತೀರಲ್ಲ, ಇದು ಒಂಥರನೇ ಇರುತ್ತೆ ಕಣೋ. ಅಲ್ಲೆಲ್ಲ ಭಕ್ತಿಯಿಂದ ಹೇಳ್ತಾರೆ, ಕಣ್ಣೆಲ್ಲ ಮುಚ್ಚಿ ಪ್ರಯ ಮಾಡಿಲ್ಲ, ಕಣ್ಣು ತಗೊಂಡು ಹೇಳೋಲ್ಲ, ಪರವಾಗಿಲ್ಲ ಹೇಳಿ ನೋಡಿ. ಮನೆ ರೋಡಲ್ಲಿ ಸುತ್ತು ಎಸ್ ರಕ್ತಕ್ಕೆ ಜಯ, ಎಸ್ ರಕ್ತಕ್ಕೆ ಜಯ, ಎಸ್ ರಕ್ತಕ್ಕೆ ಜಯ, ರத்தம் ஜெய ரத்தம் ஜெய. என்ன சர்க்கஸ் பண்ணுறான் கத்த சொல்ல வேண்டி சொன்னாதான் முடியுங்க. ನೀ ಹೇಳಿದ್ರೇ ಎಲ್ಲ ಕೆಲಸ ಆಗತ್ತೆ. ಹೇಳ್ಬೇಕೆಲ್ಲ. ಮದುವೆ ಮಂಟಪದಲ್ಲಿ ಹೋಗ್ಬಿಟ್ಟು ನಾನು ಇವಳನ್ನು ನನ್ನ ಧರ್ಮಪತ್ನಿಯಾಗಿ ನಾನೇನು ಹೇಳಲ್ಲ, ಅವಳು ಹೇಳ್ಕೊಳ್ಳಿ ಅಂದರೆ ಅವ್ರ ಮದುವೆ ತಾಳಿಗೆ ಕೊಡೋದಿಲ್ಲ ಅವರು. ನೀನು ನುಡಿಬೇಕು. ಕನ್ಫೆಷನ್ ಬ್ರಿಂಗ್ ಯು ಟು ಎ ಪೊಸಿಷನ್. ಆ ಕನ್ಫೆಷನ್, ಆ ಅರಿಕೆ ಏನು ಮಾಡ್ತೀರ ನಿಮ್ಮನ್ನು ಒಂದು ಸ್ಥಾನಕ್ಕೆ ತೊಗೊಂಬರುತ್ತೆ. ದೇವರೇನು ಮಾಡಿದ್ರು? ಕತ್ತಲು ತುಂಬಿದ ಜಗತ್ತಲ್ಲಿ ಬೆಳಕು ಉಂಟಾಗಲಿ ಅಂತ ಹೇಳಿದರು. ಬೆಳಕು ಉಂಟಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದನ್ನು ಕಂಡನು. ದೇವರ ಬೆಳಕನ್ನು. ದಟ್ಸ್ ಆಲ್ ಯರ್ ಲೈಫ್. ನಿಮ್ಮ ಜೀವನ ಅದೇ. ಇವತ್ತು ನೀವು ನುಡಿರಿ. ಕೆಲಸನೇ ಇಲ್ಲ ಅಂತಿದ್ದಾರೆ ಹುಡುಗರಿಗೆ, ವರಿ ಮಾಡಬೇಡಿ. ನಾನೊಂದು ವ್ಯಾಪಾರಿಸ್ತೆ ಆಗ್ತೇನೆ, ನಾನೊಂದು ಬಿಸ್ನೆಸ್ ಮ್ಯಾನ್ ಆಗ್ತೇನಪ್ಪ, ನನಗೊಂದು ಆಶ್ರದ ಬರುತ್ತೆ. ನೀನು 3 ಹೊತ್ತು ಅದನ್ನು ನುಡಿಬೇಕು. ಏನೇ ಕೆಲಸ ಇಲ್ಲ, 10 ರೂಪಾಯಿ ಇದ್ದೇನೆ ಬಿಡಿ ಸೇದಬೇಕು, ಅಥವಾ 15 ರೂಪಾಯಿ ಇದ್ದೇನೆ ಇಡ್ಲಿ ತಿನ್ನಬೇಕು. 3 ಹೊತ್ತು ಹೆಂಡತಿ ಮುಖ ನೋಡಬೇಡ ಅಲ್ಲಿ, ಇಲ್ಲ ಗಂಡನ ಮುಖ ನೋಡಬೇಡಿ. ಅಪ್ಪನ ಪಾದದಲ್ಲಿ ಹಿಡಿದು ಕೂತ್ಕೊಳ್ಳಿ. ದೇವರೆಲ್ಲ ಬರೋದಕ್ಕಾಗಿ ಸ್ತೋತ್ರ, ತುಂಬಿ ಬಂದಿದ್ದಕ್ಕಾಗಿ ಸ್ತೋತ್ರ. ಅದನ್ನೇ ನುಡೀರಿ. ಅದಕ್ಕೆ ನಾನು ಸಭೆ ಮಕ್ಕಳು ಯಾವುದೋ ಊರುಗಳಿಂದ ಬಂದಿದ್ದೀರಾ, ನಿಮ್ಗೆ ಕೊಡ್ತಿರೋದು ಒಂದೇ ಒಂದು ಆ ವಿಶ್ವಾಸದ ವಾಕ್ಯಗಳನ್ನ ನೀವು ಹೊತ್ಕೊಂಡು ಮನೆಗೆ ಹೋಗಿ. ಇವತ್ತು ನೀವು ಹೋಗೋ ಮನೆ ಚೆನ್ನಾಗಾಗತ್ತೆ, ನಿಮ್ಮ ವ್ಯಾಪಾರ ಚೆನ್ನಾಗಾಗತ್ತೆ, ನಿಮ್ಮ ಕನಾವಳಿಗಳು ಚೇಂಜ್ ಆಗುತ್ತೆ, ನಿಮ್ಮ ಎಲ್ಲ ಅಂತಸ್ತುಗಳು ಸ್ಥಾನಮಾನಗಳು ಮತ್ತೆ ನಿಮ್ಗೆ ಹುಡುಕಿ ಬಂದ್ಬಿಡತ್ತೆ. ಕರ್ತನ ಕಾರ್ಯ ಮಾಡ್ತಾರೆ. ನಾನು ಅಲ್ಲಿಂದನೇ ಬಂದೆ ರೀ, ಆರಂಭದಿಂದನೇ ಬಂದೆ. ಏನಿಲ್ಲ ಎಲ್ಲ ಬರೀದ್ರಿ ನಮ್ಮ ಮನೇಲಿ. ನಮ್ಮಪ್ಪ ಎಲ್ಲ ಮಾರಿ ಕೊನೆಗೆ ನನ್ನೊಬ್ಬನ ಮಾರಬೇಕಾಯ್ತು. ಅದೊಂದು ಮಾರಲಿಲ್ಲ ಅವರು. ಎಲ್ಲ ಮಾರ್ಕೊಂಡು ತಿನ್ಬಿಟ್ರು. ಬೆಂಚು, ಟೇಬಲ್ಲು, ಫ್ಯಾನು ಯಾವುದು ಉಳಿದಿಲ್ಲ ಮನೇಲಿ. ಒಂದು ವೇಳೆ ಸ್ವಿಚ್ ಏನಾದರೂ ಹೊರಗಡೆ ಇತ್ತು ಅಂದರೆ ಅದು ಬಿಚ್ಕೊಂಬಿಡೋರು ನೋಡಿ. ಸ್ವಿಚ್ಚನ್ನ ಬಿಚ್ಚೋಡು ಗುಜಲಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸರಾಯನ ಕುಡಿದು ಬರೋರು ನೋಡಿ. ಅಂಥ ಒಳ್ಳೆ ಗಾಡ್ ಫಾದರ್ ನನಗಿದ್ರು ನೋಡಿ. ಆ ಥರ ಇದ್ದಿದ್ದಕ್ಕೆ ಒಳ್ಳೇದಾಯಿತು. ವೆರಿ ನಾಟ್ ಗಾಡ್ಲಿ ಫಾದರ್ ಅವ್ರು ನೋಡಿ. ನನಗೆ ಕಾಸು ಕೊಡೋರು, ಹೋಗು ಸರಾಯಿ ತೊಗೊಂಬ, ಬಿಡಿ ತೊಗೊಂಬ. ನಾನು ನೋಡೋದು ಮುಸ್ಬಿಡೋದು. ಏನಿಂಗ್ ಇದೆಲ್ಲ ಹಂಗೆ ಅಂದ್ಬಿಟ್ಟು ನಾನೇ ಕುಡಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನೋಡಿ. ಟೈಮ್ ಬಂದಾಗ ನಾನು ಹೇಳಿದೆ, ದೇವರೇ ಇದೇನಪ್ಪ ವಿಚಿತ್ರ. ನಮ್ಮಪ್ಪ ಇದುವರೆಗೂ ಕೀರ್ತನೆ 23 ಹೇಳು ಮಗ, ಕೀರ್ತನೆ 91 ಅರಿಕೆ ಮಾಡು. 91 ಯಾವ ಬಸ್ ನಂಬರು ಅನ್ನೋರು ನೋಡಿ. ಅವರು ಯಾರನ್ನ ಬಂದು ಕೇಳಿದ್ರೆ ನಿಮ್ಮ ಮಗ ಎಲ್ಲೋಗ್ತಾ, ಬಾರ ಎಲ್ಲಿ, ಯಾವ ಸ್ಕೂಲ್ ಹೋಗ್ತೀಯ ನೀನು? ಅದೇ ಯಾವುದೋ ಸ್ಕೂಲ್ಗೆ ಹೋಯ್ತಾ. ಎಷ್ಟೇ ಕ್ಲಾಸ ನೀನು? ನಮ್ಮ ಅಪ್ಪನಿಗೆ ಗೊತ್ತಿಲ್ಲ ಯಾವ ಸ್ಕೂಲ್ಗೆ ಹೋಗ್ತೀನಿ ಅಂದ್ಬಿಟ್ಟು. ಕೆಲವು ಟೈಮ್ ನಮ್ಮಮ್ಮ ಕರೆದ್ರೆ ಎಲ್ಲ ಹುಡ್ಕೊಂಬಂದು ಇನ್ನೊಂದು ಸ್ಕೂಲ್ಗೆ ಹೋಗೋರು, ಇಲ್ಲವನ ಅಂದ್ಬಿಟ್ಟು. ಅವಾಗ ನೀನು ತಿಳ್ಕೊಳ್ಳಿ ಎಷ್ಟು ಮಟ್ಟಿಗೆ ಇವರು ಪಾಪ ಅಪ್ಪ ಆಗಿರ್ಬೇಕು ಇವರು. ಇದೊಂದು ಲಾಭ ಅಂತರ ಇದ್ದರು ನೋಡಿ. ಅಂಥ ಕಡೆ ನಂಗೆ ಟ್ರೈನಿಂಗ್ ಕೊಟ್ಟರು ನೋಡಿ ದೇವರು. ಅದೆಲ್ಲ ಆ ವೆರ್ಮೆ ಮಾಡಿದ್ದಕ್ಕೆ ನಾನು ಕರ್ತನ ಹುಡುಕ್ದೆ ರೀ. ಅದನ್ನು ಒಂದು ಸಮಸ್ಯೆ ಬಂದಾಗಲೇ ನೀವೇನು ಹುಡುಕಬೇಕು. ಅದು ಸಮಸ್ಯೆ ಬಂದಾಗ, ಸಮಸ್ಯೆ ಬಂತಲ್ಲ ನಾನು ಆತ್ಮಹತ್ಯೆ ಮಾಡ್ಕೊಂಬಿಡ್ತೀನಿ, ನನ್ನ ಲೈಫ್ ಇಷ್ಟೇ, ದಾಡಿ ಬಿಟ್ಬಿಡ್ತೀನಿ, ನಾನು ಹಂಗೆ ಒಂದು ಸ್ಟೇಟಸಲ್ಲಿ ಹಾಕೊಂಡ್ಬಿಡ್ತೀನಿ, ದಾಡಿ ಹಂಗೆ ಬಿಟ್ಟು ನಿಂತ್ಕೊಂಡಿರೋದು, ಅದೆಲ್ಲ ಬೇಡ. ಅಲ್ಲಿ ನೋಡ್ಕೋಬೇಕು ಹುಡುಗಿ, ಇವನು ದಾಡಿ ಬಿಟ್ಟವನೇ, ಏನಾಯಿತು ಅವನಿಗೆ ಕೆಲಸ ಕಳ್ಕೊಂಡವನೇ, ಅದೇ ಬಿಟ್ಟು ತೆಗಿಯೋ ಅದನ್ನು, ಬೇಡ ನನ್ನ ಕೆಲಸ ಸಿಗೋವರೆಗೂ ನಾನು ದಾಡಿಲೇ ಇರ್ತೀನಿ ಸ್ಟೇಟಸಲ್ಲಿ. ಇದೆಲ್ಲ ಬಿಡಿ, ಇದೆಲ್ಲ ಸ್ಟೇಟಸ್ಸು ಆ ಲೆವೆಲ್ಲು ಎಲ್ಲ ಬಿಟ್ಬಿಟ್ಟು ಅಪ್ಪನ ಮುಂದೆ ರಿಯಲ್ಲಾಗಿ ಅವರ ಮುಂದೆ ಪಾದದಲ್ಲಿ ಅರ್ಪಣೆ ಮಾಡ್ಕೊಂಡು ಹೊತ್ತು ಸ್ತೋತ್ರ ಮಾಡಿ. ಏನು ಇಲ್ಲದೇ ಇದ್ದಾಗ ಎಲ್ಲ ನುಡ್ದೆ ಕಾರ್ ಬರಲಿ ಸ್ತೋತ್ರ, ಸ್ಕೂಟ್ರ್ ಬರಲಿ ಸ್ತೋತ್ರ, ಆಟೋ ಬರಲಿ ಸ್ತೋತ್ರ, ಬಂಗಾರ ಬರಲಿ ಸ್ತೋತ್ರ, ಆರೋಗ್ಯ ಬರಲಿ ಸ್ತೋತ್ರ, ಬಟ್ಟೆ ಬರಲಿ ಸ್ತೋತ್ರ, ಎಲ್ಲ ಗಣ ಬಂತು ರೀ. ಅದ್ಭುತವಾದ ಕಾರ್ಯ. ದೇವರು ಅಂಥ ಒಂದು ಮಿರಕಲ್ ಮಾಡಿದ್ದಾರೆ.
ಯಾವುದೋ ಡೈಮಂಡ್ ಮರ್ಚೆಂಟ್ ಅವ್ರ ಮನೆಗೆ ಹೋಗಿದ್ದೀನಿ ಪ್ರೇಯರ್ಗೆ ಹಾಂಗ್ಕಾಂಗಲ್ಲಿ ಕರ್ಕೊಂಡು ಹೋಗೋರು. ಯಾರೋ ಎಮ್ಮ ಅಲ್ಲಿ ಕೆಲಸ ಮಾಡ್ತದೆ. ಆ ಅಪ್ಪನಿಗೆ ನಿದ್ದೆ ಇಲ್ಲ, ಎಷ್ಟೋ ತಿಂಗಳುಗಳಿಂದ ನಿದ್ರೆ ಇಲ್ಲ. ಅವನಿಗೆ ಬೋನ್ ಕ್ಯಾನ್ಸರ್ ಅದು ಕಚ್ತಾನೆ ಇರ್ತದೆ. ಮೂಳೆ ಕಚ್ಚಿ 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 ಅವನ್ನ ಸರ್ವನಾಶ ಮಾಡಾಕ್ಬಿಟ್ಟೈತೆ. ಕರ್ಕೊಂಡು ಹೋದ್ರು, ದೊಡ್ಡ ಕಾರು. ಹೋಗಿ ಇಳಿದೆ, ಎಲ್ಲ ಸೂಟು ಬುಟ್ಟಲ್ಲಿ ಅವರೇ. ನಾನೇ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗಿದ್ದೀನಿ. ಏನು ಅವ್ನು ಟೈ ಒಂದು ಹಾಕೊಂಡು ಹೋಗ್ಬಿಟ್ಟಿದ್ದೀನಿ, ಸಣ್ಣಗಿದ್ದೀನಿ. ಹೋಗ್ಬಿಟ್ಟೆ ಅವ್ರ ಮನೆಗೆ. ನಾನಿಲ್ಲ, ಇವರ ಓನರ್. ಇಲ್ಲಪ್ಪ, ಓನರ್ ಒಳಗಿದ್ದಾರೆ. ಇನ್ನೊಬ್ಬ ಯಾರೋ ಮ್ಯಾನೇಜರ್ ಬರ್ತಾರೆ, ಇವರ ಓನರ್. ಇಲ್ಲ, ಇವ್ರು ಓನರ್. ಹಂಗೆ ಒಂದೊಂದೇ ರೂಮ್ ಕರ್ಕೊಂಡು ಹೋಗಿ ಕೊನೆಗೆ ಒಂದು ಹಾಲಲ್ಲಿ ಬಾಗ್ಲು ತೆಗೆದು ಬಾಗ್ಲು ಕರ್ಕಂತ ಕೇರ್ಕೊಳತ್ತೆ ನೋಡಿ. ಅದಕ್ಕೆ ಎಣ್ಣೆ ಹಾಕಿಲ್ವ ಏನೋ ಗೊತ್ತಿಲ್ಲ. ಒಳಗೋದ್ರೆ ಗೊಣ್ಣೆ ಸುರ್ಕೊಂಡು ಅಯ್ಯಪ್ಪ ಹಂಗೇ ಕೂತವ್ರೆ. ಹಂಗೆ ಇವ್ರು ಯಾರು? ಇವರೇ ಓನರಪ್ಪ. ಅಲ್ಲ, ಡೈಮಂಡ್ ಮರ್ಚೆಂಟು ಅಂತೀಯ. ಇವ್ರು ನೋಡಿ ಇಜ್ಜಿಲ್ ಮರ್ಚೆಂಟ್ ಇದ್ದ ಗೌರಲ್ಲಪ್ಪ. ಕನ್ನಡ ಹೇಳ್ತಿದ್ದೆ. ಆ ಅಮ್ಮ ಹೇಳುತ್ತೆ, ಬ್ರದರ್ ತುಂಬ ಮಾತಾಡ್ಬಿಡಿ, ಹಂಗೆಲ್ಲ ಸೀರಿಯಸ್ಸಾಗಿ ಪ್ರೇ ಮಾಡಿ. ಆ ಅಪ್ಪನಿಗೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಎಲ್ಲ ಮಾಡಿದೆ. ದೇವರೇ ಕರುಣೆ ತೋರಿಸಪ್ಪ, ಈ ಮಗ ಎಲ್ಲೋ ಆಸ್ತಿಗಳನ್ನ ಸಂಪಾದನೆ ಮಾಡ್ಕೊಂಡು ಇದೇ ನನ್ನ ಸೊತ್ತು, ಇದೇ ನನ್ನ ದೇವರು ಅಂತ ನಂಬ್ಕೊಂಡು ಬಂದವನೇ. ಅದು ಇದೆಲ್ಲದಕ್ಕಿಂತ ಒಳಗಡೆ ಇನ್ನೊಂದು ಡೈಮಂಡ್ ಹುಳುಗಳನ್ನ ಇಟ್ಟಿದೆಯಪ್ಪ, ಕಚ್ಚುತ್ತಾ ಇದೆ. ಆ ಹುಳುಗಳೆಲ್ಲ ಬಂದ್ಸಪ್ಪ, ಆ ಡೈಮಂಡ್ಗಳೆಲ್ಲ ತೆಗಿ ಹೊರಗಡೆ ಅಂತೇಳಿ ಪ್ರಾರ್ಥನೆ ಮಾಡಿದೆ. ಪ್ರೇ ಮಾಡಿ ಬಂದ್ಬಿಟ್ಟೆ. ಆಮೇಲೆ ಹೊರಗಡೆ ಬಂದರೆ ಸಿಸ್ಟರ್ ಆಶೆ ಅಮ್ಮ ಹೇಳಿದ್ರು, ಏನು ಕಾಣಿಕೆ ಕೊಡೋಲ್ಲ, ಬೇಜಾರು ಮಾಡ್ಕೋಬೇಡಿ. ಆಮೇಲೆ ಅವ್ರು ನನ್ನ ಮೇಲೆ ಬೇಜಾರಾಗ್ತಾರೆ. ನೀ ಇಲ್ಲಿ ಮನೆಗೆ ಬಂದಿದ್ದೇ ಗ್ರೇಟು, ಮನೆಯೆಲ್ಲ ನೋಡ್ರಲ್ಲ, ಹೋಗ್ಬಿಡಿ ಅಂತ. ಹೋಗಿ ಹೋಟ್ಲಲ್ಲಿ ಮಲಗಿಬಿಟ್ಟೆ. ಮಾರನೇ ದಿನ 20 ಕಾಲು ಬಂದೈತೆ ನನಗೆ. ಬೆಳಗಿನ ಜಾವದಲ್ಲಿ ಕಾಲು. ಈ ಅಮ್ಮ ಫೋನ್ ಮಾಡ್ತಾವಳೆ. ನಾನು ಹೇಳಿ, ಇವಳು ಯಾಕೆ ಫೋನ್ ಮಾಡ್ತಾವಳೆ, ಇಷ್ಟೊಂದು ಫೋನ್ ಮಾಡ್ತಾವಳಲ್ಲ. ನೇನೆಂದರೆ ಈ ಅಪ್ಪ ಹೋಗಿ ಮಲಗಿದವನು ಡೋರೇ ತೆಗ್ದಿಲ್ಲ. ಯಾವಾಗಲೂ ಡೋರ್ ಓಪನ್ ಮಾಡಿಕೊಂಡೇ ಮಲಗೋನು, ಡೋರ್ ಕ್ಲೋಸ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡ್ಬಿಟ್ಟವನೆ. ಈ ಅಪ್ಪ ಮಲಗಿಬಿಟ್ಟವನೆ. 11 ಗಂಟೆ ಆದರೂ ಬಾಗಿಲು ತೆಗ್ದಿಲ್ಲ. ಬಾಗಿಲು ಹೊಡಿತಾರೆ. ಕೊನೆಗೆ ಈ ಅಮ್ಮ ಹತ್ರ ಬಂದು ಕೇಳ್ತಾರೆ, ನಿನ್ನೆ ಯಾವನವನು ಬಂದಿದ್ದು, ಯಾವನವನು ಪ್ರೇ ಮಾಡಿದ್ದು. ಆ ಅಪ್ಪ ಏನೋ ಮಾಡಿ ಹೋಗೋನೆ, ಈ ಅಪ್ಪ ಸತ್ತೋಗೋನೆ, ನಿನ್ನೆ ಜೈಲಿಗೆ ಹೋಯ್ತೀಯಾ. ಈ ಅಮ್ಮ ನನಗೆ ಫೋನ್, ಬ್ರದರ್ ಎಲ್ಲಿದ್ದೀರಾ ಅಯ್ಯೋ ನನಗೆ ಫೋನ್ ಮೇಲೆ, ಏನಮ್ಮ ಬ್ರದರ್ ಏನಾಯಿತು, ಏನಾಯ್ತಮ್ಮ, ನನಗೆ ಬೇರೆ ಭಯ, ಇದೇನಪ್ಪ ಆಯಿತು. ಆ ಅಪ್ಪ ಡೋರ್ ತೆಗಿತಿಲ್ಲ. ಎಲ್ಲ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗ್ಬಿಡೈತೆ ನಂದು. ನಾನೇ ಹೋಗಿದ್ದು ಲಾಸ್ಟ್ ಪ್ರೂಫು, ನೀವೇ ಒಂದಿದ್ದು ಲಾಸ್ಟ್. ಅಪ್ಪ ಏನಾದರೂ ಸತ್ತೋದ್ರು ಬ್ರದರ್ ಅವರು. ಅಯ್ಯೋ ದೇವ್ರು, ಏನೋ ಅದು ಕೇಳ್ಬೇಕಾದ್ರೆ ನನಗೆ ನಡಕ ಪಾಸ್ಪೋರ್ಟ್ ಇದೆಯಾ ಫಸ್ಟ್ ಚೆಕ್ ಮಾಡ್ತಾಯಿದ್ದೀನಿ, ಹೋಗ್ಬೇಕಲ್ಲ ಊರಿಗೆ ಅಂತೇಳಿ ಹಾಂಗ್ಕಾಂಗಿಂದ. ಕೊನೆ ನನ್ನ ಪ್ರಿಯ ಮಕ್ಕಳೇ ಹೋಗಿ ನೋಡ್ತೀನಿ. ಕೊನೆಗೆ ಆ ಅಮ್ಮ ಇವ್ರೇನು ಮಾಡೋರು, ಡೋರೇ ಹೊಡ್ಕೊಂಡು ಒಳಗೋಗ್ಬಿಟ್ಟವ್ರು. ಆ ಅಪ್ಪ ಗನ್ನೆತ್ಕೊಂಡವ್ರಿ, ತಲ್ದಿನ ಕೆಳಗಿದ್ದು ಗನ್ನೆತ್ಕೊಂಡ್ಬಿಟ್ಟವ್ರೆ. ಅಪ್ಪ ಮಾಡಲ್ತ ತುಚಕ್ಕೆ ಸಾಯಿಸಾಕ್ಬಿಡ್ತೀನಿ ನಿಮ್ಮನ್ನು. ಎಷ್ಟೋ ವರ್ಷ ಆದಮೇಲೆ ಇದ್ರೆ ಬಂದೈತೆ. ಕಳ್ಳನ ಮಕ್ಕಳ ಬಂದು ಬಾಕ್ಲೆಲ್ಲ ಹೊಡೆದು ಒಳಗೆ ಬಂದಿದ್ದೀರಲ್ಲ. ಎಷ್ಟೋ ತಿಂಗಳುಗಳಾದ್ಮೇಲೆ ನಿದ್ರೆ ಬಂದೈತೆ. ಆ ಅಪ್ಪನಿಗೆ ಒಳ್ಳೆ ಸೊಗಸಾದ ನಿದ್ರೆ ಬಂದೈತೆ. ಫಸ್ಟ್ ಆ ಸ್ವಾಮೀಜಿನ ಕರೀರಿ, ಆಮೇಲೆ ಗುರೂಜಿನ ಕರಿ ಅಂತ. ಇವಳು ಹೇಳ್ತಾ ಕಾಯಮ್ಮ ಕಾಯ್ತವ್ರೆ, ಯಾಕಮ್ಮ ರಿಮೇಡ್ ಅಂತ ಕರಿ. ಇಲ್ಲಮ್ಮ ನಾ ಬೇ ಮಾಡೋಕ್ಕಾಗಲ್ಲ, ಹೇಳ್ಬಿಡ ಅಪ್ಪನಿಗೆ. ಇಲ್ಲ ನಿಮ್ಮ ಕರೀತಾ ಇದ್ದಾರೆ, ಏನು ಸಸ್ಪೆನ್ಸು ಏನಂತ ಗೊತ್ತಿಲ್ಲ, ನೀವು ಬಂದ್ಬಿಡಿ. ಈ ಅಮ್ಮನಿಗೆ ಹೇಳಿಲ್ಲ ಅವರೆಲ್ಲ. ಕೊನೆಗೆ ಹೋದರೆ ಒಳಗೆ ಆ ಅಪ್ಪ ಆಮಂತ್ರಣ ಮಾಡಿ, ಎಷ್ಟು ಒಳ್ಳೆ ನಿದ್ರೆ ಬಂದೈತೆ ಸರ್. ನಾವು ನುಡಿದ್ರೆ ಅಲ್ಲಿ ಕೆಲಸ ಆಗತ್ತೆ. ನೀವು ನುಡೀರಿ, ಇವತ್ತಿಂದ ಹೋಗಿ ಟೆಸ್ಟ್ ಮಾಡಿ ಮನೆಯಲ್ಲಿ. ದೇವ್ರ ಕೆಲಸ ಕೆಲವು ಟೈಮ್ ಡಿಲೇ ಆಗತ್ತೆ. ಡಿಲೇ ಹ್ಯಾಪನ್ಸ್ ಫಾರ್ ಯುವರ್ ಗುಡ್ ಓನ್ಲಿ. ಡಿಲೇ ಆದರೂ ನಿಮ್ಮ ಒಳಿತಿಗೆ ಆಗಾಗತ್ತೆ. ನೀವು ಅನುಮಾನ ಪಡಬೇಡಿ. ಅನುಮಾನ ಪಡದೆ ದೇವ್ರ ವಾಕ್ಯನ ಪ್ರಾರ್ಥನೆ ಮಾಡಿ ಏನೇನು ಕೇಳಿಕೊಳ್ಳುತ್ತೀರೋ ಅದನ್ನು ನಂಬಿರಿ. ಸಿಕ್ಕಿದೆ ಅಂತ ನಂಬಿರಿ, ಆಗ ಅದು ನಿಮ್ಮದಾಗತ್ತೆ. ನಂಬಿ. ಇವತ್ತು ಕೆಲವು ವ್ಯಾಧಿಸ್ಥರು ಬಂದಿದ್ದೀರಾ, ನೀವು ನಂಬಿ. ಏಸು ನಾಮದಲ್ಲಿ ನನ್ನ ಕಿಡ್ನಿ ಪ್ರಾಬ್ಲಮ್ ಹೋಗಿದ್ದಕ್ಕಾಗಿ ಸ್ತೋತ್ರ. ಏಸು ನಾಮದಲ್ಲಿ ನನ್ನ ದೇಹದಲ್ಲಿರುವಂಥ ಎಲ್ಲ ಕಿಡ್ನಿಲಿರುವಂಥ ಸಂಬಂಧಪಟ್ಟ ಕಾಯಿಲೆಗಳು ಬಿಡ, ಗರ್ಭಕೋಶದಲ್ಲಿರುವಂಥ ಕಾಯಿಲೆಗಳು ಬಿಟ್ಟು ಹೋಗಿದೆ. ಸ್ತೋತ್ರ. ನುಡೀರಿ. ನೀವು ನುಡಿತಾ ಅಲ್ಲಿ ಆರೋಗ್ಯ ಬರುತ್ತೆ. ಅಪ್ಪ ನುಡಿದ್ರು ಕತ್ತಲೆ ನೋಡಿ ಬೆಳಕು ಉಂಟಾಗಲಿ ಅಂತ ಹೇಳಿದ ತಕ್ಷಣ ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು ರಿಚ್. ಇವತ್ತು ನೋಡಿ ನಾನು ರಿಚ್ ಆದ ಯಾಕೆ? ವಾಕ್ಯ ಓದಿ ರಿಚ್ ಆದೆ. ಹೆಸರನ್ನು ರಿಚ್ಚೇ ಆಗ್ಬಿಡ್ತು ನೋಡಿ. ನಂದು ದೇವ್ರ ನಾಮಕ್ಕೆ ಸ್ತೋತ್ರ. ನಾನು ಹೇಳ್ತೀನಿ, ನೀವು ವಾಕ್ಯ ಓದಿ. ಒಂದು ದಿನಕ್ಕೆ 2 ಅವರ್ ಓದಬೇಕು ವಾಕ್ಯನ. ಅಟ್ಲೀಸ್ಟ್ 2 ಅವರ್ ಆಗಲಿಲ್ಲ, ಒಂದು 20 ನಿಮಿಷನ ಓದಿ ವಾಕ್ಯನ. ಒಂದು 10 ಅಧ್ಯಾಯ ಓದಿ ಮುಗಿಸಿ. ಓದ್ಬಿಟ್ಟು ಮನನ ಮಾಡಿ ಮನೆಯೊಳಗೆ ಕೂತ್ಕೊಂಡು ಏನು ವಾಕ್ಯ ಓದ್ದೆ. ಇವತ್ತು ಹೋಗಿ ನೋಡಿ ಪ್ರಸಂಗ ಎಲ್ಲ ಕೇಳ್ಕೊಂಡು ಹೋಗಿರ್ತೀರ ಮನೆಗೆ. ಇವತ್ತೇನು ಪ್ರಸಂಗ ಮಾಡಿದ್ರು? ಅಯ್ಯೋ ಅದು ಏನು ತಿಂದೆ ಅಂತ ಕೇಳಿ, 3 ಬಿರಿಯಾನಿ ತಿಂದೆ, 3 ಇಡ್ಲಿ ವಡೆ ತಿಂದೆ, ಎಲ್ಲ ಕರೆಕ್ಟಾಗಿ ಹೇಳ್ತೀವಿ ನಾವು. ಅದೇನು ವಾಕ್ಯ ಕೇಳಿದೆ ಅಂದರೆ ಗೊತ್ತಿಲ್ಲ, ಕಲೆ ಕೆರ್ಕೊಳ್ತೀವಿ. ಅದೇನೋ ಪೆಟ್ಟಿಗೆ ಬಗ್ಗೆ ಮಾತಾಡ್ತಿದ್ರು. ಕೇಳಿ ನೋಡಿ ಯಾರಾದರೂ, ನಮ್ಮ ಅನಿಲ್ನ ಕೇಳಿ ನೋಡಿ, ಹೋದ ತಿಂಗಳು ಏನೋ ಪ್ರಸಂಗ ಮಾಡಿದೆ.
ಓದ್ತಿದ್ರು ನಾನು ದಾಡಿ ಬಿಟ್ಟಿದ್ದೆ ಅಪ್ಪ. ಅವಾಗ ನೀವು ಏನೋ ಅಂತಿದ್ರಿ, ನನ್ನ ದಾಡಿ ನೋಡ್ತಾ ಇದ್ರಿ ಅಪ್ಪ. ವಾಕ್ಯ ಗೊತ್ತಿಲ್ಲ. ಏನು ಮಾತಾಡಿದೆ ಕಾವೇರಿ ಅಮ್ಮವರೇ? ಗೊತ್ತಿಲ್ಲಪ್ಪ. ವಾಕ್ಯ ಮನನ ಮಾಡಬೇಕು ನೀವು. ಇವತ್ತು ಎಷ್ಟು ಜನ ಹೇಳ್ತಾರೆ 15 ವರ್ಷದ ಹಿಂದೆ ನಾನು ಮಾತಾಡೋ ಪ್ರಸಂಗನ ಇವತ್ತು ನನ್ನ ಮುಂದೆ ಬಂದು ನನಗೆ ಇಮಿಟೇಟ್ ಮಾಡ್ತಾರೆ. ನೀನು ಹಿಂಗೆ ಅಂದಿದ್ಯಾ ನೀನು? ಫೋನ್ ಮಾಡಿ ಹೇಳ್ತಾರೆ ಅಜ್ಜಿಗಳು, ಫೋನ್ ಮಾಡಿ. ಅದು ಜಾಸ್ತಿ ಅಜ್ಜಿಗಳೇ ಮಾಡ್ತಾವೆ ನೋಡಿ. ಮಾಡಿ ಹಿಂಗೆ ಅಂದಿದ್ಯಾ ನೀನು? ನನಗೆ ಯಾಕೆ ಹಿಂಗೆ ಅಂತೀಯ ನೀನು? ಅದು ಆಗಲ್ಲ ಅಂತ ಯಾಕೆ ಹೇಳ್ತೀಯ ನೀನು? ನಾನಲ್ಲಿ ಈ ಥರ ಹೇಳಿದ್ಯಲ್ಲ ವಾಕ್ಯ. ಯಾವುದದು? ಅದೇ ಮಂಗಳೂರಲ್ಲಿ ಏನೋ ಬಡ್ಕೊಂಡಿದ್ಯಾ ಹೇಳ್ತಿದ್ಯಾ, ಯಾವುದೋ ಸೂಟ್ ಹಾಕ್ಕೊಂಡಿದ್ಯಾ, ಉದ್ದ ಕೂದಲೆಲ್ಲ ಬಿಟ್ಕೊಂಡಿದ್ಯಾ ನೀನು? ಯಾವುದೋ ಇದು ಎಂಬ ಹೇಳ್ತಾ ಇದ್ದೆ. ಅದು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟೈತೆ, ಮಾಡಿ ನನಗೆ ಕಳಿಸ್ತಾ ಇತ್ತೆ ನೋಡಿ. ಅದು ಆಗಲ್ಲ ಅಂತ ಯಾಕೆ ಹೇಳ್ತೀಯ ನೀನು? ನನಗೆ ಅವ್ರಿಗೆ ಆಗೈತಲ್ಲ, ಅವ್ರಿಗೆ ಅದು ಅವ್ರಿಗೆ ಆಗೈತೆ, ನಿನಗೆ ಯಾಕೆ ಆಗಲ್ಲ? ನನಗೆ ಯಾಕೆ ಆಗಲ್ಲ ಅಂತೀಯ ನೀನು? ಸರಿ ಆಯಿತು, ಹಂಗಲ್ಲ ಅನ್ಬಾರ್ದು ನೀನು. ಸರಿನಾ? ಇಡ್ಲಾ ಫೋನು? ಇಟ್ಬಿಡ್ತೀನಿ ನೋಡಿ. ಆ ವೈರಾಗ್ಯ ನೋಡ್ರಾ? ಆ ವೈರಾಗ್ಯ ನಿಮ್ಗಿರ್ಬೇಕು. ನಾನು ಹೇಳೋದು ಏನೋ ಹೋಗ್ತಾ ಇದ್ದೀನಿ, ಗಾಳಿ ಹೋದಂಗೆ ಹಂಗೆ ತಳ್ಕೊಂಡು ಹೋಗ್ತಾ ಇದ್ದೀನಿ ಬೇರೆ, ಗಾಳಿ ಇಲ್ತಾ ಹಂಗೆ ನಿಲ್ತೀನಿ ಬೇದಾರೆ. ಈ ಥರ ಜೀವನ ಮಾಡಬೇಡಿ. ಪವಿತ್ರಾತ್ಮನಿಂದ ನಡೆಸಲ್ಪಡ್ರಿ. ಕೂತ್ರೆ ನಿಂತರೆ ವಾಕ್ಯ ನುಡಿದು ನಿಮ್ದು ಹಾಕ್ಸ್ಕೊಳ್ಳಿ. ಟೈಮಿಂಗ್ ಕೊಟ್ಟಿದ್ದಾರೆ ದೇವರು, ಎಲ್ಲ ನಿಮ್ಮದು. ಕಾರ್ ಬರೋದಕ್ಕೆ ಸ್ತೋತ್ರ, ಮಿಕ್ಸಿ ಬರೋದಕ್ಕಾಗಿ ಸ್ತೋತ್ರ, ಅಲ್ಮೇರ ಬರೋದಕ್ಕೆ ಸ್ತೋತ್ರ, ತಂದೆ ಒಳ್ಳೆ ಒಡವೆಗಳು ಬರೋದಕ್ಕಾಗಿ ಸ್ತೋತ್ರ, ಕುರಿಮರಿಗಳು ಬರೋದಕ್ಕಾಗಿ ಸ್ತೋತ್ರ, ಅದ್ಭುತ ಆಗದೆ ಸ್ತೋತ್ರ, ಎಕರೆಗಳು ಬರೋದಕ್ಕಾಗಿ. ಇದನ್ನೇ ನೋಡಿರಿ. ನೋಡಿ ಆ ಅಮ್ಮ ಹೇಳ್ತಾಳೆ 3.5 ಲಕ್ಷ ಸ್ಪಾಟ್ಗೆ ಅಮ್ಮಂಗೆ ಸಿಕ್ಕೈತೆ ರೀ. ಹಾಂ, ಹೇಗೆ ಕೊಡದೇ ಇರೋನು ಕೂಡ ಕೊಡಂಗೆ ಮಾಡ್ಬಿಡ್ತಾನೆ. ಶೆಟ್ರನ್ನು ಕೂಡ ದೇವ್ರಿಗೆ ಓಪನ್ ಮಾಡಿಬಿಡ್ತಾರೆ ಕಣ್ಣ. ಯಾಕೆ? ಅಪ್ಪನ ಕೈ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅದಕ್ಕೆ ಹೇಳತ್ತೆ ಕರ್ತನ ಆಶೀರ್ವಾದ ಭಾಗ್ಯದಾಯಕವಾದದ್ದು. ದೇವರು ಅದರಲ್ಲಿ ವ್ಯಸನವನ್ನು ಸೇರಿಸೋದು. ಅವ್ರು ಸೇರಿಸಲ್ಲ. ನಿನ್ಗೆ ವ್ಯಸನ ಇದೆಯಾ, ಇನ್ನೊಂದು ಸರಿಗೆ ನಂಬಿಲ್ಲ ಅಂತ ಅರ್ಥ. ಮದುವೆ ವಿಷಯದಲ್ಲಿ ವ್ಯಸನ ಇದೆಯಾ, ಗಂಡಿನ ವಿಷಯದಲ್ಲಿ ವ್ಯಸನ ಇದೆಯಾ, ಸಂಸಾರದ ವಿಷಯದಲ್ಲಿ ವ್ಯಸನ ಇದೆಯಾ, ಬಟ್ಟೆ ವಿಷಯದಲ್ಲಿ ವ್ಯಸನ ಇದೆಯಾ, ಮಕ್ಕಳ ವಿಷಯದಲ್ಲಿ ವ್ಯಸನ ಇದೆಯಾ, ಅವಾಗ ಇನ್ನೂ ನೀವು ದೇವರ ಜೊತೆ ಇನ್ನೂ ಸರಿಯಾಗಿ ಬಂದಿಲ್ಲ. ವಾಕ್ಯಕ್ಕೆ ಬಂದ್ಬಿಡಿ ಶಾರದಾ ಅವರೇ. ಅಪ್ಪ ಹೇಳ್ತಾರೆ ಗಾಡ್ ಹ್ಯಾಸ್ ಇನ್ಸ್ಟೋರ್ಡ್ ಬ್ಲೆಸ್ಸಿಂಗ್ ಫಾರ್ ಯು. ಬ್ಲೆಸ್ಸಿಂಗ್ ಆಗಿ ಇಟ್ಟಿದ್ದಾರೆ ಆಶೀರ್ವಾದ. ನಾಗೇಶ್ ಅವರೇ, ಅದ್ಭುತವಾದ ಆಶೀರ್ವಾದ ನೀವು ಕಾಣ್ತೀರಾ. ದೇವರ ಆಶೀರ್ವಾದ. ಮಗಳೇ, ನಿನ್ನ ಹೃದಯದಲ್ಲಿ ಅನೇಕ ಸಾಲ ಹೊಡ್ಕೊಂಡು ಬಂದಿದ್ದೀರಾ. ತುಂಬ ವೇದನೆ, ತುಂಬ ದುಃಖದಲ್ಲಿದ್ದೀರಾ ನೀವು. ಎಷ್ಟೋ ಬಾರಿ ಜೀವನವೇ ಬೇಡ ಅಂತೇಳಿ ಅಷ್ಟು ದುಃಖ ಪಡ್ತಿದ್ದೀರಾ. ಅಪ್ಪ ಹೇಳ್ತಾರೆ ಮಗಳೇ, 6 ವರ್ಷಗಳ ಹಿಂದಿನಿಂದ ನಿನ್ನ ಮನೆಯೊಳಗೆ ಒಂದು ವಿಚಿತ್ರವಾದ ಆತ್ಮ ನಿನ್ನ ಮನೆಯನ್ನು ಸುತ್ತುತ್ತಾ ಇದೆ. ಇದರಿಂದ ಯಾವುದು ಕೂಡ ನಿಮಗೆ ಒಳಿತಾಗ್ತಾ ಇಲ್ಲ. ಕೋವಿಡ್ ಆದಮೇಲಿಂದ ಎಲ್ಲ ತರೆಮಟ್ಟಿಗೆ ಕೆಳಗೆ ಬಂದು ಇಳಿದಿದ್ದೀರಾ ನೀವು. ಅಮ್ ಐ ಟ್ರೂ ಟು ಯು? ಎಲ್ಲ ಕಳ್ಕೊಂಡಿದ್ದೀರಮ್ಮ. ನಿಮ್ಮ ಹತ್ರ ಇರೋದು ಒಂದೇ ಒಂದು ಕಣ್ಣೀರು. ಯು ಲಾಸ್ಟ್. ಅಪ್ಪ ಹೇಳ್ತಾರೆ ಭಯಪಡಬೇಡ ಮಗಳೇ, ನಿನ್ನ ಕಣ್ಣೀರು ಒರೆಸಲ್ಪಡತ್ತೆ. ನಿನ್ನ ಕಣ್ಣೀರು ಒರೆಸಲ್ಪಡತ್ತೆ. ಎಷ್ಟೋ ಬಾರಿ ಮನೆಗೆ ಹೋಗೋದು ಬೇಡ, ಮನೇಲೇ ಇರೋದು ಬೇಡ, ಎಷ್ಟೋ ಬಾರಿ ನೀವು ದುಃಖ ಪಟ್ಟಿದ್ದೀರಾ. ಏನಮ್ಮ ಹೆಸರು ನಿಮ್ಮದು? ವಿಕ್ಟೋರಿಯಾ. ಹೆಸರು ವಿಕ್ಟೋರಿಯಾ. ಅದು ಜೀವನದಲ್ಲಿ ಎಷ್ಟು ಹೋರಾಟ. ಅಪ್ಪ ಹೇಳ್ತಾರೆ ನೀವು ವಿಕ್ಟೋರಿಯಾಗೆ ಇರ್ತೀಯ ಮಗಳೇ. ಹಲ್ಲೆಲೂಯಾ. ಅಲ್ಲಿಂದ ಮಾತಾಡ್ಬೇಕು ಹೇಳ್ತಾನೆ ಇದ್ದಾರೆ. ಈ ಮಗುನ ನನ್ನ ಕೈ ಹಿಂಗೆ ಇಟ್ಕೊಂಡಿದ್ದೀನಿ, ಅಪ್ಪ ಹಿಂಗೆ ಇಟ್ಕೊಂಡಿರೋ ತೋರಿಸ್ತಾರಮ್ಮ. ಎಷ್ಟೋ ಬಾರಿ ನಿಮಗೆ ಈ ಕಾಲು ಸ್ಟ್ರೋಕ್ ಆಗಿ ಈ ಕಾಲು ಎಳಿಯೋಕ್ಕಾಗಲ್ಲ, ಆ ರೀತಿ ಸ್ಥಿತಿ ಇತ್ತು ನಿಮಗೆ. ಅಪ್ಪ ನಿಮ್ಮನ್ನು ತಪ್ಪಿಸಿ ಕಾಪಾಡಿದ್ದಾರೆ. ಸಾಲದ ಹೊರೆ ನಿಮ್ಮ ಕೈಲಿ ಹೊರಕ್ಕಾಗ್ತಾ ಇಲ್ಲ. ಆದರೆ ದೇವ್ರು ಹೇಳ್ತಾರೆ ಇನ್ನು 3 ತಿಂಗಳೊಳಗೆ ನಿಮ್ಮ ಮನೆ ಒಂದು ದೊಡ್ಡ ಬ್ಲೆಸ್ಸಿಂಗಲ್ಲಿ ಆಗುತ್ತೆ. ಬ್ಲೆಸ್ಸಿಂಗ್ ಆಗುತ್ತೆ. ನಿಮ್ಮ ಮನೆಯೊಳಗೆ ಹೋರಾಟದ ಮೇಲೆ ಹೋರಾಟ ಬರ್ತಾ ಇದೆ, ಯಾವುದು ಸರಿಕಟ್ಟಾಗ್ತಾ ಇಲ್ಲ. ಅದು ಅಪ್ಪ ಹೇಳ್ತಾರೆ ಭಯಪಡಬೇಡ ಮಗನೇ, ನಿನ್ನ ವಿಶ್ವಾಸ ಕಳ್ಕೋಬೇಡ. ಬೆಳಗಾಂ ಪಟ್ಟಣದಲ್ಲಿ ನಿನ್ನ ಮನೆ ಗುಡ್ಡದ ಮೇಲೆ ಕಟ್ಟಲ್ಪಟ್ಟ ಮನೆಯಾಗಿ ನಾನು ಮಾಡ್ತೀನಿ ಅಂತ ಬ್ಲೆಸ್ ಆಗುತ್ತೆ.
तुझको मिले यीशु सारा आदर सारी महिमा तुझको मिले यीशु नाम यीशु का ऊंचा नाम यीशु का ऊंचा नाम यीशु का ऊंचा